ಹರ್ಷವೇನ ಜೇಂಕಾರನ ನಾ ಸೌಂದರ್ಯವೇ ಸಂಗೀತವೇ ಹೃದಯಗಳ ಸೇತುವೆ ನಾ ಸುಪ್ರಭಾತ ಜನುಮದಾತ ಹೃದಯಗಳ ಪ್ರಥಮ ಪಾಠ Yes, sir. Super. Thank you. Yes. ವೆಲ್ನೆಸ್ ಲಿವಿಂಗ್ ಪ್ರೋಗ್ರಾಮ್ ಒಂದು ಅದ್ಭುತವಾದಂತ ಕಲ್ಪನೆ ಹೊಂದಿದಂತ ಒಂದು ಕಾರ್ಯಕ್ರಮ. ವೆಲ್ನೆಸ್ ಅಂತಂದ್ರೆ ಆರೋಗ್ಯ ಅಂತ ಅರ್ಥ. ವೆಲ್ನೆಸ್ ಆರೋಗ್ಯದಿಂದ ಹೇಗೆ ಬದುಕಬೇಕು ಅಂತಕ್ಕಂತಹ ಒಂದು ಮಾರ್ಗವನ್ನ ತೋರಿಸ್ತಕ್ಕಂತಹ ಈ ಕಾರ್ಯಕ್ರಮಕ್ಕೆ ನಾವು ಬಹಳಷ್ಟು ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಬರಮಾಡ್ಕೊಳ್ತೀನಿ. ಯಾಕಂತಂದ್ರೆ ಹೃದಯ ಸ್ಪರ್ಶಿ ಆಗಿರ್ತಕ್ಕಂತಹ ಕ್ಷಣಗಳನ್ನ ಇಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಕ್ಕಂಥ ಒಂದು ಅವಕಾಶ ನಮ್ಗೆಲ್ಲ ನಮ್ಮ ಕಂಪನಿ, ನಮ್ಮ ವೆಲ್ ಲೀಡರ್ಸ್, ಸಂಗಮೇಶ್ ಸರ್ ಆಗಿರ್ಬೋದು, ಅನಂತರ ಶಿವಕುಮಾರ್ ಸರ್ ಆಗಿರ್ಬೋದು, ಹಿರಿದಾಗಿರ್ತಕ್ಕಂತಹ ಅನುಭವಿಗಳು ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಮೊದಲು ನನ್ನ ಪ್ರಣಾಮಗಳನ್ನ ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಎಸ್, ಯಾಕಂದ್ರೆ ಇದೊಂದು ವೇದಿಕೆ, ವಿಷಯಗಳನ್ನ ಚರ್ಚೆ ಮಾಡ್ತಕ್ಕಂಥ ವೇದಿಕೆ. ಯಾಕಂದ್ರೆ ನಾವು ಹಿಂಗೆ ಬಿಟ್ರೆ ನಮ್ಮ ಸಮಾಜ ಎಷ್ಟು ದೂರ ಏನಾಗುತ್ತೆ ಅಂತ ನಾವು ಯಾರು ಕೂಡ ಊಹಿಸ್ಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಸಂದಿಗ್ಧ ಸಮಯದಲ್ಲಿ ನಾವೆಲ್ಲ ಕೂಡ ಸಿಲುಕೊಂಡಿದೀವಿ. ಯಾಕಂದ್ರೆ ಎಲ್ಲದರಲ್ಲೂ ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಆರೋಗ್ಯಕರವಾಗಿ ಆಗಿರ್ಬೋದು, ನಮ್ಮ ಸಮಾಜ, ನಮ್ಮ ದೇಶ ಬಹಳಷ್ಟು ಏನಾಗ್ತಾ ಇದೆ ಅಂದ್ರೆ ದೂರ ಹೋಗ್ತಾ ಇದೆ. ಇದರ ಕಲ್ಪನೆಯನ್ನ ನಾವೆಲ್ಲರೂ ಕೂಡ ಚಿಂತನೆಯನ್ನ ಮಾಡ್ಬೇಕಾಗಿದೆ. ನಾವು ಏನ್ ತಿಂತಾ ಇದ್ದೀವಿ, ಏನನ್ನ ಸೇವಿಸ್ತಾ ಇದ್ದೀವಿ, ಹೇಗೆ ಬದುಕ್ತಾ ಇದ್ದೀವಿ, ಎದರ ಮೇಲೆ ಅವಲಂಬಿತವಾಗಿದೆ ಅಂತಕ್ಕಂಥದ್ದು ಬಹಳಷ್ಟು ಕಲ್ಪನೆಗಳು ಏನ್ ಮಾಡ್ತವೆ ಅಂತಂದ್ರೆ ಇವತ್ತಿನ ಜನ ಚರ್ಚೆ ನಡೀತಾವೆ. ಹೇಗೆ ಬದುಕಬೇಕು ಅಂತಕ್ಕಂಥ ಕಲ್ಪನೆಯನ್ನ ನಾನು ಇವತ್ತು ದಿನ ನಿಮ್ಗೆಲ್ಲ ಹೇಳಿಕೊಡ್ತೇನೆ. ಯಾಕಂತಂದ್ರೆ ಇದು ನನ್ನ ಪ್ರವೃತ್ತಿ. ನಾನು ವೃತ್ತಿಯಿಂದ ನಾನು ಒಬ್ಬ ಶಿಕ್ಷಕ ಅಥವಾ ಒಬ್ಬ ಲೆಕ್ಚರರ್ ಆಗಿದ್ರು ಕೂಡ ನನಗೇನೋ ಕಲಿಸ್ಬೇಕು, ಸಮಾಜಕ್ಕೆ ಏನೋ ಒಂದು ಕೊಡಬೇಕು, ಏನೋ ಒಂದು ನಮ್ಮ ಸಮಾಜ ಎತ್ತೋ ಒಂದು ಬೇರೆ ಕಡೆ ಹೋಗ್ತಾ ಇದೆಯಲ್ಲ ಅಂತ ನನಗೆ ಚಿಂತನೆಗಳು ಕಾಡ್ತಾನೆ ಇರ್ತವೆ. ಅಂತ ಅವಕಾಶವನ್ನ ಈ ಕಮ್ಯುನಿಟಿ ನನಗೆ ದಯಪಾಲಿಸಿ ಕೊಟ್ಟಿದೆ. ಅದಕ್ಕೆ ನಾನು ತುಂಬಾ ಕೃತಜ್ಞತನಾಗಿದ್ದೇನೆ. ಥ್ಯಾಂಕ್ ಯು. ಓಕೆ, ನನ್ನ ಒಂದು ಕಿರು ಪರಿಚಯ ಮುಖಾಂತರ ನಾನು ಕೂಡ ಏನ್ ಮಾಡ್ತೇನೆ ಅಂತಂದ್ರೆ ಯಾಕಂದ್ರೆ ಪರಿಚಯ ಬೇಕು, ಅಲ್ಲಷ್ಟು ಗೊತ್ತಿದೆ ಅಂತ ನಾನು ಅನ್ಕೋತಿದ್ದೀನಿ. ಆದ್ರೆ ಎಷ್ಟೋ ಜನ ಹೊಸಬರು ಇರ್ತಾರೆ, ನ್ಯೂ ಕಾಮರ್ಸ್ ಇರ್ತಾರೆ, ಅವ್ರಿಗೆಲ್ಲ ನನ್ನ ಪರಿಚಯ ಇರೋದಲ್ಲ. ನನ್ನ ಪರಿಚಯ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಓಕೆ, ನನ್ನ ಹೆಸರು ಬಸವರಾಜ್ ಹೊಡೆದ್ಮನಿ ಅಂತ. ನಾ ಬಾಯ್ ಬ್ಯಾಕ್ ಗ್ರೌಂಡ್ ಇಂದ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಒಂದು ಕಮ್ಯುನಿಟಿಯೊಂದಿಗೆ ನಾನು ವೇಟ್ ಲಾಸ್ಗೋಸ್ಕರ ನಾನು ಈ ಕಮ್ಯುನಿಟಿಗೆ ಬಂದದ್ದು. ಎಸ್, ಆಕ್ಚುಲಿ ನಾನು ಕೂಡ ಅನ್ಕೊಂಡಿರ್ಲಿಲ್ಲ ಈ ಕಮ್ಯುನಿಟಿಯನ್ನು ನಾನು ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ. ಮೊದಲು ಏನೋ ಹೇಳ್ತಾರೆ, ಏನೋ ಕುಡಿತಾರೆ. ಆಕ್ಚುಲಿ ಈ ಕಲರ್ ನೋಡಿ ನನಗೆ ಬಹಳಷ್ಟು ವಾಕರಿಕೆಗಿತ್ತು. ಈ ಕಲರ್ ನೋಡಿ ನಾನು ಸಿಟ್ಟು ಬರ್ತಿತ್ತು. ಯಾಕಂದ್ರೆ ವೈನ್ ಕಲರ್ ಇತ್ತು. ವೈನ್ ಕಲರ್ ಇದನ್ನ ನೋಡಿದ್ರೆ ಹರಿಬ್ರಹ್ಮಂದ್ರ ಮುಟ್ಟಲ್ಲ ಅಂತಕ್ಕಂಥ ಒಂದು ಬಹಳ 3 ತಿಂಗಳು ನಾನು ಅದನ್ನ ಮುಟ್ಲಿಲ್ಲ ಅಂತ ಬಹಳ ಕಠೋರವಾದಿ ನಾನು. ಯಾರು ತಿಪ್ಪರ್ಲಾಗ ಹೇಳಿದ್ರು ಅದನ್ನ ನಾ ಮುಟ್ಟಾಕ್ತಾ ಇರಲ್ಲ. ಹಿಂಗ್ ಹಿಡ್ಕೊಳಕ ನನಗ ಅಸಹ್ಯ ಅನಿಸ್ತಿತ್ತು. ಈಗ ನಾನು ಹಿಡ್ಕೊಂಡು ದಿನ ಸೆಲ್ಫಿ ಹೊಡಿತೀನಿ, ದಿನ ಏನ್ ಮಾಡ್ತೀನಿ ಅಂತಂದ್ರೆ ಪೋಸ್ಟ್ ಮಾಡ್ತೀನಿ. ಯಾಕಂತಂದ್ರೆ ಅದರ ಪ್ರಯೋಗ, ಅದರಲ್ಲಿ ಇರ್ತಕ್ಕಂಥ ತಾಕತ್ತು, ಅದರಲ್ಲಿ ಇರ್ತಕ್ಕಂಥ ದಮ್ಮು. ಎಸ್, ಅದಕ್ಕೊಂದು ಬಿಗ್ ಕ್ಲಾಪ್ಸ್ ಹೇಳೋಣ. ವಂಡರ್ಫುಲ್, ವಂಡರ್ಫುಲ್ ಪ್ರಾಡಕ್ಟ್. ಥ್ಯಾಂಕ್ ಯು. ಓಕೆ, ನಾನು ವೇಟ್ ಲಾಸ್ಗೋಸ್ಕರ ಬಂದಿದ್ದು ಕಮ್ಯುನಿಟಿಗೆ. ನಾನೇನಂತ ಓವರ್ ವೇಟ್ ಇರ್ಲಿಲ್ಲ, ಕೇವಲ ಒಂದು 10 kg ವೇಟ್ ಓವರ್ ವೇಟ್ ಇದೆ. ಬಟ್ ಅಷ್ಟಾದ್ರೂ ಸಾಕಷ್ಟು ಸಮಸ್ಯೆಗಳಿದ್ದು. ಎಷ್ಟು ಸಮಸ್ಯೆಗಳಂತಂದ್ರೆ ದೇಹದಲ್ಲಿ ಎನರ್ಜಿ ಇರ್ತಿರ್ಲಿಲ್ಲ, ಈ ಡಸ್ಟ್ ಅಲರ್ಜಿಗಳಿದ್ದು, ಮೈ ತುಂಬಾ ಕೆರೆತ ಬರ್ತಾ ಇತ್ತು, ಇನ್ನೂ ಅನೇಕ ಸಮಸ್ಯೆಗಳಿದ್ದು. ಅದು ಮುಖದ ಒಂದು ಮುಖದ ತುಂಬಾ ಎಲ್ಲ ಬಂಗಾಗಿತ್ತು, ಅನ್ಹೆಲ್ದಿ ಫೀಲ್ ಆಗ್ತಾ ಇತ್ತು. ಬಟ್ ವಿ ಡೋಂಟ್ ನೋ, ಆಗ ಹಂಗೆ ಇತ್ತು, ಪರಿಸ್ಥಿತಿನೂ ಹಂಗ ಇತ್ತು. ಏನ್ ತಿನ್ಬೇಕು ಅನ್ನೋದು ಗೊತ್ತಿದಲ್ಲ. ಯಾವಾಗ ತಿಂದಿವಿ, ಯಾರು ಕರೆದ್ರು ಊಟ ಮಾಡಿಸಿದ್ರು ಮಾಡಿದ್ರು, ಇಲ್ಲ ಅಂತಂದ್ರೆ ಇಲ್ಲ. ಎಲ್ಲೋ ಊಟ, ಎಲ್ಲೋ ನಿದ್ದೆ, ಹೇಗೋ ಇರ್ತಾ ಇದ್ವಿ. ಅದೇ ನಮ್ಗ ಗೊತ್ತಿರ್ಲಿಲ್ಲ ಹೀಗೆ ಬದುಕ್ತಾ ಇದ್ದೀವಿ ಅಂತ ಹೇಳಿ. ನಮ್ಗೆ ಗೊತ್ತಾಯ್ತು
ಈ ಕಮ್ಯುನಿಟಿಗೆ ಬಂದ ನಂತರ ನಾನು ಬಹಳಷ್ಟು ಚೇಂಜ್ ಆದೆ. ಇಲ್ಲಿ ನಡೀತಕ್ಕಂತಹ ಕೆಲವೊಂದಿಷ್ಟು ಮಾರ್ಗದರ್ಶನಗಳು, ಟ್ರೈನಿಂಗ್ಸ್ಗಳು ಇಂಥ ಜೀವನಕ್ಕೆ ಒಂದು ಅಡಿಪಾಯನ ಹಾಕಿದ್ವು ಅಂತಂತಂದ್ರೆ ನಾನು ಕೂಡ ಜೀವನ ಪರ್ಯಂತರ ಅದನ್ನ ಮೆಲಕ್ ಹಾಕ್ತಾನೆ ಇರ್ತೀನಿ. ಅದಕ್ಕೆ ನಾ ಬಹಳಷ್ಟು ಕೃತಜ್ಞತನಾಗಿದ್ದೀನಿ ಇಲ್ಲಿ ಇರ್ತಕ್ಕಂಥ ತರಬೇತಿ. ಆಕ್ಚುಲಿ ಡಾಕ್ಟರ್ ಮೇಡಮ್ ನನ್ನನ್ನ ಇನ್ವೈಟ್ ಮಾಡಿದ್ರು, ನಾನು ಬಹಳ ಖುಷಿ ಅನಿಸ್ತು. ಡಾಕ್ಟರ್ ಮಂಗಲ್ ಗೌರಿ ಮೇಡಮ್, ಎಸ್, ಅವ್ರು ಬೇಸಿಕಲಿ ಡಾಕ್ಟರ್, ಬೀಯಿಂಗ್ ಎ ಡಾಕ್ಟರ್ ಅವರು ಕೂಡ ಇದರದ ಒಂದು ಮೌಲ್ಯವನ್ನ ತಿಳ್ಕೊಂಡಿದ್ದಾರೆ, ಏನು ಅಂತ ಅವ್ರಿಗೆ ಗೊತ್ತಾಗಿದೆ. ಎಸ್, ಎಷ್ಟೋ ಮಂದಿ ಮಿಸ್ಕಾನ್ಸೆಪ್ಟ್ಗಳಿದ್ದಾವೆ, ಏನೋ ಮಾಡ್ತಾರೆ, ಏನೋ ಮಾತಾಡ್ತಾರೆ, ಏನೇನೋ ನಡೆಸ್ತಾರೆ ಅಂತ. ಓಕೆ, ಇರ್ಲಿ, ಅದ್ರ ಬಗ್ಗೆ ಬಹಳಷ್ಟು ನಾವು ಚರ್ಚೆ ಮಾಡೋ ಅವಶ್ಯಕತೆ ಬೇಡ. ಅವರವರ ಕಲ್ಪನೆ ಅವರಿಗೆ ಬಿಟ್ಟದ್ದು, ಅವರವರ ಕರ್ಮ ಅವರಿಗೆ ಬಿಟ್ಟದ್ದು. ಎಸ್, ಎಲ್ಲವನ್ನ ಕರ್ಮ ಕಳೆದ ನಂತರ ನಾವ್ ಇಲ್ಲಿಗೆ ಬರ್ತೀವಿ, ಅಲ್ಲಿವರೆಗೂ ಬರೋದಲ್ಲ. ಅವರ ಫಲಭೋಗ ಅನುಭೋಗ ಇತ್ತಂತಂದ್ರೆ ತಾನೇ ಕರ್ಕೊಂಡ್ ಬರುತ್ತೆ, ಆ ಭಗವಂತ ಇಲ್ಲಿಗೆ ಕರ್ಕೊಂಡ್ ಬರ್ತಾನೆ. ಎಸ್, ಥ್ಯಾಂಕ್ ಯು. ಇರ್ಲಿ, ಏನಂತಂತಂದ್ರೆ ಇವತ್ತಿನ ವಿಷಯ ಬಹಳಷ್ಟು ಇದೆ. ಯಾವುದು ಅಂತಂತಂದ್ರೆ ಹೆಲ್ದಿ ಏಜಿಂಗ್ ಅಂತಕ್ಕಂಥದ್ದು. ಓಕೆ, ನನ್ನ ಸ್ಲೈಡ್ ಮುಖಾಂತರ ಕೂಡ ನಾನು ಪ್ರಾರಂಭ ಮಾಡ್ತೀನಿ. ಓಕೆ, ಹಾರ್ಟ್ಲಿ ವೆಲ್ಕಮ್ ಟು ದ ಎಸ್. ಶೇರ್ ಮಾಡಿದ್ದೀನಿ ನಾನು, ಇಲ್ಲ ಸರ್, ಇನ್ನೂ ಆಗಿಲ್ಲ ಸರ್, ಒಂದ್ ನಿಮಿಷ. ಎಸ್, ಎಲ್ಲರೂ ಕೂಡ ಒಂದ್ ಸ್ವಲ್ಪ ಅಲರ್ಟ್ ಆಗಿ ಕೂತ್ಕೊಡ್ರಿ. ಯಾಕಂತಂದ್ರೆ ಇವತ್ತಿನ ವಿಷಯ ಯಾವ ಯೂನಿವರ್ಸಿಟಿಯು ಕೂಡ ಕಲಿಸೋಲ್ಲ, ಯಾರು ಕೂಡ ಕಲಿಸಲ್ಲ ಅಂತ ಒಂದು ವಿಷಯ ಆಗಿರ್ತದೆ. ಯಾಕಂದ್ರೆ ಇಂಥ ವಿಷಯವನ್ನ ಯಾರು ಕೂಡ ನಿಮ್ಗೆ ಕಲಿಸಲ್ಲ. ಅದಕ್ಕಾಗಿ ನಾನೇನ್ ಹೇಳ್ತಾ ಇದ್ದೇನೆ ಅಂತಂದ್ರ, ಎಲ್ಲರೂ ಕೂಡ ತದೇಕ ಚಿತ್ತದಿಂದ ಎಷ್ಟೆಲ್ಲಾ ಜನ ಕೂತಿದ್ದೀರಿ, ಒಂದು ಪೆನ್ನು, ಹಾಳಿ, ಪೇಪರ್ಗಳನ್ನ ತಗೊಳ್ರಿ. ನಾವ್ ಏನ ಗೈಡೆನ್ಸ್ ಗಳನ್ನ ಮಾಡ್ತೀವಿ ಅದನ್ನ ತದೇಕ ಚಿತ್ತದಿಂದ ನಿಮ್ಮ ಜೀವನ ಪರ್ಯಂತರ ಪಾಲನೆ ಮಾಡಿದ್ದಾದ್ರೆ ನೀವು ನಿರೋಗಿಯಾಗಿ 100 ವರ್ಷ ದೀರ್ಘಾಯುಷ್ಯಗಳಾಗಿ ನೀವು ಬದುಕ್ತಕ್ಕಂತಹ ಒಂದು ಆ ಭಗವಂತ ನಿಮ್ಗೆಲ್ಲ ದಯಪಾಲಿಸ್ತಾನೆ. ಎಸ್, ಥ್ಯಾಂಕ್ ಯು. ವೆಲ್ಕಮ್ ಟು ದ ವೆಲ್ನೆಸ್ ಲಿವಿಂಗ್ ಪ್ರೋಗ್ರಾಮ್. ಓಕೆ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೆಲ್ದಿ ಏಜಿಂಗ್. ಎಸ್, ನನ್ನ ಹೆಸರು ಬಸವರಾಜ್ ಹುಡೇದ್ಮನಿ. ನನ್ನ ಬೈ ಬ್ಯಾಕ್ ಗ್ರೌಂಡ್ ಇಂದ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಸಣ್ಣದೊಂದು ಸ್ಟೋರಿ. ಓಕೆ, ನಾನು ಹೇಳಿದೆ ಈ ಕಂಪನಿಗೆ ಬಂದದ್ದು ವೇಟ್ ಲಾಸ್ಗೋಸ್ಕರ. ವೇಟ್ ಲಾಸ್ ಈ ಕಮ್ಯುನಿಟಿಯ ಕೊಡ್ತಕ್ಕಂತ ಅನೇಕ ಟ್ರೈನಿಂಗ್ ಗಳನ್ನ, ಇಲ್ಲಿ ಕೊಡ್ತಕ್ಕಂತ ಮಾರ್ಗದರ್ಶನಗಳನ್ನ ಪಡ್ಕೊಂಡು ನಾನು 10 kg ವೇಟ್ ಲಾಸ್ ಮಾಡ್ಕೊಂಡೆ, 4 ಇಂಚ್ ಫ್ಯಾಟ್ ಲಾಸ್ ಮಾಡ್ಕೊಂಡೆ. ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ಕಮ್ಯುನಿಟಿ, ಥ್ಯಾಂಕ್ಸ್ ಟು ಮೈ ಲವ್ಲಿ ಕೋಚ್ ಅಂಡ್ ಎಂಟೈರ್ ಕಮ್ಯುನಿಟಿ, ಹೋಲ್ ಕಮ್ಯುನಿಟಿ, ಪ್ರೀತಿ ಮೇಡಮ್ ಅಂಡ್ ಸಂಜೀವ್ ಸರ್, ಥ್ಯಾಂಕ್ ಯು. ಎಸ್, ನನಗೂ ಗೊತ್ತಿತ್ತು, ನಾನು ಸ್ವಲ್ಪ ಇಲ್ಲಿ ಬಟ್ ಟೈಮ್ ಬೇರೆ ವಿಷಯದತ್ತ ಹೋಗುವುದರಿಂದ ನಾನು ಬಹಳಷ್ಟು ನನ್ನ ಪರಿಚಯಕ್ಕೆ ನಾನು ಬಹಳಷ್ಟು ಮಹತ್ವವನ್ನು ಕೊಡೋದಿಲ್ಲ. ಓಕೆ, ನಾ ಬಿಫೋರ್ ಈ ಕಮ್ಯುನಿಟಿಗೆ ಬರೋಕ್ಕಿಂತ ಕೂಡ ನನ್ನ ಸ್ಕಿನ್ ಕೂಡ ಡ್ಯಾಮೇಜ್ ಆಗಿತ್ತು. ನೋಡ್ಬೋದು ನೀನು, ಇಲ್ಲಿದೆ ನೋಡಿ. ಎಸ್, ಇವು ನೋಡ್ಬೋದು. ಏಕೆ, ನಾನು ಕೂಡ ಮೊದಲು ಯೋಗ, ವ್ಯಾಯಾಮ ಇತ್ಯಾದಿಗಳನ್ನ ಮಾಡ್ತಾ ಇದ್ದೆ. ಆಕ್ಚುಲಿ ಈ ವೈಟ್ ಟಿ ಶರ್ಟ್ ನಲ್ಲಿ ಇರ್ತಕ್ಕಂಥ ಪಿಕ್ ಯಾವಾಗಲ್ದ ಅಂತಂದ್ರೆ ರಾಮದೇವ್ ಗುರುಜಿ ಅವರ ಹತ್ರ ನಾನು ಯೋಗ ಟ್ರೈನಿಂಗಿಗೆ ಹೋಗಿದ್ದೆ. 2 ಮಂತ್ ಯೋಗ ಟ್ರೈನಿಂಗಿಗೆ ಹೋಗಿದ್ದೆ. ಮೇ ಬಿ 2006 6 ಅಥವಾ 7ನೇ ಸಾಲು, 7ನೇರಲ್ಲಿ ನಾನು ಟ್ರೈನಿಂಗಿಗೆ ಹೋಗಿದ್ದೆ. 2 ಮಂತ್ಸ್ ಟ್ರೈನಿಂಗ್ ಇತ್ತು, ಯೋಗ ಟ್ರೈನಿಂಗ್. ಜಿಲ್ಲಾ ಯೋಗ ಶಿಕ್ಷಕನಾಗಿ ನಾನು ಆ ತರಬೇತಿಯನ್ನ ಪಡ್ಕೊಳಕ್ ಹೋಗಿದ್ದೆ. ಆಗ ತಗೊಂಡಂತಹ ಒಂದು ಪಿಕ್ಕು, ಆಗ ನಾ ಹೀಗೆ ಇದ್ದೆ. ನನ್ನ ಮುಖದ ತುಂಬಾ ಏನು ಬಂಗಿತ್ತು, ಇನ್ನು ಅನೇಕ ಸಮಸ್ಯೆಗಳದ್ದು. ಯೋಗ ಮಾಡ್ತಿದ್ದೆ, ಒಳ್ಳೆ ಹ್ಯಾಬಿಟ್ಸ್ಗಳಿದ್ದು, ಬಟ್ ಆದ್ರೂ ಗೊತ್ತಿರ್ಲಿಲ್ಲ ಏನು ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಓಕೆ, ಅದೇ ಒಂದು ಸ್ಕಿನ್ ಚಾಲೆಂಜ್. ಓಕೆ, ನನ್ನ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿತ್ತು. ನಂತರ ನಾ ಇಲ್ಲಿಗೆ ಬಂದ ನಂತರ ಈ ಕಮ್ಯುನಿಟಿಯನ್ನು ಸೇರಿದ ನಂತರ ಬಹಳಷ್ಟು ಡ್ರಾಸ್ಟಿಕ್ ಚೇಂಜಸ್ ಅದು. ಅದಕ್ಕೆ ಕಾರಣಗಳ ಏನಂತಂದ್ರೆ ನಾವು ಮಾಡಿದಂತಹ ಆಕ್ಟಿವ್ ಹೆಲ್ದಿ ಲೈಫ್ ಸ್ಟೈಲ್. ಓಕೆ, ಈಗ ನಾನು ಫಿಟ್ ಆಗಿ ಫೈನ್ ಆಗಿದ್ದೀನಿ. ಈಗ ನೋಡ್ಬೋದು, ನನ್ನ ಮುಖವನ್ನ ನೋಡ್ಬೋದು. ಈಗಲೇ ನಿಮ್ ಜೊತೆ ನಿಮ್ಮ ಲೈವ್ ಆಗಿ ಕೂತಿದ್ದೀನಿ. ಓಕೆ, ಅದಕ್ಕೆ ಕಾರಣ ಏನು ಅಂತಂತಂದ್ರೆ ನಾವು ಅನುಸರಿಸ್ತಕ್ಕಂಥ ಲೈಫ್ ಸ್ಟೈಲ್, ಜೀವನ ಶೈಲಿ ಅಂತ ಹೇಳ್ಬೋದು. ಓಕೆ, ನಾವಿಲ್ಲಿ ಹೇಳ್ಕೊಡ್ತಕ್ಕಂಥದ್ದು ಅದೇ. ಅದಕ್ಕೆ ಇವತ್ತಿನ ನೋಡ್ರಿ, ಇದು ರೀಸೆಂಟ್ ಪಿಕ್, ಇತ್ತೀಚಿನ ದಿನಗಳಲ್ಲಿ ತೆಗೆದುಕೊಂಡಂತ ಒಂದು ರೀಸೆಂಟ್ ಪಿಕ್. ಹೇಗಿದೆ, ಈಗ ಹೇಗಿದ್ದೀನಿ, ಆಗ ಹೇಗಿದ್ದೀನಿ, ಇಮ್ಯಾಜಿನೇಷನ್ ನಾವೇ ಮಾಡ್ಕೋಬಹುದು. ಓಕೆ, ನಾವಷ್ಟೇ ಅಲ್ಲ, ನನ್ನ ಮಕ್ಕಳು ಕೂಡ, ನನ್ನ ಫ್ಯಾಮಿಲಿ ಕೂಡ ಏನ್ ಮಾಡ್ತತೆ ಅಂತಂತಂದ್ರೆ ಈ ವೆಲ್ ನ್ಯೂಟ್ರಿಷನ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ನಾವೆಲ್ಲ ಫೈನ್ ಆಗಿ ಫಿಟ್ ಆಗಿದ್ದೀವಿ. ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ಕಮ್ಯುನಿಟಿ, ಥ್ಯಾಂಕ್ಸ್ ಟು ಮೈ ಲವ್ಲಿ ಕೋಚ್. ಓಕೆ ಓಕೆ, ಇವತ್ತಿನ ಟಾಪಿಕ್ ಬಹಳ ಚೆನ್ನಾಗಿದೆ. ಏನು ಅಂತಂತಂದ್ರೆ ಆರೋಗ್ಯಕರ ವಯಸ್ಸಾಗುವಿಕೆ ಹೇಗೆ ಆರೋಗ್ಯಕರವಾಗಿ ವಯಸ್ಸಾಗಬೇಕು.
ವಯಸ್ಸಂದ್ರೆ ಎಲ್ಲರಿಗೂ ವಯಸ್ಸಾಗತ್ತೆ, ಕತ್ತಿಗೂ ಕೂಡ ವಯಸ್ಸಾಗತ್ತೆ, ಕತ್ತಿಗೂ ಕೂಡ ವಯಸ್ಸಾಗತ್ತೆ. ಆದ್ರೆ ವಯಸ್ಸು ಆರೋಗ್ಯಕರವಾಗಿ ಆಗ್ಬೇಕು. ಯಾರೆಲ್ಲ 100 ವರ್ಷ ಬದುಕಬೇಕಂತ ಆಸೆ ಇದೆ? ಯಾರೆಲ್ಲ 100 ವರ್ಷ ಆಯುಷ್ಯ ಅಥವಾ 200 ವರ್ಷ ಬದುಕಬೇಕಂತ ಆಸೆ ಇದೆ, ಹಿಂಗ್ ಕೈ ಮಾಡಿದ್ರೆ ಭಗವಂತ ತಥಾಸ್ತು ಅಂದ್ಬಿಡ್ತಾನೆ. ಎಸ್, 100 ವರ್ಷ ಆಯುಷ್ಯ ಸಿಕ್ತ ಅಂತೇಳಿ ಯಾರ್ ಕೈ ಮಾಡಕ್ ಕೊಂಡಂಗಿಲ್ಲ, ಹಂಗ ಹಿಂಗ್ ಕೂಡ್ತಾರ, ಅವ್ರಿಗೆ ಅಷ್ಟೇ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಅವ್ರ ಕಾನ್ಫಿಡೆನ್ಸ್ ಹೇಳ್ತಾ ಇರ್ತದೆ, ನಾನ್ 100 ವರ್ಷ ಬದುಕ್ತೇನೋ, 50 ವರ್ಷ ಬದುಕ್ತೇನೋ, 10 ವರ್ಷ ಬದುಕ್ತೇನೋ. ಯಾಕಂದ್ರೆ ನಮ್ಮ ಪದ್ಧತಿಗಳು ಹಂಗ, ನಾವು ಮಾತ್ರ ಬದುಕ್ತೇವೆ, 100 ವರ್ಷ ಬದುಕ್ತೇವೆ. ಎಸ್, ನಾನ ಕೈ ಮಾಡಿ ಹೇಳ್ತೇನೆ. ಯಾಕಂತಂದ್ರೆ ಐ ಹ್ಯಾವ್ ದಟ್ ಕೆಪಾಸಿಟಿ, ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಯಾಕಂತಂದ್ರೆ ಮೊದಲು ಇದು ಬೇಕು. ಮನುಷ್ಯ ಬದುಕಬೇಕಂತಂದ್ರೆ ವಿಲ್ ಪವರ್ ಬೇಕು. ಎಸ್, ವಿಲ್ ಪವರ್ ಒಂದಿತ್ತು ಅಂತಂತಂದ್ರೆ ಯಾವ ಶಕ್ತಿಯು ಕೂಡ ಏನು ಮಾಡಕ್ಕಾಗದಲ್ಲ. ಈ ಭೂಮಿಯನ್ನ ರಿವರ್ಸ್ ತಿರುಗಿಸ್ಬೋದು ನಮ್ಮಲ್ಲಿ ಇರ್ತಕ್ಕಂತ ಒಂದು ಆತ್ಮಸ್ಥೈರ್ಯ ಅಂತಕ್ಕಂಥ ಭಾವನೆ ಇತ್ತಂತಂದ್ರೆ. ಅದಕ್ಕೆ ಹೇಳೋದು, ಮೊದಲ ನಾವು ನೆಗೆಟಿವ್ ಆಗಿ ವಿಚಾರ ಮಾಡೋದನ್ನ ಮೊದಲು ಸ್ಟಾಪ್ ಮಾಡ್ಬೇಕು. ಇದು ಏನ್ ಮಾಡ್ತತ್ತೋ ಏನೋ, ಇದನ್ನ ಕುಡಿದ್ರೆ ಏನ ಸರ್ ಏನೇನ ಆಕತ್ತೇನೋ, ಏನ ತ್ರಾಸ ಆಕತ್ತೋ ಏನ ಅಂತ ಬಹಳಷ್ಟು ನೆಗೆಟಿವ್ ವಿಚಾರ ಮಾಡ್ತೇನೋ. ಎಸ್, ಪಾಸಿಟಿವ್ ಥಿಂಗ್ಸ್ ಇತ್ತಂತಂದ್ರ ವಿಷವು ಕೂಡ ಏನಾಗತ್ತ, ಅಮೃತವಾಗಿ ಕನ್ವರ್ಟ್ ಆಗತ್ತೆ. ಯಾರಿಗೆಲ್ಲ ಗೊತ್ತಿದೆ? ಎಸ್, ನಾವು ಪಾಸಿಟಿವ್ ಧನಾತ್ಮಕವಾಗಿ ಚಿಂತನೆ ಮಾಡ್ತಕ್ಕಂಥ ಅದಕ್ಕೆ ಒಂದು ಸೋಚ್, ಒಂದು ಕಲ್ಪನೆ, ಏನು ವಿಚಾರ ಮಾಡ್ತೀವಿ, ಯಾಸ್ ಯು ಫೀಲ್ ದ್ಯಾಟ್ ಯು ಬಿಕಮ್. ಏನನ್ನ ಫೀಲ್ ಮಾಡ್ಕೋತೀರಿ ಹಂಗೆ ನೀವು ಆಗೋದು ಜೀವನದಲ್ಲಿ. ಯಾಕೆಷ್ಟೆಲ್ಲ ಕಾನ್ಫಿಡೆನ್ಸ್ ಹೇಳ್ತೇನೆ ಅಂತಂದ್ರೆ, ನಾ ಮನೋವೈಜ್ಞಾನಿಕವಾಗಿ ಹೇಳ್ತಾ ಇದ್ದೇನೆ. ಆಕ್ಚುಲಿ ಐ ಆಮ್ ಎ ಸೈಕಾಲಜಿ ಸ್ಟೂಡೆಂಟ್. ನಾನು ಮನೋವಿಜ್ಞಾನದ ವಿದ್ಯಾರ್ಥಿ. ನಾ ಆಕ್ಚುಲಿ ಡಿಗ್ರಿ ಸೈಕಾಲಜಿ. ನನಗೆ ಬಹಳ ಇಷ್ಟ ಇನ್ನೊಬ್ಬರ ಮನುಷ್ಯನಾಗ ಏನ್ ನಡಿತೈತಿ, ಇನ್ನೊಬ್ಬರ ಮನುಷ್ಯನಾಗ ಏನೇನ್ ನಡೆಯಕತ್ತಾವ ಅದನ್ನ ತಿಳ್ಕೊಳ್ಳೋದು ಬಹಳ ಇಷ್ಟ. ನನಗ್ ಗೊತ್ತಾಕಿರ್ತೈತಿ, ಹಿಂದೂ ಗೊತ್ತಾಕಿರ್ತೈತಿ, ಮುಂದೆ ಗೊತ್ತಾಕಿರ್ತೈತಿ. ಬಟ್ ಆದ್ರೂ ಕೂಡ ನಾ ಸುಮ್ಮನೆ ಇರ್ತೇನೆ ಯಾವತ್ತು. ಬಿ ಸೈಲೆಂಟ್. ಯಾಕಂದ್ರೆ ಇದ್ದರೆ ಅದರ ತಾಕತ್ ಬರೋದು. ಎಸ್, ಅದಕ್ಕೆ ಹೇಳೋದು, ನಾವು 100 ವರ್ಷ ಬದುಕಬೇಕಾಗಿತ್ತಂತಂದ್ರೆ ನಮ್ಮಲ್ಲಿ ಆತ್ಮಸ್ಥೈರ್ಯ ಇರಬೇಕು, ಪಾಸಿಟಿವ್ನೆಸ್ ಇರ್ಬೇಕು. ಯಾವತ್ತೂ ಧನಾತ್ಮಕವಾಗಿ ಯೋಚನೆ ಮಾಡ್ಬೇಕು. ಋಣಾತ್ಮಕವಾಗಿ ಯೋಚನೆ ಮಾಡಿದ್ರೆ ಎಂದು ನಾವು ಬದುಕೋದಿಲ್ಲ. ನಾಳೆಗೆ ನಮ್ಗೆ ಮರಣ ಬಂದರೂ ಬರ್ಬೋದು. ಅದಕ್ಕೆ ಹೇಳೋದು, ಈ ಒಂದು ಕಲ್ಪನೆ ಏನ್ ಮಾಡ್ತದೆ ಅಂದ್ರೆ ಎಲ್ಲರೂ ಕೂಡ ಆ ಭಗವಂತ ಕೊಡ್ತಾನೆ ಅಂತ ನನಗೂ ಆಸೆ ಇದೆ. ಓಕೆ, ಅದಕ್ಕೆ ನಾ ಇಲ್ಲೊಂದಿಷ್ಟು ಟಿಪ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಏನು ಅಂತಂತಂದ್ರೆ, ಹೇಗೆ ಕೀ ಟು ಎಂಬಾರ್ಸಿಂಗ್ ಏಜಿಂಗ್, ಹೇಗೆ ನಾವು ಅದನ್ನ ಅಪ್ಕೋಬೇಕು, 100 ವರ್ಷ ಹೆಂಗ್ ಬದುಕಬೇಕು ಅನ್ನೋದನ್ನ ನಾವು ಹೇಗೆ ಆಲಂಗಿಸಬೇಕು. ಎಂಬಾರ್ಸಿಂಗ್ ಅಂತಂದ್ರೆ ಅದನ್ನ ಅಪ್ಪಿಕೊಳ್ಳೋದು. ಅದಾಗ ನಮ್ಮಲ್ಲಿ ಬರುವುದಿಲ್ಲ ಅದು. ನಾವು 100 ವರ್ಷ ಬದುಕ್ತೀನಿ ಅಂತಂದ್ರೆ ಬದುಕಂಗಿಲ್ಲ. ನಾವು ಅದನ್ನ ಹೋಗ್ಬೇಕು, ಅದ್ರ ಹತ್ರ ಹೋಗ್ಬೇಕು. ಆಗ ಮಾತ್ರ 100 ವರ್ಷ ಬದುಕ್ತೀವಿ. 100 ಅಂದ್ರೆ ಅದ್ರ ಹತ್ರ ಹೋಗ್ಬೇಕಂದ್ರೆ ಏನು, ನಾವು ಅನುಸರಿಸಬೇಕು, ಕಟ್ಟುನಿಟ್ಟಾದ ಜೀವನವನ್ನ ಅನುಸರಿಸಬೇಕು. ಅದನ್ನೇ ಇವತ್ತಿನ ದಿನ ನಾನು ಹೇಳ್ಕೊಡ್ತೀನಿ. ಹೇಗೆ ಆರೋಗ್ಯವಾಗಿ, ಮೆಡಿಸಿನ್ ಮುಕ್ತವಾಗಿ ಹೇಗೆ ಬದುಕಬೇಕು. ನಮ್ಮ ಸಮಾಜಕ್ಕೆ ಇದ್ರ ಕೊರತೆ ಬಹಳಷ್ಟಿದೆ. ನಾ ಅದಕ್ಕೆ ಇದೊಂದು ದೊಡ್ಡದೊಂದು ಟ್ರೈನಿಂಗ್ ರೆಡಿ ಮಾಡಿದ್ದೀನಿ. ಕೂತು ಎಷ್ಟೋ ಸ್ಲೈಡ್ ಗಳನ್ನ ರೆಡಿ ಮಾಡಿದ್ದೀನಿ. ನಾನು ಇದ್ರ ಬಗ್ಗೆ ಬಹಳಷ್ಟು ಪ್ರಯತ್ನ ಪಡ್ತಿರ್ತೀನಿ. ಪ್ರತಿದಿನ ಕೂತ್ನಿ ಅಂದ್ರೆ ಅದ್ರೊಳಗೆ ಕೂತಿರ್ತೀನಿ. ನಿಮ್ಗೆ ಗೊತ್ತಿಲ್ಲ ನಾ ಏನೇನ ಕೆಲಸ ಮಾಡ್ತೀನಿ ಅಂತೇಳಿ. ಪ್ರತಿ ಕ್ಷಣವೂ ಸಮಾಜದ ಬಗ್ಗೆ ವಿಚಾರ ಮಾಡ್ತಿರ್ತೀನಿ. ಎಷ್ಟೋ ಜನ ಹಾಳಾಗ್ತಾ ಇದ್ದಾರೆ, ಇವ್ರಿಗೆ ಏನ್ ಕೊಡ್ಬೇಕು, ಏನ್ ನಾಲೆಜ್ ಕೊಡ್ಬೇಕು ಅಂತಕ್ಕಂಥ. ನಾನೇ ಕೂತು ಮೊನ್ನೆ ಕೂತು ಎಷ್ಟೋ ದಿನಗಳಿಂದ ಕೂತು ನಾ ಈ PPT-ಯನ್ನ ರೆಡಿ ಮಾಡ್ತಾ ಇದ್ದೆ. ಎಸ್, ಅದಕ್ಕೆ ಕೀ ಟು ಎಂಬಾರ್ಸಿಂಗ್ ಏಜಿಂಗ್, ಹೇಗೆ ನಾವು ಈ ಏಜಿಂಗ್ ಆರೋಗ್ಯಕರವಾಗಿ ನಾವು ಏಜ್ ಆಗ್ಬೇಕು ಅಂತಕ್ಕಂಥದ್ದನ್ನ ಇವತ್ತಿನ ದಿನ ತಿಳ್ಕೋಣ. ಓಕೆ, ಮೇ ಯು ಆಲ್ ಮೇಕ್ ಹೆಲ್ದಿ 100s and half. ಎಷ್ಟೋ ಮಂದಿ ಹಾಫ್ ಸೆಂಚುರಿ ಮಾಡ್ಬೋದು, ಸೆಂಚುರಿನಿ ಮಾಡ್ಬೋದು. ಯಾಕಂದ್ರೆ ಬ್ಯಾಟಿಂಗ್ ಈಗ ನಿಂತೀವಿ ಅಂತಂತಂದ್ರೆ ಸೆಂಚುರಿನೇ ಆಗ್ಬಹುದು, ಹಾಫ್ ಸೆಂಚುರಿನೇ ಆಗ್ಬಹುದು. ಯಾರ್ದು ಹಾಫ್ ಸೆಂಚುರಿ ಆಗತ್ತೆ ಅಂತ ಹೇಳಕ್ ಬರೋದಿಲ್ಲ. ಯಾರು ಸ್ಟ್ರಾಂಗ್ ಇರ್ತಾರೆ ಅವ್ರು 100 ಮಾಡ್ಬೋದು, ಸೆಂಚುರಿನೂ ಮಾಡ್ಬೋದು, ಅಥವಾ ಡಬಲ್ ಸೆಂಚುರಿನೂ ಮಾಡ್ಬೋದು. ಕೆಪಾಸಿಟಿ ಅದಕ್ಕೆ ಹೇಳಿದ್ನಿ ಅಂತಂದ್ರೆ ಅದಕ್ಕೆ. ಒಟ್ಟಾರೆ ಈಗ ನಾವು ಏಜಿಂಗ್ ಆಗ್ತೀವಿ, ನಾವು ವಯಸ್ಸಾಗತ್ತೆ ಅಂತಂತಂದ್ರೆ ಆರೋಗ್ಯಕರ ನಮ್ಮ ಏನಾಗಕತ್ತ ಅಂತಂದ್ರ ಇನ್ನೂ ವಯಸ್ಸಾಗಿರಂಗಿಲ್ಲ, ಎಲ್ಲಾ ಮುಗಿದು ಬಿಟ್ಟಿರ್ತದೆ. ಅದಕ್ಕೆ ಕಾರಣಗಳೇನು, ಯಾಕೆ ನಾವು ಎಡುತ್ತಾ ಇದ್ದೀವಿ, ಸಮಾಜ ಎಲ್ಲಿ
ದಾರಿ ತಪ್ತಾ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಈ ವೇದಿಕೆ ಒಳಗ ಕೂತು ಯೋಚನೆ ಮಾಡ್ತಕ್ಕಂಥ ಒಂದು ಕಾಲ ಇದೆ. ಓಕೆ, ನಾ ಫಸ್ಟ್ ಇದ್ರ ಡೆಫಿನಿಷನ್ ಒಂದಿಗೆ ಹೋಗ್ತೀನಿ. ವಾಟ್ ಈಸ್ ಹೆಲ್ದಿ ಏಜಿಂಗ್? ಹೆಲ್ದಿ ಏಜಿಂಗ್ ಅಂದ್ರೆ ಏನು? ಎಸ್, ಹೆಲ್ದಿ ಏಜಿಂಗ್ ಅಂದ್ರೆ ಏನು ಅಂತಂತಂದ್ರೆ, ಹೆಲ್ದಿ ಆರ್ ಆಕ್ಟಿವ್ ಏಜಿಂಗ್ ಇಸ್ ಎ ಪ್ರೊಸೆಸ್. ಇದೊಂದು ಪ್ರಕ್ರಿಯೆ, ಒಂದು ನಡೀತಕ್ಕಂಥ ನ್ಯಾಚುರಲ್ ಆಗಿ ನಡೀತಕ್ಕಂಥ ಒಂದು ಕ್ರಿಯೆ. ನೋಡ್ರಿ, ನೀವು ದೊಡ್ಡವರಾಗೋದು, ನೀವು ಹೆಂಗ್ ಬೆಳಿತೀರಿ ಅದನ್ನ ಸ್ಟಾಪ್ ಮಾಡಕೈತಿ ಆ ಭಗವಂತನಿಂದ ಸಾಧ್ಯ ಇಲ್ಲ. ಇಟ್ ಈಸ್ ಎನ್ ಪ್ರೊಸೆಸ್. ಇದೊಂದು ಪ್ರಕ್ರಿಯೆ. ಹೆಂಗ ಬರುತ್ತೆ ಅಂತಂತಂದ್ರೆ, ನಮ್ಮ ಫಿಸಿಕಲ್, ಮೆಂಟಲಿ, ಸೋಸಿಯಲ್ ನಾವು ಹೇಗಿರ್ತೇವೆ ಅನ್ನೋದ್ರ ಮೇಲೆ ಏನಾಗತ್ತಂದ್ರೆ ನಾವು ಹೆಲ್ದಿ ಏಜಿಂಗ್ ಆಗತ್ತೆ. ಅಂದ್ರೆ ನಾವು ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಹೇಗೆ ಆಗ್ತೀವಿ ಅನ್ನೋದ್ರ ಮೇಲೆ ಏನಾಗತ್ತಂತಂದ್ರೆ ನಮಗೆ ಈ ಏಜಿಂಗ್ ಆಗತ್ತೆ. ಅದಕ್ಕೆ ಏಜಿಂಗ್ ಅಂದ್ರೆ ಏನೂ ಅಲ್ಲ, ಹೆಲ್ದಿ ಏಜಿಂಗ್ ಅಂದ್ರೆ ಏನೂ ಅಲ್ಲ, ಡಿಸೀಸ್ ಅಂಡ್ ಡಿಸೆಬಿಲಿಟಿ ಫ್ರೀ ಲೈಫ್ ಈಸ್ ಕಾಲ್ಡ್ ಏಜಿಂಗ್. ಯಾವುದೇ ರೋಗ, ಅನಾರೋಗ್ಯ ಮುಕ್ತವಾಗಿ ನಾವು ಇರೋದನ್ನ ಕರಿತೀವಿ, ಜೀವನ ಸಾಗಿಸೋದನ್ನ ಏನ್ ಕರಿತೀವಿ ಅಂತಂದ್ರೆ ಹೆಲ್ದಿ ಏಜಿಂಗ್ ಅಂತ ಕರಿತೀವಿ. ಎಸ್, ಹೈ ಫಿಸಿಕಲ್, ಕಾಗ್ನಿಟಿವ್ ಫಂಕ್ಷನ್ ಅಂಡ್ ಆಕ್ಟಿವ್ ಎಂಗೇಜ್ಮೆಂಟ್ ವಿತ್ ಲೈಫ್ ಇನ್ ಓಲ್ಡ್ ಏಜ್. ಓಲ್ಡ್ ಏಜ್ ಆದ್ರೂ ಕೂಡ ನಾವು ಬಹಳ ಆಕ್ಟಿವ್ ಆಗಿರ್ಬೇಕು, ನಮ್ಮ ಜ್ಞಾನ ಚೆನ್ನಾಗಿರ್ಬೇಕು, ಫಂಕ್ಷನ್ ನಮ್ಮ ಬುದ್ಧಿ ಮಟ್ಟಿ ಚೆನ್ನಾಗಿ ಕೆಲಸ ಮಾಡ್ಬೇಕು. ಅದನ್ನ ನಾವೇನ್ ಕರಿತೀವಿ ಅಂದ್ರೆ, ಯಾವಾಗ ನಾವು ಮುಪ್ಪಾದ್ರೂ ಕೂಡ, ಎಷ್ಟೋ ಮಂದಿ ಮುಪ್ಪ ಆತಂದ್ರ ಅರುಮುರು ಆಗತ್ತ, 60 ವರ್ಷ ಆತಂದ್ರ ಅರುಮುರು ರೀ ಅಂತ ಹೇಳ್ತಾರ. ನೋ, 60 ವರ್ಷಕ್ಕೂ ನಾವು 20 ವರ್ಷದಂಗ ಇದ್ವಿ ಅಂತಂತಂದ್ರ ಅದು ಹೆಲ್ದಿ ಏಜಿಂಗ್. ಎಸ್, ಯಾರಿಗೆಲ್ಲ ಇಷ್ಟ ಆಗತ್ತೆ ಹಿಂಗೆ ಇರ್ಬೇಕಂತ? ಎಸ್, ಸೂಪರ್. ನೋಡ್ರಿ, ನಾನು ಕಾವೇರಿ ಮೇಡಮ್ ಕೂಡ ರೈಸನ್ ಮಾಡ್ತಾ ಇದ್ದಾರೆ. ಯಾಕೆ ಎಲ್ಲರಿಗೂ ಒಬ್ಬ ಮನುಷ್ಯ ಹುಟ್ಟಿದಾನ ಅಂತಂತಂದ್ರೆ ಎಲ್ಲರಿಗೂ ಕೂಡ ಬಾದಿವ್ಸ ಬದುಕ್ಬೇಕು, ನಾನು ಕೂಡ ದೀರ್ಘಾಯುಷ್ಯವಾಗಿ ಇನ್ನೂ ಏನೇನೋ ಮಾಡ್ಬೇಕಂತಕ್ಕಂಥ ಆಸೆಗಳದಾವ. ಆದ್ರೆ ಆಗ್ಬೇಕಾತಂತಂದ್ರೆ ಹಂಗೆ ಆಗೋದಲ್ಲ, ಅದಕ್ಕೊಂದು ಡೆಡಿಕೇಶನ್ ಐತಿ. ಏನ್ ಬೇಕು? ಎಸ್, ಹೆಲ್ದಿ ಏಜಿಂಗ್ ಈಸ್ ಎನ್ ರಿಯಾಲಿಟಿ, ಇಟ್ ಈಸ್ ನಾಟ್ ಎ ಡ್ರೀಮ್. ಇದು ಕಲ್ಪನೆ ಅಲ್ಲ. ನಾವು 100 ವರ್ಷ ಬದುಕ್ತೇನೆ ಅನ್ನೋದು ಕಲ್ಪನೆ ಅಲ್ಲ, ಇಟ್ ಈಸ್ ಅ ರಿಯಾಲಿಟಿ. ಹೆಂಗೆ ರಿಯಾಲಿಟಿ ಅನ್ನೋದನ್ನ ಹೇಳ್ತೇನೆ. ಫಂಕ್ಷನಲ್ ಕೆಪಾಸಿಟಿ ಲೈಕ್ ವ್ಯಾಲೆಂಟರಿ ಕೆಪಾಸಿಟಿ, ಮಸ್ಕ್ಯುಲರ್ ಸ್ಟ್ರೆಂತ್ ಅಂಡ್ ಕಾರ್ಡಿಯೋಸ್ಕ್ಯುಲರ್ ಔಟ್ಪುಟ್ ಇನ್ಕ್ರೀಸಸ್ ದ ಚೈಲ್ಡ್. ನೋಡ್ರಿ, ಇವೆಲ್ಲ ಹೆಂಗ್ ಚಂದ ಅಂದ್ರೆ ಬಹಳ ನಾವು ಯಂಗ್ ಏಜ್ನಾಗ ಅಥವಾ ಸಣ್ಣ ಮಕ್ಕಳಿದ್ದಾಗ ಬಹಳ ಎಷ್ಟೆಲ್ಲ ಓಡಾಡ್ತೀವಿ, ಅಲ್ಲೇ ಜಿಗಿತೀವಿ, ಅದನ್ನ ಜಂಪ್ ಮಾಡ್ತೀವಿ, ಏನೇನೋ ಮಾಡ್ತೀವಿ. ಅದೇ ಆ ಚೈಲ್ಡ್ ಏಜ್ ಮುಗೀತು ಅಂತಂತಂದ್ರೆ, ಅಡಲ್ಟ್ ಹುಡ್ಡಿಗೆ ಬಂದಿದೆ ಅಂತಂದ್ರೆ ಏನಾಗತ್ತಂದ್ರೆ ನಾರ್ಮಲಿಟಿ ಬರುತ್ತೆ. ಯಾಕ? ಎಸ್, ನಾವು ಸಣ್ಣ ಮಕ್ಕಳಿದ್ದಾಗ ಹೆಂಗ್ ಜಿಗ್ದಾಡ್ತೀವಿ, ಈಗ ಜಿಗ್ದಾಡಕ್ ಆಗ್ತಾ ಇಲ್ಲ. ಯಾರೆಲ್ಲ ಜಿಗ್ದಾಡ್ತೀವಿ? ಎಸ್, ವರ್ಕೌಟ್ ಮಾಡ್ಬಂದ್ ನೋಡ್ತಿರ್ತೇನೆ, ಮಾಡಕ್ ಆಗೋದಿಲ್ಲ. ಎಷ್ಟೋ ಜನ ಬೆಂಡು ಆಗಂಗಿಲ್ಲ, ಏನು ಆಗಂಗಿಲ್ಲ. ಯಾಕಂದ್ರ ಸರ್ ನಮಗ್ ಆಗಂಗಿಲ್ರಿ, ಮಾಡಕ್ ಆಗಂಗಿಲ್ರಿ ಅಂತಿರ್ತಾರೆ. ಕಾರಣಗಳೇನು ಅಂತಂತಂದ್ರೆ ಬಿಕಾಸ್ ಆಫ್ ಹೆಲ್ದಿ ಏಜಿಂಗ್. ನಾವು ಅನ್ಹೆಲ್ದಿ ಇರ್ತೀವಿ, ಅನ್ಹೆಲ್ದಿ ಏಜಿಂಗ್ ಇರ್ತದ. ಅದಕ್ಕ ನೋಡ್ರಿ, ಇನ್ನೂ 20 ವಯಸ್ಸಿನವ್ರು ಇರ್ತಾರ, 60 ವಯಸ್ಸಿನವ್ರು ಆಗ್ಬಿಟ್ಟಿರ್ತಾರ. ನಾವು ಬಾಳ ಚಂದ ಹೇಳ್ಕೊಡ್ತೀವಿ ಅದನ್ನ ನಮ್ ಕಮ್ಯುನಿಟಿ ಒಳಗೆ. ಎಸ್, ಆ ಪ್ಯಾರಾಮೀಟರ್, ಫಿಸಿಕಲ್ ಪ್ಯಾರಾಮೀಟರ್ ನಾವು ನೋಡಿದಾಗ ಗೊತ್ತಾಗ್ಬಿಡ್ತದೆ. ಎಸ್, ಅದಕ್ಕೆ ಏನ್ ಹೇಳುದು ಅಂತಂದ್ರೆ, ನೋಡ್ರಿ, ಅಡಲ್ಟ್ಹುಡ್ ಏನಂತಂತಂದ್ರೆ ಈ ಒಂದು ಯೌವನಾವಸ್ಥೆ ಅಂತಂತಂದ್ರೆ ಒಂದು ಪೀಕ್ ಟೈಮ್ ಅಲ್ಲಿಗೆ ಬರ್ತದ. ನೆಕ್ಸ್ಟ್ ಯಾವಾಗ ನಾವು ಓಲ್ಡ್ ಏಜಿಗೆ ಬರ್ತೀವಿ ಅದು ಡಿಸೇಬಲ್ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತದ. ಎಲ್ಲರೂ ಕೂಡ ನಮ್ಮ ಸ್ಟ್ರೆಂತ್, ಸ್ಟೆಮಿನಾ, ನಮ್ಮ ಮಾನಸ ಎಲ್ಲವೂ ಕೂಡ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಮಾಡ್ತಾವ. ಯಾಕ? ಎಸ್, 100 ವರ್ಷ ಹಂಗ ಇರ್ಬೇಕಂತಂದ್ರೆ ಬಹಳ ಕಷ್ಟ ಐತಿ, ಅದನ್ನ ಮೇಂಟೈನ್ ಮಾಡ್ಬೇಕು. ಸರ್ ನಿಮ್ಮಷ್ಟು ನಮ್ಗ ಮೇಂಟೈನ್ ಮಾಡಕ್ ಆಗಂಗಿಲ್ರಿ ಸರ್ ಅಂತಿರ್ತಾರೆ. ನಾನ ನೋಡಿದ್ದೀನಿ. ಸರ್ ಹಿಂಗ್ ಇದು ಇಟ ತಿನ್ಬೇಕ್ರಿ, ಹಿಂಗ ಇರ್ಬೇಕ್ರಿ, ಇಷ್ಟ ಮಾಡ್ಬೇಕ್ರಿ ಅಂತ ಪ್ರಶ್ನೆ ಮಾಡ್ತಾರ ನಮ್ಮನ್ನ. ಯಾಕಂತ? ಹೌದು, ಮತ್ತ ಅಷ್ಟ್ ಮಾಡ್ಲಿಲ್ಲ ಅಂತಂದ್ರೆ ನೀವ್ ಯಾಕೆ ಹಾಕಿರಿ, ಜಲ್ದಿನ ಹೊಕ್ಕಿರಿ. ಅದಕ್ಕೆ ಹೇಳೋದು, ಯಾವತ್ಲು ಹೆಲ್ದಿ ಏಜ್ ಈಸ್ ಎನ್ ರಿಯಾಲಿಟಿ, ಇಟ್ ಈಸ್ ನಾಟ್ ಎನ್ ಡ್ರೀಮ್. ಕಲ್ಪನೆ ಅಲ್ಲ. ನಾವು 100 ವರ್ಷ ಬದುಕ್ತೇವೆ ಅಂತಂತಂದ್ರೆ ಬದುಕಕ್ ಆಗಲ್ಲ. ಹಂಗ ಟ್ರೈನ್ ಮಾಡ್ಬೇಕು ಬಾಡಿನ, ಹಂಗ ಅದಕ್ಕನ್ನು ಪಳಗಿಸ್ಬೇಕು. ಏನ್ ಮಾಡ್ಬೇಕು? ಅದಕ್ಕೆ ಹೇಳೋದು, ಈ ರೇಟ್ ಅಂತಕ್ಕಂಥದ್ದು, ಈ ಹೆಲ್ದಿ ಏಜಿಂಗ್ ರೇಟ್ ಏನಾಗತ್ತಂತಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ? ನಿಮ್ಮ ವಯಸ್ಸಾದಂಗ. ಎಸ್, ನೀವು ವಯಸ್ಸಾದಂಗ ಏನಾಗತ್ತಂತಂದ್ರ ಅದು ಅದರ ಕೆಪಾಸಿಟಿ ಕಡಿಮೆ ಆಕೋತಾ ಬರ್ತದೆ. ಇಟ್ ಎಕ್ಸಲರೇಟೆಡ್ ಬೈ ದ ನೆಗೆಟಿವ್ ಅಡಲ್ಟ್ಸ್ ಲೈಫ್ ಸ್ಟೈಲ್. ನಮ್ ಲೈಫ್ ಸ್ಟೈಲ್ ಸರಿ ಇಲ್ಲ,
ಬಹಳಷ್ಟು ಏನೇನೋ ಮಾಡ್ತಾರೆ, ಸ್ಮೋಕಿಂಗ್, ಆಲ್ಕೋಹಾಲ್, ಲ್ಯಾಕ್ ಎಷ್ಟೋ ಮಂದಿ ವ್ಯಾಯಾಮ ಮಾಡಂಗಿಲ್ಲ. ವ್ಯಾಯಾಮ ಮಾಡ್ರಿ ಅಂದ್ರೆ ನಾನು ಮಾಡಕ್ ಆಗಂಗಿಲ್ರಿ ಅಂತ ಹೇಳ್ತಾರ, ಮಕ್ಕೋತಾರ ಆರಾಮ್ ಸರಿ. ಇದನ್ ತಿನ್ರಿ, ಚಲೋ ತಿನ್ರಿ ಅಂತಂದ್ರೆ ಚಲೋ ತಿನ್ನಂಗಿಲ್ಲ, ಮತ್ ಬ್ಯಾರೆದ ತಿಂತಾರ ಅವ್ರು. ಮತ್ತ ಹೆಲ್ದಿ ಏಜಿಂಗ್ ಆಗಂದ್ರೆ ಎಲ್ಲಿ ಆಗ್ತಾರೆ? ಇವೆಲ್ಲ ಕಾರಣಗಳು. ಅದಕ್ಕೆ ಇವಷ್ಟ ಅಲ್ಲ, ನಮ್ಮ ಎನ್ವಿರಾನ್ಮೆಂಟ್, ನಮ್ಮ ಮಗ್ಲು ಏನದಾರಲ್ಲ ಆಜು ಬಾಜು ಸಂಘ ಮಂದಿ, ಸಂಘಗಳು, ಸಂಘ ದೋಷನೋ ಕಾರಣ. ಇವತ್ತೇನ್ ಮಾಡ್ತಿ ಮಕ್ಕೋ ಅಂತ ಅನ್ನೋ ಮಂದಿ ಬಾಳ ಐತಿ. ಇವತ್ತೊಂದ್ ದಿವಸ ಎಕ್ಸರ್ಸೈಸ್ ಮಲ್ಕೋ, ಏನ್ ಮಾಡವ, ನಾಳೆ ಮಾಡಿದ್ರಾತ, ನಾಡ್ ಮಾಡಿದ್ರಾತ, ಏನಿಲ್ಲ ನೀವು ನಾಳೆ ನಾಡ್ದು ಅನ್ಕೋತ ಜಲ್ದಿನ ಹೋಗ್ಬಿಡವ್ರು. ಅದಕ್ಕೆ ಇವನ್ನೆಲ್ಲ ಮರಿಬೇಕು. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅದಾವ ಬಹಳಷ್ಟು. ಅದಕ್ಕೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಕೂಡ, ಇಂಟರ್ನಲ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬಹಳಷ್ಟು ಅದಾವ. ಇದರಿಂದ ಏನಾಗ್ತಾ ಇದೆ ಅಂತಂತಂದ್ರೆ ಹೆಲ್ದಿ ಏಜಿಂಗು ಡಿಕ್ಲೈನ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಎಸ್, ಅದಕ್ಕೆ ಹೆಲ್ದಿ ಏಜಿಂಗ್ ಈಸ್ ಅ ರಿಯಾಲಿಟಿ. ಅದು ಎಲ್ಲೈತಿ ಅಂತಂದ್ರ ದಟ್ ಈಸ್ ಇನ್ ಯುವರ್ ಹ್ಯಾಂಡ್, ನಿಮ್ಮ ಕೈಯೊಳಗೈತಿ. ಎಸ್, ಕೆಲವೊಂದು ಕಲ್ಪನೆಗಳದ ಡಿಟರ್ಮಿನೆಂಟ್ಸ್ ಅಂತ ಕರಿತೀವಿ. ಹೆಂಗೆ ಇದನ್ನ ಗುರುತಿಸ್ತೇವೆ ನಾವು? ಹೆಲ್ದಿ ಏಜಿಂಗ್ ಅಂತ ಹೆಂಗ್ ಗುರುತಿಸ್ತೀವಿ? ಒಂದು, ಅವ್ರ ವರ್ತನೆ ಮೇಲೆ, ಆನಂತರ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಮ್ಯಾಗ, ಸೋಸಿಯೋ ಎಕನಾಮಿಕಲ್ ಫ್ಯಾಕ್ಟರ್ ಮ್ಯಾಗ, ಪರ್ಸನಲ್ ಫ್ಯಾಕ್ಟರ್ ಮ್ಯಾಗ ಅಂಡ್ ಸರ್ವಿಸ್ ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಏಜಿಂಗ್ ಅದಾರೋ ಇಲ್ಲ ಅಂತ ಅನ್ಕೋತೀವಿ. ಎಸ್, ನೋಡ್ಕೋರಿ ನೀವು. ಈಗ ನಿಮ್ಮ ಏನೋ ಚಟಗಳನ್ನ ಮಾಡ್ತಾ ಇರ್ತಾರೆ. ಕೆಲವೊಬ್ರು ಆಲ್ಕೋಹಾಲ್ ಕುಡಿತಾರೆ, ಸ್ಮೋಕಿಂಗ್ ಮಾಡ್ತಾರೆ, ಕೆಲವೊಬ್ರು ಗುಡ್ ಹ್ಯಾಬಿಟ್ಸ್ ಇರ್ತಾವ. ಕೆಲವೊಬ್ರು ದಿನ ಎಕ್ಸರ್ಸೈಸ್ ಮಾಡ್ತಿರ್ತಾರೆ, ಡೈಟ್ ಮಾಡ್ತಾರೆ, ಕೆಲವೊಬ್ರು ಡ್ರಗ್ಸ್ ತಗೋತಾರೆ. ಇದ್ರ ಮೇಲೆ ನಿಮ್ಗೆ ಗೊತ್ತಾಗತ್ತೆ ದೀಸ್ ಆರ್ ದ ಡಿಟರ್ಮಿನೆಂಟ್ಸ್ ಆಫ್ ಆಕ್ಟಿವ್ ಏಜಿಂಗ್. ನೀವ್ ಏನ್ ಮಾಡಾಕತ್ತೀರಿ ಅನ್ನೋದ, ನಿಮ್ ಏಜ್ ಐತಿ ಅನ್ನೋದನ್ನ ಅದೇ ತಿಳಿಸ್ಕೊಡ್ತದ. ಏನ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಬಹಳಷ್ಟು ಅದಾವ ನೋಡ್ರಿ. ಪ್ರತ್ಯಾವರಣದೊಳಗೆ ಏನೈತಿ ಅಂತಂದ್ರ ಪೊಲ್ಯೂಷನ್ಸ್ ಜಾಸ್ತಿ ಐತಿ, ಮಾಲಿನ್ಯ ಜಾಸ್ತಿ ಐತಿ ನೋಡ್ರಿ. ಎಲ್ಲಾ ಮಾಲಿನ್ಯ ಆಗೈತಿ, ನೀರು ಮಾಲಿನ್ಯ, ಭೂಮಿಯು ಮಾಲಿನ್ಯ, ಆನಂತರ ಈ ನಾವು ತಿಂತಕ್ಕಂತ ಆಹಾರ ಕೂಡ ಮಾಲಿನ್ಯ, ನಮ್ಮ ಮನಸ್ಸು ಕೂಡ ಮಾಲಿನ್ಯ ಆಗಿರ್ತಕ್ಕ. ಎಲ್ಲಾರ ಮನಸ್ಸು ಹೊಲಸದಾವ್, ಇನ್ನೊಬ್ಬರ ಬಗ್ಗೆ ಯಾರ ಬಗ್ಗೆನೂ ಒಳ್ಳೇದನ್ನ ವಿಚಾರ ಮಾಡಂಗಿಲ್ಲ. ಸಂಗಮೇಶ್ವರ್ ಒಳ್ಳೇದ್ ಹೇಳಕತ್ತಾರ ಅಂತೇಳಿ ನಾವು ಸಂಗಮೇಶ್ವರ್ ಒಳ್ಳೇದರ್ರಿ ಅಂತ ಅನ್ನಂಗಿಲ್ಲ. ನಾವು ಸಂಗಮೇಶ್ವರ್ನ ಯಾವಾಗ ಕಾಲ್ ಹಿಡಿದು ಜಗ್ಗಿವಿ ಅಂತ ನಾವು ವಿಚಾರ ಮಾಡ್ತಿರ್ತೀವಿ. ಯಾಕಂತಂದ್ರ ಮನಸ್ಸು ಕೂಡ ಮಲಿನ ಆಗೈತಿ, ತಿನ್ನೋದ ಮತ್ತ ಅಂತ ಹೊಲಸ್ತಿರ್ತೀವಿ, ಮತ್ತ ಅದು ಕಲ್ಪನೆಗಳು ಬರ್ಲಾರ್ದ ಏನ್ ಮಾಡ್ತಾವ. ಎಸ್, ಯಾಕಂದ್ರೆ ಇದನ್ನು ಬಹಳಷ್ಟು ವಿಮರ್ಶಾತ್ಮಕವಾಗಿ ಯೋಚನೆ ಮಾಡ್ತಕ್ಕಂತ ಒಂದು ಸಮಯ ಇದೈತಿ. ಸೋಸಿಯೋ ಎಕನಾಮಿಕ್ ಫ್ಯಾಕ್ಟರ್ಸ್ ಕೂಡ ಏನ್ ಮಾಡ್ತವೆ ಅಂತಂದ್ರೆ ನಮ್ಮನ್ನ ಹೆಲ್ದಿ ಏಜಿಂಗ್ ಅನ್ನ, ಆಕ್ಟಿವ್ ಏಜಿಂಗ್ ಅನ್ನ ತಿಳಿಸ್ಕೊಡ್ತವೆ. ನಮ್ ಫ್ಯಾಮಿಲಿ ಏನು, ನಮ್ ಕಡೆ ರಾಕ್ ಇದ್ರೆ ದಿನ ಮಜಾ ಮಾಡಕ್ ಹೋಗೋದು, ದಿನ ಮಜಾ ಮಾಡ್ತಾರ. ಸರ್ ಈ ಎನರ್ಜಿ ಅಪ್ಪಿಗೆ 800 ರೀ ಅಂತ ಕೇಳ್ತಾರ. ರಾತ್ರಿ ಬಾತನ್ ಕೂತ್ರ ಅಂದ್ರ 10,000 ರೂಪಾಯಿ ಡಾಮ್ ಅನ್ಸಿ ಬಿಡ್ತಾರ. ಇದಕ್ 800 ರೂಪಾಯಿ ರೀ ಸರ್, ಆಗಂಗಿಲ್ರಿ ನಮ್ಗೇನಿದೆ. ಹೆಂಗಿದೆ ಅಂತಂತಂದ್ರೆ ಕಲ್ಪನೆಗಳು ಬಹಳಷ್ಟು ಮಿರಾಕಲ್ಸ್ ಅದಾವ. ಇವನ್ನೆಲ್ಲ ಕೂಡ ನಾವು ತಿಳಿಸ್ಕೊಡ್ಬೇಕಾಗಿದೆ ಸಮಾಜಕ್ಕೆ. ನಾವೇನೋ ಅಲ್ಲ ಈಗ ಹೇಳಕತ್ತಿದ್ ನನ್ನ ಸಲುವಾಗಿ ಅಲ್ಲ, ಇಟ್ ಈಸ್ ಫಾರ್ ಆಲ್ ಪೀಪಲ್, ಅದರ್ಸ್, ಸಮಾಜಕ್ಕಾಗಿ ನಾವ್ ಎಲ್ಲಿ ಎಡಿತಾ ಇದ್ದೀವಿ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕಾಗಿದೆ. ಅದಕ್ಕೆ ಸೋಸಿಯೋ ಎಕಾನಮಿಕ್, ಫ್ಯಾಮಿಲಿ, ನಮ್ಮ ಕಮ್ಯುನಿಟಿ, ನಮ್ಮ ಇನ್ಕಮ್, ನಾವು ಏನ್ ಕಲ್ತೀವಿ, ಇದು ಕೂಡ ಏನ್ ಮಾಡ್ತೈತೆ ಅಂತಂದ್ರೆ ನಮ್ಮನ್ನ, ನಮ್ಮ ಆಕ್ಟಿವ್ ಏಜಿಂಗ್ ಅನ್ನ ತಿಳಿಸ್ಕೊಡ್ತದೆ. ಪರ್ಸನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ವಾಟ್ ಆರ್ ದ ಪರ್ಸನಲ್ ಫ್ಯಾಕ್ಟರ್ಸ್? ಬಯಾಲಜಿಕಲಿ, ದೈಹಿಕವಾಗಿ ಹೇಗಿದ್ದೇವೆ. ಎಸ್, ನಾವು ತಿನ್ನೋದೇ ಹೊಲಸ್ ತಿಂದಿವಿ ಅಂತಂದ್ರ ನಮ್ಮ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗತ್ತೆ. ನಮ್ ಜೆನೆಟಿಕಲಿ ನಾವು ಏನೇನೋ ಪಡ್ಕೊಂಡ್ ಬರ್ತೀವಿ, ಮುಂದಾದ್ರೂ ನಾವು ಏನೋ ಕ್ಯಾರೇಜ್ಗಳನ್ನ ಮಾಡ್ತೀವಿ. ಸಾಕಷ್ಟು ಜೆನೆಟಿಕಲಿ ಬಯಾಲಜಿಕಲ್ ಫ್ಯಾಕ್ಟರ್ಸ್ ಕೂಡ ಏನೋ ಎಫೆಕ್ಟ್ ಆಗ್ತವೆ. ಅದನ್ನು ಕೂಡ ಅದ್ರ ಮೇಲೆ ಏನ್ ಮಾಡ್ತೇವೆ, ನಾವು ಇದನ್ನ ಗುರುತಿಸ್ತೀವಿ. ಆನಂತರ ನಮ್ ಸರ್ವಿಸ್ ಬೇಸ್ಡ್, ನಮ್ಮ ದೇಹವನ್ನ ಹೇಗೆ ಕೇರ್ ಮಾಡ್ತೀವಿ. ಯಾಕಂದ್ರ ನಿಮ್ಮ ಗರ್ಭಗುಡಿ, ದೇಹ ಅಂದ್ರೆ ಒಂದು ದೇವ ಮಂದಿರ, ದೇವ ಮಂದಿರದೊಳಗ ಕೂಡ ನಮ್ಮ ಆತ್ಮ ನೆಲೆಸಿದೆ. ಆ ಆತ್ಮ ನಾವ್ ಹೆಂಗ ಗುಡಿಗೆ ಎಷ್ಟು ಭಯ, ಭಕ್ತಿ, ವಿನಯದಿಂದ ಎಷ್ಟು ಪ್ಯೂರಿಟಿಯಿಂದ ಹೋಗ್ತೀವಿ, ನಾವೆಲ್ಲ ಹಾಕೋದು ಹೊಲಸ ಹಾಕ್ತಿವಿ. ನಮ್ಗೆ ಗೊತ್ತಿಲ್ಲ ಇದು ದೇಹ ದೇವ ಮಂದಿರ ಅಂತ ಹೇಳಿ. ಇಲ್ಲಿ ಒಬ್ಬ ಭಗವಂತ ಅದಾನ ಅಂತಕ್ಕಂಥ ಯಾರಿಗೂ ಕೂಡ ಕಲ್ಪನೆ ಇಲ್ಲ. ಅದಕ್ಕೆ ಏನ್ ಬೇಕಾದ ತಿಂತಾರೆ, ಏನ್ ಬೇಕಾದ ಮಾಡ್ತಾರೆ, ಹೆಂಗ್ ಬೇಕಾದ ಯೋಚನೆ ಮಾಡ್ತಾರೆ, ಹೆಂಗ ತಿಂತೀವಿ ಹೆಂಗ್ ವಿಚಾರ ಮಾಡಕ್ ಚಾಲು ಮಾಡ್ತೈತಿ ಅದು. ಅದಕ್ಕೆ ನಿಮ್ಮ ಸರ್ವಿಸ್ ಕೂಡ ಬಹಳಷ್ಟು ಮುಖ್ಯ, ನಿಮ್ಮ ಸೇವೆಯು ಕೂಡ ಬಹಳಷ್ಟು ಮುಖ್ಯ. ನೀವ್ ಏನ್ ಸೇವೆ ಮಾಡ್ತೀರಿ ಅದ್ರ ಮೇಲೆ ಕೂಡ ನಿಮ್ಗೆ ಆಕ್ಟಿವ್ ಏಜಿಂಗ್ ಇರ್ತದ. ಇನ್ನೊಬ್ರಿಗೆ ಒಳ್ಳೇದನ್ನ ಸಹಾಯ ಮಾಡ್ರಿ, ಒಳ್ಳೇದನ್ನ ವಿಚಾರ ಮಾಡ್ರಿ, ಅವ್ರ ಬಗ್ಗೆ ಒಳ್ಳೇದನ್ನ ವಿಚಾರ ಮಾಡ್ರಿ. ಅದಕ್ಕೆ ಪ್ರೈಮರಿ ಕೇರ್ ಅಂತ ಕರಿತೀವಿ. ಹೆಲ್ತ್ ಪ್ರಮೋಷನ್, ಡಿಸೀಸ್ ಪ್ರಿವೆನ್ಷನ್. ನಮ್ಮ ದೇಹಕ್ಕೆ ಬರ್ಲಾರ್ದಂತ ನಾವು ಪ್ರಿವೆಂಟ್ ಮಾಡ್ಬೇಕ. ಎಲ್ಲಾ ಬಂದ ನಂತರ ಹೋಗೋದೈತಿ. ಸರ್ ಇದನ್ನ ಎಷ್ಟು ದಿವಸ ತಗೊಳ್ಳೋದ್ರಿ?
ಅಂತ ಪ್ರಶ್ನೆ ಮಾಡ್ತಾರೆ ನಾನು ಬಹಳಷ್ಟು ಮಂದಿ. ಸರ್ ಸಾಯಿ ಮಠ ತಗೋಬೇಕ್ರಿ, 3 ತಿಂಗಳು ತಗೋಬೇಕ್ರಿ, 1 ತಿಂಗಳು ತಗೋಬೇಕ್ರಿ. ಹೌದಪ್ಪ, ನೀವು ಎಲ್ಲಿ ಮಠ ಊಟ ಮಾಡೋ ಅಂತ ನಾ ಪ್ರಶ್ನೆ ಮಾಡ್ತಿರ್ತೇನೆ. ಯಾಕಂತಂದ್ರ ಪ್ರಿವೆನ್ಷನ್ ಮಾಡ್ಬೇಕ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಒಂದು ಗಾದೆ ಮಾತಿದೆ. ಅದಕ್ಕೆ ನಾವು ಮೊದಲೇ ಬರ್ಲಾರ್ದಂತ ತಡೆಗಟ್ಟೋದು ಬಹಳಷ್ಟು ಮುಖ್ಯ. ಎಸ್, ದೀಸ್ ಆರ್ ದ ಡಿಟರ್ಮಿನೆಂಟ್ಸ್ ಆಫ್ ಆಕ್ಟಿವ್ ಏಜಿಂಗ್. ಹೆಂಗೆ ಗುರುತಿಸ್ತೀವಿ ಅಂತಂದ್ರೆ ಹೀಗೆ. ಓಕೆ, ಈಸ್ ಪ್ರೆಸೆಂಟ್ ಮೈಂಡ್ ಸೆಟ್ ಚೇಂಜಿಂಗ್. ಹೌದು, ಈಗ ಚೇಂಜ್ ಆಗಾಕತ್ತೈತಿ. ಈಗ ಏನ್ ಹಿಡಿದಿಸಿ ಏನ್ ತಪ್ಪು ಮಾಡಿದೀವಿ ಸರ್? ಮೊದಲ ನಾವೆಲ್ಲ ರೊಟ್ಟಿ ಪಲ್ಯ ತಿಂದು ಎಲ್ಲ ನಾವು ಬದುಕೀವ್ರಿ. ನನಗೂ ಬಹಳಷ್ಟು ಮಂದಿ ಕೇಳ್ತಿದ್ರು. ಹೌದು, ಆಗ ಹಂಗಾಯ್ತು ಕಾಲ. ಈಗೆಲ್ಲ ಸೈಂಟಿಫಿಕ್ಲಿ ಮಾಡರ್ನೈಸ್ ಆಗೈತಿ. ಈಗೆಲ್ಲ ಕಸಾನ ತೆಗೆದ ರಸ ಮಾಡ್ತಾರ. ಒಂದ್ ಟ್ಯಾಬ್ಲೆಟ್ನಾಗ ಎಲ್ಲ ಇಟ್ಟಾರ. ಮಂಗಳ ಗ್ರಹಕ್ಕೆ ಹೋಗ್ಬೇಕಾದ್ರೆ ಏನು ಬುತ್ತಿ ನಂತರ ಇವುಗಳನ್ನ ಕಟ್ಕೊಂಡ್ ಹೋಗೋದೈತಿ ಇಲ್ಲ. ಎಷ್ಟು ಮುಂದುವರೆದಿದೆ ಅಂತಂದ್ರೆ ಹೌದು, ಆದರೆ ಡಿಸೈನ್ ಅಂತ ಕರಿತೀವಿ. ಸೈಂಟಿಫಿಕ್ಲಿ ಡಿಸೈನ್ ಅಂತ ಕರಿತೀವಿ. ಎಸ್, ಅದಕ್ಕೆ ದ ಈಸ್ ಪ್ರೆಸೆಂಟ್ ಮೈಂಡ್ ಸೆಟ್ ಈಸ್ ಚೇಂಜಿಂಗ್ ಆಗೈತೋ ಇಲ್ಲ ನೀವು ವಿಚಾರ ಮಾಡ್ರಿ. ಯಾಕಂದ್ರ ಹಿಂದಿನ ಕಾಲದೊಳಗ ಬಹಳಷ್ಟು ಜನ ಏನ್ ಮಾಡ್ತಿದ್ರು ಅಂತಂದ್ರೆ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಇದ್ರು. ಅವರೆಲ್ಲ ಲೇಟ್ ಆಗಿ ಓಲ್ಡ್ ಏಜ್ ಆಗ್ತಿದ್ರು. ಇನ್ನು ಯಂಗ್ ಅಂಡ್ ಎನರ್ಜೆಟಿಕ್ ಆಗ್ತಿದ್ರು. ನಮ್ಮ ಅಜ್ಜ ಮುತ್ಯಾಜರ್ ನೋಡ್ರಿ, ನಿಮ್ಮ ಅಜ್ಜಗಳು ಯಾರು ಇದ್ರ ಅಂತಂದ್ರ ಅವ್ರ ಎಷ್ಟು ನಂಬಿಕೆ ಸ್ಟ್ರಾಂಗ್ ಇರ್ತಾರ. ನಮ್ ಪಪ್ಪಾರ ಇದ್ರ, ನಾ 25 ವರ್ಷನಾಗಿದ್ರ ನನಗ ಕಟ್ಗಿ ಹೊಡ್ಯಾಕ್ ಬರ್ತಿದ್ದಲ್ಲ. ಒಂದ್ ಕಟ್ಗಿ ಹಿಂಗ್ ಹೊಡೆದ್ರ ಅಂದ್ರ ಕೊಡ್ಲಿಲ್ಲ, ಹಿಂಗ ಹೋಳಾಕಿತ್ತ. ಏನ್ ಒಮ್ಮಗ ನಿನಗೇನೋ ಕಟ್ಗಿ ಹೊಡ್ಯಾಕ ಬರಂಗಿಲ್ಲ ಅಂತ ನನಗ್ ಬೈತಿದ್ರು. ನಾ 25 ಯಂಗ್ ಅಂಡ್ ಎನರ್ಜೆಟಿಕ್ ಇದ್ವಿ, ನಮ್ಗೊಂದ್ ಕಟ್ಗಿ ಸೀಳ್ತಿದ್ದಿಲ್ಲ. ಕಾರಣಗಳೇನಂತಂದ್ರ ಅವ್ರು ಹಂಗಿದ್ರು. ಮತ್ತೆ ಕಟಕ್ ರೊಟ್ಟಿ ಖಾರ ಎಣ್ಣೆ ತಿಂದ ಬದುಕ್ಯಾರ ಅವ್ರು. ಆಗಲ ಖಾರ ಎಣ್ಣೆ ಅಷ್ಟು ಸ್ಟ್ರಾಂಗ್ ಇದ್ದು. ಈಗಲೇ ಎಲ್ಲದ ಎಲ್ಲ ಮೋಸದ ಏನೋ ಎಲ್ಲ ಮೋಸ ನಡೀತಾ ಇದೆ. ಎಲ್ಲಿ ಹೋದ್ರು ಮೋಸನ ಐತಿ. ಆಹಾರದೊಳಗೂ ಮೋಸ ಐತಿ. ನಾವು ಕೊಡುದನ್ನ ನಾವು ಮೋಸನ ಮಾಡ್ತಾ ಇದ್ವಿ, ನಮ್ಗೆ ಗೊತ್ತಾ ಇಲ್ಲದ. ಎಸ್, ಅದಕ್ಕೆ ಹೇಳೋದು ಹಿಂದೆ ಓಲ್ಡ್ ಏಜ್ ನವ್ರು ಏನಿತ್ತು ಅಂತಂದ್ರೆ ಟ್ರೆಡಿಷನಲಿ ಇದ್ರು. ದೇ ಆರ್ ಟ್ರೆಡಿಷನಲ್, ಸಾಂಪ್ರದಾಯಸ್ಥರಿದ್ರು. ಹೇಗ್ ತಿನ್ಬೇಕು, ಎಷ್ಟು ಕಲ್ತು ಎಲ್ಲಾನು ಕೂಡ ಮಾಡ್ತಾ ಇದ್ರು. ದೇ ಆರ್ ಜಾಯಿಂಟ್ ಫ್ಯಾಮಿಲಿ ಒಳಗಿದ್ರು, ಖುಷಿ ಇರ್ತಿದ್ರು, ಬಹಳ ಚಂದ ಇರ್ತಿದ್ರು. ಸ್ಪಿರಿಚುಯಾಲಿಟಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ರು ಅವ್ರು. ಅಂದ್ರೆ ದೈವಿ ಆರಾಧಕರಾಗಿದ್ರು ಅವ್ರು. ಬಹಳ ಚಂದ ಸ್ಪಿರಿಚುವಲ್ಸ್ ಇದ್ದು. ಈಗ ಎಲ್ಲಿ ತಗೊಳ್ರಿ, ನಾವು ಮುಂಚೆ ಅದನ್ನ ಕೇಳೋದು ಏನ, ನಮ್ಮ ಹುಡುಗರು ಎಲ್ಲಾ ಹಚ್ಕೊಂಡ್ ಕೂತಿರ್ತಾರ. ರೀಲ್ಸ್ ನೋಡತ್ತಿರ್ತಾರ. ಒಳ್ಳೆ ರೀಲ್ಸ್ ನೋಡಂಗಿಲ್ರಿ ಅವ್ರ, ಬೇರೆನ ನೋಡ್ತಿರ್ತಾರ. ಅದು ನೋಡಿ ಮತ್ತೇನಾಗತ್ತ, ಅವ್ ದೇವ್ರು ನೆನಪಾಗಿಲ್ಲ, ದೇವುಗಳು ನೆನಪಾಗಂಗಿಲ್ಲ. ಎಸ್, ಸೊ ಇದು ಯಾಕೆ ಅಂತಂತಂದ್ರ ಅದಕ್ಕೆ ಈ ಪ್ರೆಸೆಂಟ್ ಚೇಂಜ್ ಆಗ್ತಾ ಇದೆ, ಆಗತ್ತೆ, ಟೈಮ್ ತಗೊಳುತ್ತೆ. ಅದಕ್ಕೆ ಬಹಳಷ್ಟು ನಮ್ಮ ಚೇಂಜ್, ಮೈಂಡ್ ಸೆಟ್ ಆಫ್ ಚೇಂಜ್ ಕೂಡ ಬದಲಾವಣೆ ಆಗ್ಬೇಕಾಗಿದೆ. ಅದಕ್ಕೆ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಇಲ್ಲಿ ಸೇರಿದೀವಿ. ನಾವೆಲ್ಲ ಫಿಟ್ ಆಗಿರ್ಬೇಕು, ಫೈನ್ ಆಗಿರ್ಬೇಕಂತಂದ್ರೆ ನಾ ಇಲ್ಲಿ ಏನ್ ಹೇಳ್ತಾ ಇದ್ದೀನಿ, ಇವನ್ನೆಲ್ಲ ಕೂಡ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಹೆಲ್ದಿ ಏಜಿಂಗ್ ಡಿಟರ್ಮೆಂಟ್ಸ್ ಅಂತ ಹೇಳಿದೆ. ಕೆಲವೊಂದು ಪಾಸಿಟಿವ್ ಆಗಿದ್ದಾವೆ, ಕೆಲವೊಂದು ನೆಗೆಟಿವ್ ಆಗಿದ್ದಾವೆ. ಅವು ಕೂಡ ಏನ್ ಮಾಡ್ತವೆ ಅಂತಂದ್ರೆ ನಮ್ಮ ಲೈಫ್ ಲಾಂಗ್ ಅವು ಇಂಪ್ಯಾಕ್ಟ್ ಮಾಡ್ತವೆ, ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡ್ತವೆ. ಏನು ಮೊದಲೆಲ್ಲ ಇತ್ತು ಪಾಸಿಟಿವ್ ಇಂಪ್ಯಾಕ್ಟ್ ಯಾವ್ದಾಗತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ ಯಾವ್ದಾಗತ್ತೆ. ಪಾಸಿಟಿವ್ ಇಂಪ್ಯಾಕ್ಟ್ ಮೊದಲು ನೋಡ್ರಿ, ನಾವೆಲ್ಲ ಕೂಡಿ ಬಾಳ್ತಿದ್ವಿ, ಜಾಯಿಂಟ್ ಫ್ಯಾಮಿಲಿ ಇತ್ತು. ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ. ಯಾಕಂದ್ರ ಮದುವೆ ಆತಂದ್ರ ಇಲ್ಲ, ನಾ ಬೇಡ, ನಿಮ್ಮ ಅವನ ಜೊತೆ ನಿಮ್ಮ ಅಪ್ಪನ ಜೊತೆ ಇರೋದು ಬೇಡ, ನಾವ್ ಬೇರೆ ಇರೋಣ ಅಂತಾರ್ರಿ. ಯಾಕ ಜಾಯಿಂಟ್ ಫ್ಯಾಮಿಲಿ ಆಗಿ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಯಾಕಂತ ಖುಷಿ, ಅದರಲ್ಲಿ ಇರ್ತಕ್ಕಂಥ ಮಜಾನ ಅನುಭವಿಸಕ್ ರೆಡಿ ಇಲ್ಲ. ಎಲ್ಲರೂ ಕೂಡ ಫ್ರೀ ಆಗಿ ಎಲ್ಲಾರು ಯಾರ್ದು ಕಾಟಿರ್ಬಾರ್ದಂತ ಬಯಸ್ತಾರೆ. ಹಿಂದೆಲ್ಲ ಪಾಸಿಟಿವ್ ಇಂಪ್ಯಾಕ್ಟ್ ಎಲ್ಲೈತಿ ಅಂತಂದ್ರೆ ಕೂಡಿ ಬಾಳೋದ್ರಲ್ಲಿ ಸುಖ ಐತಿ. ಜಾಯಿಂಟ್ ಫ್ಯಾಮಿಲಿ. ಎಸ್, ಆಕ್ಟಿವ್ ಇನ್ವಾಲ್ವ್ಮೆಂಟ್ ಅದು ಪಾಸಿಟಿವ್ನೆಸ್ ಐತಿ. ಎಲ್ಲರೂ ಕೂಡ ಎಲ್ಲರ ಜೊತೆ ಭಾಗಿ ಆಗ್ಬೇಕು, ಸೇರ್ಬೇಕು, ಅವ್ರ ಜೊತೆ ಹಂಚ್ಕೋಬೇಕು. ಕಷ್ಟ ಸುಖ ದುಃಖ ಎಲ್ಲಾನು ಹಂಚ್ಕೋಬೇಕ. ಈಗ ಅವಂಗ ಹೇಳಿದ್ರಿ ಏನಾರ ಅಂದ ಬಿಡ, ಅವ ಹೇಳಿದ್ರ ಅವ 100 ಹೇಳಿರ್ತಾನ. ಇವನ್ ಬಗ್ಗೆ 1 ಹೇಳಿನಾದ್ರ ಅವ್ 100 ಎಬ್ಸಿರ್ತಾನ. ಈಗೆಲ್ಲ ನೀವು ನೋಡ್ಬೋದು, ಫಾಸ್ಟ್ ಈ ಮಾಸ್ ಮೀಡಿಯಾದಾಗ ನೋಡ್ಬೋದು. ಎಷ್ಟು ಅದನ್ನೆಲ್ಲ ನನಗೆ ವಾಕರಕ್ಕೆ ಬಂದಿರ್ತತಿ. ಅದನ್ನ ನೋಡೋದಂತಂದ್ರೆ ಒಂಥರ ಅಸಹ್ಯ ಅನಿಸ್ತಿರ್ತದ. ಅದಕ್ಕೆ ನಾ ಒಟ್ಟ ಟಿವಿ ನೋಡಂಗಿಲ್ಲ, ನ್ಯೂಸ್ ಪೇಪರ್ ಓದಂಗಿಲ್ಲ. ಯಾವಾಗ ಈ ಕಮ್ಯುನಿಟಿ ಬಂದಾನೆ ಅವತ್ತಿದ್ದ ಒಂದು ನ್ಯೂಸ್ ಪೇಪರ್. ಯಾಕಂದ್ರೆ ಏನೇನೋ ಕಲ್ಪನೆಗಳು ಬರ್ತಾವ ನೆಗೆಟಿವ್ ನೋಡಿ. ಅದನ್ನ ನಾವು ನಮ್ಮ ಮೈಂಡ್ ಕೂಡ ನೆಗೆಟಿವ್ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ದಟ್ ಇಂಪ್ಯಾಕ್ಟ್ ಆನ್ ಹೆಲ್ದಿ ಏಜಿಂಗ್. ಎಸ್, ಅದಕ್ಕ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಬಹಳಷ್ಟು ಮುಖ್ಯ. ಫಿಸಿಕಲ್ ಆಕ್ಟಿವಿಟಿ ಬಹಳಷ್ಟು ಮುಖ್ಯ. ಪಾಸಿಟಿವ್ನೆಸ್ ಬರ್ಬೇಕಂತಂದ್ರೆ ದೈಹಿಕವಾಗಿ ವ್ಯಾಯಾಮ, ಯೋಗ, ಇನ್ನಿತರ ಒಂದು ದೈಹಿಕ ಒಂದು ಪಳಗುವಿಕೆಯಲ್ಲಿ ನಾವು ತೊಡಗಬೇಕು.
ಅಥವಾ ಕೆಲಸದಲ್ಲಿ ತೊಡಗ್ಬೇಕು, ಕೆಲಸ ಮಾಡ್ತಾನೆ ಇರ್ಬೇಕು. ಅದಕ್ಕೆ ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಬಹಳ ಚಂದ, ಈಗಲ್ಲ ಎಷ್ಟೋ ಶತಮಾನಗಳ ಹಿಂದೆ ನಮಗೆ ಏನ್ ಮಾಡಿದಾರೆ ಅಂತಂದ್ರೆ ಹೇಳ್ಕೊಟ್ಟಿದ್ದಾರೆ. ವೆಜಿಟೇರಿಯನಿಸಮ್, ಸಸ್ಯಾಹಾರ ಬಹಳಷ್ಟು ಮುಖ್ಯ. ನಾ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾವು ತಿನ್ನೋ ಆಹಾರ ಬಹಳಷ್ಟು ಮುಖ್ಯ. ಹೆಲ್ದಿ ಏಜಿಂಗ್ ಆಗ್ಬೇಕಂತಂದ್ರೆ ವೆಜಿಟೇರಿಸಮ್ ಅಂಡ್ ಸ್ಪಿರಿಚುಯಾಲಿಟಿ ಅಂಡ್ ರಿಲ್ಯಾಕ್ಸ್ ಬಹಳಷ್ಟು ಮುಖ್ಯ. ಧಾರ್ಮಿಕವಾದಂತ ಭಾವನೆಗಳು, ಟ್ರೆಡಿಷನಲ್ಸ್ಗಳು, ನಾವು ಏಕಾಂತವಾಗಿ ರಿಲ್ಯಾಕ್ಸ್ ಮಾಡ್ತಕ್ಕಂಥ ಅಥವಾ ವಿಶ್ರಾಂತಿ ಬಹಳಷ್ಟು ಮುಖ್ಯ. ಅವೆಲ್ಲವೂ ಕೂಡ ಏನ್ ಮಾಡ್ತಾವ ಅಂತಂದ್ರೆ ಹೆಲ್ತಿ ಏಜಿಂಗ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾವ. ನೆಗೆಟಿವ್ ಯಾವ? ನಮ್ಮ ಪುವರ್ಟಿ, ಯಾರೋ ಬೈದ್ರು, ಹಂಗಂದ್ರು ಹಿಂಗಂದ್ರು, ಇನ್ನು ಲಿಟ್ರಸಿ ಇಲ್ಲಿಟ್ರಸಿ, ನಾ ಓದೇ ಇಲ್ಲ, ಇವೆಲ್ಲ ನೆಗೆಟಿವ್ ಇಂಪ್ಯಾಕ್ಟ್ಸ್ಗಳು. ಅಂತ ಡಬಲ್ ಬರ್ಡನ್ಸ್ ಏನೇನೋ ಆಗ್ತಾ ಇರ್ತವೆ. ಇವೆಲ್ಲಗಳಿಂದ ಏನಾಗತ್ತಂತಂದ್ರೆ ನಮಗೆ ನೆಗೆಟಿವ್ ಫೀಲಿಂಗ್ಸ್ ಗಳು ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾವ. ಅದಕ್ಕೆ ಹೀಗಾಗಿ ಏನಾಗತ್ತಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗತ್ತ. ಓಕೆ, ಬಹಳಷ್ಟು ಇದಾವೆ. ಈಗ ಮಾಡಿಫೈಯಬಲ್ ಡಿಸೀಸಸ್, ರಿಸ್ಕ್ ಫ್ಯಾಕ್ಟರ್ಸ್, ಬಹಳಷ್ಟು ರಿಸ್ಕ್ ಯಾಕೆ ಬರ್ತವೆ ಅಂತ ಹೇಳ್ತೀನಿ. ಈಗ ನೋಡ್ರಿ, ಈ ಸದ್ಯ ನಮ್ಗೆ ಬಹಳಷ್ಟು ಮಂದಿಗೆ ರೋಗ ಬೇಳೆ, ಹಾರ್ಟ್ ಅಟ್ಯಾಕು, ಏನೇನೋ ಅದಾವ. 100 ಲಿಸ್ಟ್ ಮಾಡ್ತಾ ಹೋದ್ರೆ 100 ರೋಗಗಳದಾವ. ನಾಳಿಂದ ಯಾರೊಬ್ರು ಲಿಸ್ಟ್ ಮಾಡ್ರಿ ರೋಗಗಳು ಎಷ್ಟದಾವ ಅಂತೇಳಿ. ಕಾರ್ಡಿಯೋ ಎಸ್ಕ್ಯುಲರ್ ಡಿಸೀಸ್ ಅಂತ ಬರ್ತೈತಿ. ಎದಕ್ ಬರ್ತೈತಿ ಅಂತಂದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್, ಒಬ್ಯಾಸಿಟಿ, ಲಿಪಿಡ್ಸ್, BP, ಸಾಲ್ಟ್, ಡೈಟ್, ಸ್ಮೋಕ್, ಪೊಲ್ಯೂಷನ್, ಇವುಗಳಿಂದ ಏನಾಗತ್ತಂತಂದ್ರೆ ಕಾರ್ಡಿಯೋ ವೆಸ್ಕ್ಯುಲರ್ ಡಿಸೀಸ್ ಬರ್ತದೆ. ಇನ್ನು ಪಲ್ಮನರಿ ಡಿಸೀಸ್ ಅಂತ ಕರಿತೀವಿ, ಹೃದಯ ಏನು ಈ ಉಸಿರಾಟ ಸಂಬಂಧಿಸಿದ ರೋಗಗಳು, ಸ್ಮೋಕಿಂಗ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಲಿಂದ ಈ ರೋಗ ಬರ್ತವೆ. ಅಂಡ್ ನ್ಯೂರೋಲಾಜಿಕಲ್ ಅಂದ್ರೆ ನರಗಳ ಸಮಸ್ಯೆಗಳು ಬರ್ತವೆ. ಯಾಕೆ? BP, ಸ್ಮೋಕ್, ಆಲ್ಕೋಹಾಲು, ಡೈಟ್, ಆನಂತರ ಡಿಪ್ರೆಷನ್, ಮೆಂಟಲ್ ಇನ್ಆಕ್ಟಿವಿಟಿ ಇಂದ ಏನಾಗುತ್ತಂತಂದ್ರೆ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಗಳು ಬರ್ತವೆ. ಡಯಾಬಿಟಿಸ್ ಯಾಕೆ ಬರ್ತದೆ? ಸೆಡೆಂಟರಿ ಲೈಫ್ ಸ್ಟೈಲ್, ಕೂತಲ್ಲೇ ಕುಂದ್ರದು, ಏನ್ ಕೆಲಸನ ಮಾಡಂಗಿಲ್ಲ, ಮತ್ ಶುಗರ್ ಬಂದ್ ಸೇರ್ಕೋತತಿ. ಡೈಟು, ಲ್ಯಾಕ್ ಆಫ್ ಡೈಟ್, ಒಬ್ಯಾಸಿಟಿ, ಹೀಗಾಗೋದ್ರಿಂದ ಏನಾಗುತ್ತೆ ಅಂದ್ರೆ ಡಯಾಬಿಟಿಸ್ ಬರ್ತದೆ. ಇನ್ನು ಮಸಲ್ ಸ್ಕೆಲಿಟಲ್ ಡಿಸೀಸ್ ಬರ್ತವೆ. ಎದಕ್ ಬರ್ತದೆ? ಸೆಡೆಂಟರಿ ಲೈಫ್ ಸ್ಟೈಲ್, ಯಾರು ಕೂಡ ಇನ್ಆಕ್ಟಿವ್ ಆಗಿ ವ್ಯಾಯಾಮ ಮಾಡೋದು ಬೇಡ, ಏನಿಲ್ಲ, ಆರಾಮಾಗ್ಲಿ, ಆಗಲ್ಲ ಹೇಳೋದು. ಸೆಡೆಂಟರಿ ಲೈಫ್ ಸ್ಟೈಲ್ ಇಂದ ಏನಾಗುತ್ತೆ ಅಂದ್ರೆ ಸ್ಕೆಲಿಟಲ್ ಡಿಸೀಸ್ ಬರ್ತವೆ, ಒಬ್ಯಾಸಿಟಿ ಬರ್ತದೆ, ಹಾರ್ಮೋನ್ ಡೆಫಿಷಿಯನ್ಸಿ ಬರ್ತದೆ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸೀಸಸ್ ಬರ್ತವೆ. ಅದಕ್ಕೆ ಲೋ ಫೈಬರ್, ಆಲ್ಕೋಹಾಲ್ ಇಂಟೇಕ್, ಪುವರ್ ಓವರ್ ಆಲ್ ಹೈಜೀನ್, ನಮ್ಮ ಸ್ವಾಸ್ಥ್ಯ ಜೀವನ ಎಲ್ಲದಕ್ಕೆ ಏನ್ ಮಾಡ್ತಾ ಇದ್ದಾರೆ? ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸೀಸಸ್ ಬರ್ತವೆ. ಯುರಿನೋ ಜೆನೆಟೈಲ್ ಡಿಸೀಸಸ್ ಬರ್ತವೆ, BP, ಹಾರ್ಮೋನ್ ಡೆಫಿಷಿಯನ್ಸಿಯಿಂದ ಆಗ್ತದೆ. ಇನ್ಫೆಕ್ಷನ್ಸ್ ಯಾಕೆ ಆಗ್ತವೆ? ಅಂಡರ್ ನ್ಯೂಟ್ರಿಷನ್, ಮಾಲ್ ನ್ಯೂಟ್ರಿಷನ್, ಪುವರ್ ಸ್ಕಿನ್ ಕೇರ್ ಅಂಡ್ ನೋ ವ್ಯಾಕ್ಸಿನೇಷನ್, ಇವುಗಳಿಂದ ಏನಾಗುತ್ತಂದ್ರೆ ಇನ್ಫೆಕ್ಷನ್ಸ್ ಬರ್ತವೆ. ಕ್ಯಾನ್ಸರ್ಗಳು ಯಾಕೆ ಬರ್ತದೆ? ಏನು ಲೋ ಡಯಟ್, ಇಂಪ್ರಾಪರ್ ಡಯಟ್, ಮಾಲ್ ನ್ಯೂಟ್ರಿಷನ್, ಸ್ಮೋಕಿಂಗ್, ಚೀವಿಂಗ್ ಟೊಬ್ಯಾಕೋ, ಆಲ್ಕೋಹಾಲ್, ಕ್ಯಾನ್ಸರ್ಗಳು ಬರ್ತವೆ. ಇನ್ನೂ ಸಾಕಷ್ಟು ಅದಾವೆ. ಕೆಲವೊಂದು ಸೆನ್ಸ್ ಗಳಿಂದ ಬರ್ತವೆ. ಈಗ ಸನ್ಲೈಟ್, ನೋಸ್ ಡಯಾಬಿಟಿಸ್, ವಾಟರ್ ಫ್ಲೋರೈಡ್, ಡ್ರಗ್ಸ್, ಇವುಗಳಿಂದ ಕೂಡ ಅನೇಕ ರೋಗಗಳು ಬರ್ತವೆ. ಇದ್ರ ಜೊತೆಗೆ ಆಕ್ಸಿಡೆಂಟ್ ಅಂತ ಕರಿತೀವಿ. ಸೇಫ್ ಅಂದ್ರ ಮನೆಯಾಗಿರೋದು ಬಹಳ ಚಲೋ, ಹೊರಗೆ ಹೋಗಂಗಿಲ್ಲ. ಈಗೆಲ್ಲ ನೋಡ್ರಿ ಬಹಳ ಫಾಸ್ಟ್ ಜೀವನ. ನಾವ್ ಯಾಕೆ ಹೆಲ್ದಿ ಏಜಿಂಗ್ ಇಲ್ಲ ಅಂತಂದ್ರ ಪಟ್ನ ಏನಾರ ಆಗೇ ಬಿಟ್ಟಿರ್ತಾವ. ಅತ್ತಾಗ ಬರೋರ್ದು ಫಾಸ್ಟ್ ಅದಾರ, ಇತ್ತಾಗ ಬರೋರು ಫಾಸ್ಟ್ ಅದಾರ, ಹೊಡೆದ್ರ ಅಂದ್ರ ಮುಗಿದೋಯ್ತು ಆಕ್ಸಿಡೆಂಟ್. ಚಲೋ ಅದಾನ, ಬಹಳ ಚೆನ್ನಾಗಿದಾನ, ತಗೊಂಡ್ ಏನ್ ಮಾಡೋದೈತಿ ಈ ಏನು ಫಾಸ್ಟ್ನೆಸ್ ಅಂತ ಕರಿತೀವಿ. ವೇಗ ಏನಾಗ್ತಾ ಇದೆ ಅಂತಂದ್ರೆ ಅತಿಯಾದ ವೇಗ ಎಲ್ಲರೂ ಕೂಡ ಬಲಿ ತಗೋತಾ ಇದೆ. ಓಕೆ, ಇದಕ್ಕೆ ಬಹಳಷ್ಟು ಅದಾವ. ನಾ ಬಹಳಷ್ಟು ಹೆಚ್ಚಿಗೆ ಹೇಳಕ್ ಹೋದ್ರೆ ಇನ್ನೂ ಬಹಳ ಐತಿ. ಅದನ್ನ ಹೇಳಕ್ ಹೋದ್ರೆ ನೀವ್ ಏನ್ ಮಾಡ್ಬೇಕಂತಂದ್ರೆ ಕೆಲವೊಬ್ರು ಮೆಡಿಸಿನ್ಸ್ ಗಳನ್ನ ಯೂಸ್ ಮಾಡ್ತೀರಿ. ಮೆಡಿಸಿನ್ಸ್ ಯೂಸ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ನ್ಯಾಯಬದ್ಧವಾಗಿ ಮೆಡಿಸಿನ್ಸ್ ಗಳನ್ನ ಯೂಸ್ ಮಾಡ್ಬೇಕು. ಜುಡಿಷಿಯಸ್ ಮೆಡಿಕೇಶನ್ಸ್ ಅನ್ನ ಮಾಡ್ಬೇಕು. ಪ್ರಾಪರ್ಲಿ ಅಂಡರ್ಸ್ಟ್ಯಾಂಡ್ ದ ಡೈರೆಕ್ಷನ್ಸ್ ಆಫ್ ದೇರ್ ಯೂಸ್, ಹೆಂಗ್ ಉಪಯೋಗ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಹೆಂಗ್ ಬೇಕಾದ್ರೆ ಒಂದು ಗುಳಿಗೆ ಕೊಡು ತಲೆನೋವು ಸಾಕತ್ತೈತಿ ಅಂತ ಹೋಗಿ ತಗೋಬಾರ್ದು. ಎಸ್ ಟೇಕ್ ಆಫ್ಟರ್ ದ ಫುಡ್ ಯೂಸ್ಲೆಸ್ ಟು ಟೋಲ್ಡ್ ದ ಅದರ್ವೈಸ್. ಅದಕ್ಕೆ ಏನೋ ತಿನ್ಲಾರ್ದ ಗುಳಿಗೆ ತಗೋಬಾರ್ದು, ಮೆಡಿಸಿನ್ಸ್ ಗಳನ್ನ ಯೂಸ್ ಮಾಡಬಾರ್ದು. ಅದು ಗೈಡೆನ್ಸ್ ನಿಂದ ಮಾಡ್ಬೇಕು. ಗೆಟ್ ಇನ್ಗ್ರೀಡಿಯೆಂಟ್ಸ್, ಕೆಲವೊಂದು ಡುಪ್ಲಿಕೇಟೆಡ್ ಇರ್ತಾವ,
ಅದ್ರೊಳಗೆ ಏನ್ ಇನ್ಗ್ರೇಡಿಯಂಟ್ ಇದೆ ಏನಿದೆ ಅನ್ನೋದನ್ನ ಕೂಡ ನಾವ್ ಏನ್ ಮಾಡ್ಬೇಕಂದ್ರೆ ಯೋಚನೆ ಮಾಡಿ ತಗೋಬೇಕು, ಸುಮ್ನೆ ತಗೊಳಂಗಿಲ್ಲ. ಎಸ್, ನೆವರ್ ಹಾರ್ಡ್ ಮೆಡಿಸಿನ್ಸ್ ಗಳನ್ನ ಯೂಸ್ ಮಾಡಬಾರ್ದು. ಬಹಳ ಹೈ ಡೋಸ್ ಇರ್ತವೆ, ಹೈ ಡೋಸ್ ಗಳನ್ನ ಬಹಳಷ್ಟು ಯೂಸ್ ಮಾಡಬಾರ್ದು, ಲೈಫ್ ಟೈಮ್ ಯೂಸ್ ಮಾಡಬಾರ್ದು. BP ಶುಗರ್ ಬಂತಂತಂದ್ರೆ ಹೈ ಡೋಸ್ ಇರ್ತಾವ, ಅದೇನೈತಿ ತಗೊಂಡಿದ್ದ ಜಲ್ದಿ ಏನಾಗತ್ತಂತಂದ್ರ ಬಾಡಿ ಏನಾಗತ್ತಂತಂದ್ರೆ ಕ್ಷೀಣತೆಗೆ ಬರ್ತದೆ, ಏನಾರು ಮತ್ತ ವಿಕಲಾಂಗತೆ ಬರ್ತದೆ, ಯಾವ್ದೋ ವೈಫಲ್ಯಗಳ ಬರ್ತವೆ, ಅಂಗಾಂಗಗಳ ವೈಫಲ್ಯ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಡೋಂಟ್ ಶೇರ್ ದ ಮೆಡಿಸಿನ್ಸ್ ವಿತ್ ಎನಿ ಒನ್. ಯಾರ ಜೊತೆನ ಶೇರ್ ಮಾಡಬೇಡ್ರಿ, ಇದನ್ನ ತಗೋ ಅಂತ ಹೇಳಿ. ಎಸ್, ಡೋಂಟ್ ಶೇರ್ ದ ಮೆಡಿಸಿನ್ಸ್. ಓಕೆ, ಜೊತೆಗೆ ಪರ್ಸನಲ್ ಕ್ಲೀನೆಸ್ ಬಹಳಷ್ಟು ಮುಖ್ಯ. ನಿಮ್ಮ ವೈಯಕ್ತಿಕ ಸ್ವಾಸ್ಥ್ಯ ಅಂತ ಕರಿತೀವಿ, ಹೈಜೀನ್, ಓವರಾಲ್ ಹೈಜೀನ್. ಸ್ವಾಸ್ಥ್ಯ ಅಂದ್ರೆ ಹೈಜೀನ್, ಆರೋಗ್ಯವಾಗಿ ಚೆನ್ನಾಗಿ ಡಿಸಿಪ್ಲಿನ್ ಇರೋದು ಬಹಳಷ್ಟು ಮುಖ್ಯ. ನಿಮ್ ಬೌಲ್ ಮೂಮೆಂಟ್ಸ್ ಬಹಳಷ್ಟು ಮುಖ್ಯ, ಹೊಟ್ಟೆಯ ಒಂದು ಮೂಮೆಂಟ್ಸ್. ಸೌಂಡ್ ಸ್ಲೀಪ್ ಬಹಳಷ್ಟು ಮುಖ್ಯ, ಚೆನ್ನಾಗಿ ನಿದ್ದೆ ಮಾಡೋದು ಬಹಳಷ್ಟು ಮುಖ್ಯ. ಅವಾಯ್ಡ್ ದ ಡಸ್ಟ್ ಅಂಡ್ ಪೊಲ್ಯೂಷನ್ ಅವಾಯ್ಡ್ ಮಾಡ್ರಿ. ಅಂಡ್ ಸೇಫ್ಟಿ ಆಗಿರ್ರಿ, ಯಾವತ್ತೂ ಸ್ಕ್ರೀನಿಂಗ್ ಮಾಡ್ತಾ ಇರ್ರಿ, ನಿಮ್ ಹೆಲ್ತ್ ಬಗ್ಗೆ ಸ್ಕ್ರೀನಿಂಗ್ ಮಾಡ್ತಾ ಇರ್ರಿ. ಉತ್ತರದಿಂದ ಪಾಸಿಟಿವ್ ಅಟಿಟ್ಯೂಡ್ ಇರ್ಲಿ. ಎಂಗೇಜ್ ವಿತ್ ದ ಲೈಫ್, ಜೀವನದೊಳಗೆ ಯಾವತ್ತೂ ಎಂಗೇಜ್ ಆಗಿರ್ರಿ, ಎಲ್ಲರ ಜೊತೆ ಬೆರೀರಿ, ಸ್ಮೈಲಿಂಗ್ ಇರ್ಲಿ. ಇವೆಲ್ಲ ಬಹಳಷ್ಟು ಎಫೆಕ್ಟ್ ಮಾಡ್ತವೆ. ಹೌ ಟು ಎಸ್ಟಾಬ್ಲಿಷ್, ಹೆಂಗೆ ಎಸ್ಟಾಬ್ಲಿಷ್ ಮಾಡ್ಬೇಕು ಹೆಲ್ದಿ ಲೈಫ್ ಸ್ಟೈಲ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಪಾಸಿಟಿವ್ ಅಟಿಟ್ಯೂಡ್ಸ್ ಬಹಳಷ್ಟು ಮುಖ್ಯ. ನಾ ಆಗ್ಲೇ ಹೇಳಿದೆ ಸ್ಟಾರ್ಟಿಂಗ್, ಧನಾತ್ಮಕ ಚಿಂತನೆ ಬಹಳಷ್ಟು ಮುಖ್ಯ. ಮನೋವೃತ್ತಿ, ಅಟಿಟ್ಯೂಡ್ ಅಂತಂದ್ರೆ ಮನಸ್ಸಿನ ವೃತ್ತಿ ಅಂತ ಕರಿತೀವಿ. ಮನಸ್ಸು ಏನೆಲ್ಲ ವಿಚಾರ ಮಾಡ್ತದೆ ಅದನ್ನೇ ಅಟಿಟ್ಯೂಡ್ಸ್ ಅಂತ ಕರಿತೀವಿ, ಮನೋವೃತ್ತಿ ಅಂತ ಕರೀತಾರೆ ಅದಕ್ಕೆ. ಪಾಸಿಟಿವ್ ಧನಾತ್ಮಕ ಮನೋವೃತ್ತಿ ಅಂದ್ರೆ ಯೋಚನೆ ಮಾಡೋದು, ಏನ್ ಬೇಕಾದ ಯೋಚನೆ ಮಾಡೋದಲ್ಲ. ಬಸವರಾಜ್ ಸರ್ ಹಿಂಗದಾರ ಅಂದ್ಕೊಂಡು ಅವ್ರ ಬಗ್ಗೆ ಏನಾದ್ರು ಕೆಟ್ಟದ ವಿಚಾರ ಮಾಡಕಂದ್ರೆ ನನಗೇನಾಗಂಗಿಲ್ಲ, ನಿಮ್ಗೆ ಹಾಕಿರ್ತದೆ. ಅದಕ್ಕೆ ಪಾಸಿಟಿವ್ ಅಟಿಟ್ಯೂಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಹೆಲ್ದಿ ಏಜಿಂಗ್ ಆಗ್ಬೇಕಾಗಿತ್ತಂದ್ರೆ, ಚೆನ್ನಾಗಿರ್ಬೇಕಂತಂದ್ರ ಇದು ಬಹಳಷ್ಟು ಇನ್ಫ್ಲೂಯೆನ್ಸ್ ಮಾಡ್ತದೆ. ಅಂದ್ರೆ ಈ ಎಲ್ಲಾ ಫ್ಯಾಕ್ಟರ್ಸ್ ಬಹಳಷ್ಟು ಪರಿಣಾಮ ಬೀರ್ತಾವ. ಯಾವುದು? ಹೆಲ್ದಿ ಏಜಿಂಗ್ ಮೇಲೆ ಪಾಸಿಟಿವ್ ಅಟಿಟ್ಯೂಡ್ ಏನ್ ಮಾಡ್ತೈತೆ ಅಂತಂದ್ರೆ ಕೆಲಸವನ್ನ ಮಾಡ್ತದೆ. ಓಕೆ, ಟೈಮ್ ನೋಡ್ತಾ ಇದ್ದೆ, ನನಗೂ ಗೊತ್ತಾಗೋದಿಲ್ಲ ನಾ ಹೇಳಕತ್ತೀನಿ ಅಂದ್ರೆ ಏನ್ ಹೇಳಕತ್ತೀನಿ, ಎಷ್ಟು ಟೈಮ್ ಗೊತ್ತೇ ಇರೋದಿಲ್ಲ. ಎಸ್, ಪಾಸಿಟಿವ್ ಅಟಿಟ್ಯೂಡ್, ಮನೋವೃತ್ತಿ ಬಹಳಷ್ಟು ಮುಖ್ಯ. ಈಟಿಂಗ್ ಸ್ಮಾರ್ಟ್, ಫಿಸಿಕಲ್ ಆಕ್ಟಿವಿಟಿ, tuning the times into the times, and practice being safe. Know your health. ನಿಮ್ಮ ಹೆಲ್ತ್ ನಂಬರ್ ಗೊತ್ತಿರ್ಬೇಕು. ನಾ ಇನ್ನ ಮುಂದೆ ಹೇಳ್ತೀನಿ, ಇದನ್ನ ಪೂರ್ತಿ ಹೇಳಕತ್ತೀನಿ ಎಲ್ಲ ಟಾಪಿಕ್ಸ್. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಒತ್ತಡ ನಿರ್ವಹಣೆ ಮಾಡ್ಬೇಕು. ಫೈನಾನ್ಸಿಯಲ್ ಅಫೇರ್ಸ್ ಬಹಳಷ್ಟು ಮುಖ್ಯ, ರಿಲೇಷನ್ಸ್ ಅಫೇರ್ಸ್ ಬಹಳಷ್ಟು ಮುಖ್ಯ, ಸ್ಲೀಪು, ಅದ್ರ ಜೊತೆಗೆ ಟೈಮ್ ಕೊಡೋದು ಬಹಳಷ್ಟು ಮುಖ್ಯ. ಇವೆಲ್ಲವುಗಳನ್ನ ನಾ ಡಿಸ್ಕಸ್ ಮಾಡ್ತೀನಿ. ಓಕೆ, ಅಟಿಟ್ಯೂಡ್ ಈಸ್ ಎವ್ರಿಥಿಂಗ್. ನಿಮ್ ಮನೋವೃತ್ತಿನ ಎಲ್ಲಾನ. ಮನೋವೃತ್ತಿ ಅಂತಂದ್ರೆ ಮನಸ್ಸಿನ ಕಾರ್ಯಾಚರಣೆ ಏನ್ ಮಾಡ್ತಾರೆ ಅದೇ ಎಲ್ಲಾನು ಮಾಡ್ತದೆ. ನಿಮ್ಮ ಮನಸ್ಸು ಎಲ್ಲಿ ಹೋದಲ್ಲಿ ಬಿಡಾಕ್ ಬೇಡ್ರಿ, ಮನಸ್ಸನ್ನ ಹಿಡಿದು ನಿಲ್ಲಿಸುವಂತ ಕೆಪಾಸಿಟಿ ನಿಮ್ಗೆ ಇರ್ಬೇಕು. ನೀವ್ ಹೇಳ್ದಂಗ ನಿಮ್ ಮನಸ್ಸು ಕೇಳ್ಬೇಕು, ಮನಸ್ಸು ಹೇಳ್ದಂಗ ನೀವ್ ಕೇಳಬಾರ್ದು. ಅದಕ್ಕೆ ಅಟಿಟ್ಯೂಡ್ ಈಸ್ ಎವ್ರಿಥಿಂಗ್ ಅಕ್ಸೆಪ್ಟ್ ದ ಚೇಂಜ್. ಅದಕ್ಕೆ ಬದಲಾವಣೆಯನ್ನ ಅಕ್ಸೆಪ್ಟ್ ಮಾಡ್ಕೊಡ್ರಿ. ಏನ್ ನಡೀತಾ ಇದೆ ಅದನ್ನ ಸ್ವೀಕಾರ ಮಾಡ್ತಕ್ಕಂಥ ಗುಣ ಇರ್ಬೇಕು. ಅದಕ್ಕ ಕೇಳೋದು ಬಹಳಷ್ಟು ಮುಖ್ಯ. ಹೇಳೋದು ಮುಖ್ಯ ಅಲ್ಲ, ಹೇಳೋರ್ಕಿಂತ ಕೇಳೋರ್ ಜಾನ್ರಂತ ದೊಡ್ಡ ಒಂದು ಗಾದಿ ಮಾತೈತಿ. ಅದಕ್ಕೆ ಕೂತ್ ಕೇಳೋರು ಕೇಳ್ಬೇಕು, ಮೈಂಡ್ಫುಲಿ ಕೇಳ್ಬೇಕು. ಈಗ ಇಲ್ಲಿ ಏನ್ ಮಾಡಿರ್ತೀವಿ ಅಂತಂದ್ರೆ ಆನ್ ಮಾಡಿ ಇಟ್ಟಿರ್ತೀವಿ, ಎಲ್ಲೋ ಮಾಡ್ತಿರ್ತೀವಿ, ಆತ ರೊಟ್ಟಿ ಬಿಡ್ತಿರ್ತೀವಿ, ಆತ ಏನೇನೋ ಮಾಡ್ತಿರ್ತೀವಿ, ಕೇಳಂಗ ಇಲ್ಲ. ಸುಮ್ಮ ಅದು ಒದರ್ತತೆ. ಅದು ಮುಖ್ಯ ಅಲ್ಲ. ಆಲಿಸುವಿಕೆ ಬಹಳಷ್ಟು ಮುಖ್ಯ. ಎದಕ್ಕೆ ಅಂತಂದ್ರೆ ನಮ್ಮ ಮನೋವೃತ್ತಿಗಳನ್ನ ಬದಲಾವಣೆ ಮಾಡ್ಬೇಕಾದ್ರೆ. ಅದಕ್ಕ ಚೇಂಜ್ ದ ಅಕ್ಸೆಪ್ಟ್ ದ ಚೇಂಜ್. ಬದಲಾವಣೆಯನ್ನ ಸ್ವೀಕಾರ ಮಾಡ್ರಿ. ಡೋಂಟ್ ಏಜಿಸಮ್. ನನಗ್ ವಯಸ್ಸಾತಂತೆ ಯೋಚನೆ ಮಾಡ್ಬೇಡ್ರಿ, ಒಟ್ಟೆ ಯೋಚನೆ ಮಾಡ್ಬೇಡ್ರಿ ನಾ ವಯಸ್ಸಾಗೈತಿ ಅಂತ. ನನಗೂ ಈಗ ಕೂಡ ಅನಿಸ್ತೈತಿ, ನನ್ನ ವಯಸ್ಸು 46, 47. ನಾ ಈಗ ನನಗೇನ ಹೆಂಗ್ ಫೀಲ್ ಐತಿ ಅಂತಂದ್ರೆ ಇನ್ನ 15-20 ವಯಸ್ಸು ನಾವ್ ಅದೇನ್ ಬಿಡ ನನಗೆ ಅನಿಸ್ತಿರ್ತದೆ. ನಾ ದೊಡ್ಡವದೇನಂತ ಎಂದು ನಾನು ಅನ್ಕೊಂಡೇ ಇಲ್ಲ. ಹೆಂಗ? ಡೋಂಟ್ ಲೆಟ್ ಏಜ್ ಆಯ್ತು ಅಂತ ಯೋಚಿಸಬಾರ್ದು. ಸ್ಟೇ ಮೆಂಟಲಿ ಹೆಲ್ದಿ ಆಗಿರ್ಬೇಕು. ಮಾನಸಿಕವಾಗಿ ಬಹಳಷ್ಟು ಬಲಿಷ್ಠರಾಗಿರ್ಬೇಕು, ಆರೋಗ್ಯಕರವಾಗಿರ್ಬೇಕು. ಎಸ್, ಡೋಂಟ್ ಥಿಂಕಿಂಗ್ ಮೇಕ್ ಯು ಹ್ಯಾಪಿ. ಥಿಂಕಿಂಗ್ ಯು ಮೇಕ್ ಹ್ಯಾಪಿ. ನೀವ್ ಏನ್ ಯೋಚನೆ ಮಾಡ್ತಾರೆ ಅದೇ ನಿಮಗೆ ಸಂತೋಷ ಕೊಡ್ತದೆ. ಎಸ್, ನಾ ಕುನಿಬೇಕಂತಂದ್ರೆ ಎಸ್ ಕುನಿರಿ. ದಟ್ ಗಿವ್ಸ್ ಯು ಪ್ಲೆಸರ್. ಹಾಡ್ರಿ, ನಿಮ್ಗೆ
ಖುಷಿ ಕೊಡ್ತದ. ಕೆಲಸ ಮಾಡ್ರಿ, ಖುಷಿ ಕೊಡ್ತದ. ಇನ್ನೊಬ್ರ ಜೊತೆ ಹಂಚ್ಕೊಳ್ರಿ, ಒಳ್ಳೇದನ್ನ, ಖುಷಿ ಕೊಡ್ತದ. ಎಸ್, ಡೂ ದ ಥಿಂಗ್ಸ್ ದಟ್ ಮೇಕ್ಸ್ ಯು ಹ್ಯಾಪಿ. ಏನೇ ಮಾಡ್ರಿ ಅದು ನಿಮ್ಗೆ ಏನ್ ಮಾಡ್ತೈತೆ ಅಂತಂದ್ರೆ ನಿಮ್ಗೆ ಸಂತೋಷವನ್ನ ಕೊಡ್ತದೆ. ಅದಕ್ಕೆ ಅಟಿಟ್ಯೂಡ್ ಈಸ್ ಎವ್ರಿಥಿಂಗ್. ನಿಮ್ಮ ಮನೋವೃತ್ತಿಯೇ ಪ್ರತಿಯೊಂದು ಆಗಿರ್ತದೆ. ಎಸ್, ನೆಕ್ಸ್ಟ್, ಈಟಿಂಗ್ ಸ್ಮಾರ್ಟ್ ಹೆಲ್ದಿ. ಈಟಿಂಗ್ ಸ್ಮಾರ್ಟ್ ಅಂಡ್ ಹೆಲ್ದಿ. ಯಾರು ಚೆನ್ನಾಗಿ ತಿಂತಾರೆ, ಚೆನ್ನಾಗಿ ಹೆಲ್ದಿ ಆಗಿರ್ತಾರೆ, ಅದಕ್ಕೆ ಏನ್ ತಿನ್ಬೇಕು, ತಿನ್ನೋದ್ರ ಬಗ್ಗೆ ಬಹಳ ಯೋಚನೆ ಮಾಡ್ಬೇಕು. ಏನ್ ಬೇಕಾದ್ ತಿನ್ನೋದಲ್ಲ, ಫ್ರೀ ಐತಿ ಅಂತೇಳಿ. ಈಗ ಮದುವೆ ನಡೆದಿರ್ತತಿ, ಮದುವೆಯಾಗ ಸಿಕ್ಕಾಪಟ್ಟೆ ಎಲ್ಲಾ ಐಟಮ್ಸ್ ಮಾಡಿರ್ತಾರ, ಐತಿ ಅಂತೇಳಿ ಎಲ್ಲಾನು ತಿಂದ್ಬಿಡ್ತೀವಿ. ತಿಂದ್ರೆ ಏನಾಗತ್ತ, ಸಂಜೆಗೆ ಹೊಟ್ಟೆ ಕೆಟ್ಟ ಬಿಡ್ತದ. ಹೌದು, ಅದಕ್ಕೆ ಭಗವಾನ್ ನಮ್ಗೆ ಏನ್ ನೀಡ್ ಐತಿ ಅದನ್ನ ಕೊಡ್ಬೇಕ ದೇಹಕ್ಕ. ಎಕ್ಸಾಮಿನ್ ಯುವರ್ ರಿಲೇಶನ್ಶಿಪ್ ವಿತ್ ಫುಡ್. ಫುಡ್ ತೊಂದಿಗೆ ನಿಮ್ಮ ರಿಲೇಶನ್ಶಿಪ್ ಏನಿದೆ, ಯಾಕೆ ಬೇಕು, ಈ ಫುಡ್ ನನಗ ಬೇಕು, ಏನ್ ನನಗ ಯೂಸ್ ಆಗುತ್ತೋ ಇಲ್ಲ ಅನ್ನೋದನ್ನ ನೋಡ್ಬೇಕ. ಇಲ್ಲ ಹಂಗ ಕೊಟ್ಬಿಡ್ತೀವಿ, ಕೊಟ್ಟು BP ಶುಗರ್ ಬಂದ್ಬಿಡ್ತಾವ. ಈಟ್ ವೆರೈಟಿ ಆಫ್ ನ್ಯೂಟ್ರಿಯೆಂಟ್ ಫುಡ್ಸ್. ಪ್ರತಿದಿನ ನಾವ್ ಏನ್ ಮಾಡ್ಬೇಕಂತಂದ್ರೆ ಸ್ಮಾರ್ಟ್ ಫುಡ್ ಗಳನ್ನ ತಿನ್ಬೇಕು. ವೆರೈಟಿ ಆಫ್ ನ್ಯೂಟ್ರಿಯೆಂಟ್ಸ್ ಫುಡ್ಸ್ ಅಂದ್ರ ಕಲರ್ಫುಲ್ ಫುಡ್ಸ್. ಇಲ್ಲಿ ಏನದ ನೋಡ್ರಿ, ಇವನ್ನೆಲ್ಲ ತಿನ್ಬೇಕು ನೋಡ್ರಿ ದಿನ. ಈ ಒಂದು ಇದ್ರೊಳಗದಾವಲ್ಲ ಎಲ್ಲ ತಿನ್ಬೇಕು. ಓಕೆ, ಡೋಂಟ್ ಸ್ಕಿಪ್ ದ ಬ್ರೇಕ್ಫಾಸ್ಟ್. ಹೆಲ್ದಿ ಏಜಿಂಗ್ ಆಗ್ಬೇಕಂತಂದ್ರ ಒಟ್ಟ ಬ್ರೇಕ್ಫಾಸ್ಟ್ ಅನ್ನ ಬಿಡಬಾರ್ದು, ಸ್ಕಿಪ್ ಮಾಡಬಾರ್ದು. ಇವತ್ತೊಂದು ಈ ಟೈಮ್ ತಿಂದೆ, ನಾಳೆಗೆ ಆ ಟೈಮ್ ಒಟ್ಟ ಅದು ಮಾಡಬಾರ್ದು. ಡೋಂಟ್ ಸ್ಕಿಪ್ ದ ಬ್ರೇಕ್ಫಾಸ್ಟ್. ಅದಕ್ಕೆ ನಿಮ್ಮ ಉಪಹಾರವನ್ನ ಎಂದೂ ನೀವು ಮರಿಬಾರ್ದು, ಸೇವಿಸಲೇಬೇಕು, ಟೈಮ್ ಪ್ರಕಾರ ಸೇವಿಸ್ಬೇಕು. ಕಂಟ್ರೋಲ್ ಯುವರ್ ಪ್ರಪೋರ್ಷನ್ಸ್. ತಿನ್ನೋರು ಒಮ್ಮೆ ಇಷ್ಟು ತಿಂತಾರ, ಒಮ್ಮೆ ಇಟ ತಿಂತಾರ. ಇಟ್ಸ್ ಅ ರಾಂಗ್ ಮೆಥಡ್ ಆಫ್ ಹೆಲ್ದಿ ಏಜಿಂಗ್. ತಿನ್ಬೇಕಾದ್ರ ಪ್ರಪೋರ್ಷನ್ಸ್ ಅದಾವ. ಪ್ರಪೋರ್ಷನ್ಸ್ ಅಂದ್ರೆ ಇಷ್ಟ ತಿನ್ಬೇಕಂತ ಐತಿ, ಅಷ್ಟ ತಿನ್ಬೇಕು. ಅದಕ್ಕೆ ಹೇಳ್ತೀನಿ, ನಮ್ಮ ಸೇಕ್ ತಗೊಳಕತ್ರ ಅಂದ್ರ ಬಹಳ ಪವರ್ಫುಲ್ ಆಕಾರ. ಯಾಕ, ಪ್ರಪೋರ್ಷನ್ಸ್ ಚೆನ್ನಾಗೈತಿ ಅದ್ರ. ದ ಕಂಟ್ರೋಲ್ ಯುವರ್ ಪ್ರಪೋರ್ಷನ್. ಇಷ್ಟ ತಿನ್ಬೇಕ, ಇಷ್ಟ ಕ್ಯಾಲರಿ, ಇಷ್ಟ ಅಂತೇಳಿ ಮೆಜರ್ಡ್ ಐತಿ. ನೀವು ಮಾಡಿ ನೋಡ್ನು, 1 kg ಇಟ್ಟು ಮಾಡಿ ತಿನ್ಕೊಡೋದು ಎಟ್ಟ ಹೆಚ್ಚಕಮ್ಮಿ ತಿಂದಿರ್ತೀರಿ, ಗೊತ್ತಿರಂಗಿಲ್ಲ ನಿಮ್ಗ. ಎಸ್, ಅದಕ್ಕೆ ಬಿಗ್ ಸೆಲ್ಯೂಟ್ ಮಾಡ್ರಿ ಒಂದ್ ಶೇಕಿಗೆ. ಇಟ್ ಈಸ್ ಕಂಟ್ರೋಲ್ಡ್ ಪ್ರಪೋರ್ಷನ್ಸ್. ಎಲ್ಲ ಐತೆ ಅದ್ರೊಳಗೆ. ಎಸ್, ಎವ್ರಿಥಿಂಗ್ ಇನ್ ಮಾಡರೇಷನ್. ಏನಾಗಲಿ ಮಾಡರೇಟರ್ ಇರ್ಬೇಕು, ಹೆಚ್ಚಾಗಬಾರ್ದು. ಈಗ ನಾ ಮಾತಾಡಕತ್ತೀನಲ್ಲ, ಇದು ಹೆಚ್ಚಾಗಬಾರ್ದು. ಏನ್ ಮಾತಾಡಕತ್ತಾನೋ ಮರ ಅಂತಾರ. ಒಬ್ಬೊಬ್ಬರಿಗೆ ಸಿಟ್ಟು ಬರ್ತಾವ. ನಾವ್ ಹೇಳೋ ಮುಂದೆ ಕೆಲವೊಂದು ಮಾತುಗಳು ತ್ರಾಸ ಆಕಿರ್ತಾವ. ಯಾಕಂದ್ರೆ ಕುಂಬಳಕಾಯಿ ಕಾಳ ಅಂದ್ಕೊಳ್ಳೆ ಹೆಲ್ಮೆಟ್ ನೋಡ್ಕೊತಿರ್ತಾರ ಅವ್ರು. ನಾ ಹೇಳೋದು ಒಬ್ಬೊಬ್ಬರಿಗೆ ಬಹಳ ಸಿಟ್ಟು ಬರ್ತೈತಿ. ಯಾಕಂದ್ರ ಅಲ್ಲಿ ಇರ್ತೈತಿ, ಅದು ಡಿಫೆಕ್ಟ್ ಇರ್ತೈತಿ, ನನ್ಗೆ ಗೊತ್ತೈತಿ ಸೈಕಾಲಜಿಕಲಿ. ಅದಕ್ಕ ಎವ್ರಿಥಿಂಗ್ ಇನ್ ಮಾಡರೇಷನ್. ಯಾವ್ದು ಕೂಡ ಏನಾಗ ಮಾಡರೇಟ್ ಆಗಿರ್ಬೇಕು, ಅಂದ್ರೆ ಬ್ಯಾಲೆನ್ಸಿಂಗ್ ಆಗಿರ್ಬೇಕು. ಯಾವ್ದಾಗ್ಲಿ ಮಾತು, ಕೃತಿ ಅಥವಾ ನಮ್ಮ ಎಲ್ಲವೂ ಕೂಡ ಏನಾಗಿರ್ತಂತಂದ್ರೆ ಬ್ಯಾಲೆನ್ಸ್ ಆಗಿರ್ಬೇಕು. ಅದಕ್ಕೆ ಭಾಗ ಇಷ್ಟಪಡ್ತೀನಿ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್. ಬ್ಯಾಲೆನ್ಸ್ ಅಂತಕ್ಕಂಥ ಪದವನ್ನ ಬಹಳ ಇಷ್ಟಪಡ್ತೇನೆ. ಐ ಲವ್ ದ ಬ್ಯಾಲೆನ್ಸ್. ಎಲ್ಲದ್ರೊಳಗೂ ಬ್ಯಾಲೆನ್ಸ್ ಇರ್ಬೇಕು, ಅದು ಬಹಳಷ್ಟು ಮುಖ್ಯ. ನೀವು ಹೇಳುದು ಸರಳ ಐತದನ, ಅನುಸರಿಸೋದು ಬಹಳ ಕೆಟ್ಟ ಐತಿ. ಬಿಡ್ರಿ, ಒಂದು ತಿಂಗಳ ಚಾ ಕುಡಿದ್ ಬಿಡ್ರಿ. ಯಾವಾಗ ಚಾ ಕುಡ್ದಿನೋ ಅಂತ ಅನಿಸ್ತಿರ್ತತಿ, ಆದ್ರೆ ಮೇಂಟೈನ್ ಮಾಡೋದು ಬಹಳಷ್ಟು ಕಷ್ಟ ಐತಿ. ದಟ್ ಈಸ್ ಮಾಡರೇಷನ್. ಓಕೆ, ಡ್ರಿಂಕ್ ಮೋರ್ ವಾಟರ್. ಹೆಲ್ದಿಯಾಗಿ ಚೆನ್ನಾಗಿರ್ಬೇಕಂತಂದ್ರೆ ಪ್ರತಿದಿನ ನೀರನ್ನ ಚೆನ್ನಾಗಿ ಕುಡಿಬೇಕು. ಬಾಡಿಗೆ ಎಷ್ಟು ಸಫಿಸಿಯೆಂಟ್ ಇದೆ ಅಷ್ಟು ನೀರನ್ನ ಕುಡಿಬೇಕು. ಗೆಟ್ ದ ಸ್ಕಿನ್ನಿ ಅಂಡ್ ಆನ್ ಫ್ಯಾಟ್. ಸ್ಕಿನ್ನಿ ಫ್ಯಾಟ್ ನ ರೆಡ್ಯೂಸ್ ಮಾಡ್ಬೇಕು. ಫ್ಯಾಟ್ ಬಹಳ ಇರಬಾರ್ದು ದೇಹದೊಳಗೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಡ್ರಿ. ಫೈಟ್ ಕೊಲೆಸ್ಟ್ರಾಲ್. ಕೊಲೆಸ್ಟ್ರಾಲ್ ಜೊತೆ ಫೈಟ್ ಮಾಡ್ರಿ. ಯಾವ್ದು ಗುಡ್ ಕೊಲೆಸ್ಟ್ರಾಲ್ ತಿನ್ಬೇಕು, ಬ್ಯಾಡ್ ಕೊಲೆಸ್ಟ್ರಾಲ್ ಜೊತೆ ಫೈಟ್ ಮಾಡ್ಬೇಕು. ಯಾವತ್ಲು ಡೋಂಟ್ ಸೇ ನೋ, ಸೇ ಎಸ್. ಸೇ ಎಸ್, ಯಾವತ್ಲು ಎಸ್ ಅನ್ಬೇಕು. ಯಾಕಂದ್ರೆ ಎಸ್ ಅಂದ್ರೆ ಪಾಸಿಟಿವ್ನೆಸ್, ನೋ ಅಂದ್ರ ನೆಗೆಟಿವ್. ಯಾರು ಯಾವತ್ಲು ಎಸ್ ಸರ್ ಅಂತಿರ್ತಾರ, ನಮ್ ಕಮ್ಯುನಿಟಿ ಇದನ್ನ ಬಾ ಕಲಿಸ್ಕೊಡ್ತಾರ. ಬೇಕಂತ ಎಸ್ ಸರ್, ಎಸ್ ಸರ್ ಅಂತಾರ. ಯಾಕ ಹಂಗೈತಿ ಅದು ಪಾಸಿಟಿವ್ಗೆ. ಅದನ್ನ ಹೇಳ್ಕೊತ ಇರ್ ನೀವು, ಎಲ್ಲ ಆಗತ್ತ. ಎಸ್ ಅಂದ್ರೆ ಎಲ್ಲ ಆಗೇ ಬಿಡ್ತೈತಿ. ಓಕೆ, ಅದಕ್ಕೆ ಡೋಂಟ್ ಟೇಕ್ ದ ಎಕ್ಸಸ್ ಸೋಡಿಯಂ. ಸೋಡಿಯಂ ಅನ್ನು ಬಹಳ ತಗೋ. ಕಡಿಮೆ ಸಕ್ಕರೆಯನ್ನ ಸೇವನೆ ಮಾಡ್ರಿ. ಅಂಡ್
ಕಾರ್ಬ್ ಅಪ್ ದ ಹೆಲ್ದಿ ವೇ. ಕಾರ್ಬ್ಸ್ ಗಳನ್ನ, ಹೆಲ್ದಿ ಕಾರ್ಬ್ಸ್ ಗಳನ್ನ ತಗೊಳ್ರಿ. ಹೆಲ್ದಿ ಕಾರ್ಬ್ಸ್, ಕಾರ್ಬೋಹೈಡ್ರೇಟ್, ಹೆಲ್ದಿ ಕಾರ್ಬ್ಸ್ ಗಳನ್ನ ಮೇಂಟೈನ್ ಮಾಡ್ರಿ. ಈಟ್ ಸ್ಮಾರ್ಟ್ ವೈಲ್ ಈಟಿಂಗ್ ದ ಔಟ್. ಹೊರಗೆ ತಿನ್ಬೇಕಾತಂದ್ರ ಸ್ಮಾರ್ಟ್ ಫುಡ್ ಗಳನ್ನ ತಿನ್ನೋದನ್ನ ಕಲೀರಿ. ಅಂಡ್ ಕೌಂಟ್ ಯುವರ್ ಕ್ಯಾಲರೀಸ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಅದಕ್ಕ ನೀವು ಬಹಳ ಸ್ಮಾರ್ಟ್ ಆಗಿ ಇರ್ಬೇಕಾತಂದ್ರ, ಹೆಲ್ದಿ ಏಜಿಂಗ್ ಆಗ್ಬೇಕಾಯ್ತಂದ್ರೆ ಇವು ಬಹಳಷ್ಟು ಮುಖ್ಯ. ನೆಕ್ಸ್ಟ್ ಗೆಟ್ ಫಿಟ್. ಗೆಟ್ ಫಿಟ್. ಫಿಟ್ ಅಂದ್ರ ಫಿಟ್ ಹಂಗ ಬರಂಗಿಲ್ಲ. ನೋ ಪೇನ್ ನೋ ಗೇನ್. ಪೇನ್ ಇರ್ಲಾರ್ದ ಗೇನ್ ಆಗಂಗಿಲ್ಲ, ಕಷ್ಟ ಇರ್ಲಾರ ಸುಖ ಬರಂಗಿಲ್ಲ. ಎಸ್, ಅದಕ್ಕೆ ನೋ ಪೇನ್ ನೋ ಗೇನ್. ಬ್ಯಾಲೆನ್ಸ್ ಇರಬೇಕು ನಿಮ್ ಎಕ್ಸರ್ಸೈಸ್. ಫಿಟ್ ಆಗಿರ್ಬೇಕಂದ್ರೆ ಬ್ಯಾಲೆನ್ಸ್ ಇರ್ಬೇಕು, ಎಂಡ್ಯೂರೆನ್ಸ್ ಇರ್ಬೇಕು, ತಾಳ್ಮೆ ಇರ್ಬೇಕು, ಸ್ಟ್ರೆಂಗ್ತ್ ಇರ್ಬೇಕು, ಫ್ಲೆಕ್ಸಿಬಿಲಿಟಿ ಇರ್ಬೇಕು. ಅದಕ್ಕೆ ಏನ್ ಮಾಡ್ರಿ ಅಂತಂದ್ರೆ ದಿನ ಪ್ರಾಕ್ಟೀಸ್ ಮಾಡ್ಬೇಕು ಇದನ್ನ. ಬ್ಯಾಲೆನ್ಸ್ ಹಿಂಗ್ ನಿಲ್ಬೇಕಾತಂದ್ರ ಬ್ಯಾಲೆನ್ಸ್ ಬೇಕು. ನಾವ್ ನಿಂತ್ರ ಹಿಂಗ ಮಾಡ್ತಿರ್ತಾರ ನೋಡಿ ನಾನು. ಯಾಕಂದ್ರ ಮೈಂಡ್ ಮನಸ್ಸು ಕೂಡ ಇರಂಗಿಲ್ಲ, ಆಕ್ಟಿವಿಟೀಸ್ ಮಾಡ್ತಿರ್ತಾರ, ಕಾಲು ಹಿಂಗ ಹಿಂಗ ಓಲಾಡ್ತಿರ್ತಾವ, ವ್ಯಾಯಾಮ ಮಾಡೋ ಮುಂದೆ ನೋಡ್ತಿರ್ತಾನ. ನೋ ಬ್ಯಾಲೆನ್ಸ್. ಫಿಟ್ ಆಗಿದ್ರೆ ಬ್ಯಾಲೆನ್ಸಿಂಗ್ ಇರ್ತದೆ, ತಾಳ್ಮೆ ಇರ್ತದೆ, ಸ್ಟ್ರೆಂಗ್ತ್ ಇರ್ತದೆ, ಜೊತೆಗೆ ಫ್ಲೆಕ್ಸಿಬಿಲಿಟಿ ಕೂಡ ಇರ್ತದೆ. ಅದಕ್ಕ ಏನ್ ಗೋಲ್ ಇರ್ಬೇಕಂತಂದ್ರೆ ಮಿನಿಮಮ್ 150 minutes ಪರ್ ವೀಕ್ ನಾವು ಫಿಟ್ನೆಸ್ ಸಂಬಂಧ ತೆಗೆದಿಡ್ಬೇಕು. ಪರ್ ಡೇ 1 hour ಫಿಟ್ನೆಸ್ ಸಂಬಂಧ ತೆಗೆದಿಡ್ಬೇಕು. ಎಷ್ಟೋ ಮಂದಿಗೆ ಫಿಟ್ನೆಸ್ ಅಂತಂದ್ರ ಅಲರ್ಜಿ ಐತಿ. ವ್ಯಾಯಾಮ ಮಾಡೋದು ಅಂದ್ರೆ ಅಲರ್ಜಿ ಐತಿ ಏನೋ ಅಂತ ತಿಳ್ಕೊಂಡ್ಬಿಟ್ರ. ನೋ, ಇಟ್ ಈಸ್ ಒನ್ ಆಫ್ ದ ಮೆಡಿಸಿನ್. ಇದು ಕೂಡ ಒಂದು ಆರೋಗ್ಯದ ಒಂದು ಔಷಧಿ. ಯಾವುದು? ಫಿಟ್ಟಿಂಗ್. ಅದಕ್ಕ ಬ್ಯಾಲೆನ್ಸ್ ಬೇಕು, ಎಂಡ್ಯೂರೆನ್ಸ್ ಬೇಕು, ಸ್ಟ್ರೆಂಗ್ತ್ ಬೇಕು, ಫ್ಲೆಕ್ಸಿಬಿಲಿಟಿ ಇರ್ಬೇಕು. ಆಗ ಮಾತ್ರ ನಾವೇನಾಗತ್ತಂದ್ರೆ ಫಿಟ್ ಆಗ್ತೀವಿ. ಓಕೆ, ನೆಕ್ಸ್ಟ್ ಗೆಟ್ ಫಿಟ್. ಹೆಂಗೆ? ಮೇಕ್ ಇಟ್ ಪ್ರಾಪರ್ ಪ್ರಯಾರಿಟಿ. ಅದಕ್ಕೆ ಪ್ರಯಾರಿಟಿಯನ್ನ ಕೊಡ್ರಿ. ನೀವು ಫಿಸಿಕಲ್ ಆಕ್ಟಿವಿಟೀಸ್ಗೆ ಪ್ರಯಾರಿಟಿ ಕೊಡ್ರಿ. ಮೇಕ್ ಇಟ್ ಈಸಿ. ನಿಮ್ಗೆ ಹೆಂಗ್ ಕನ್ವಿಂಟ್ ಅನ್ನಿಸ್ತಾ ಹಂಗ್ ಮಾಡ್ಕೊಡ್ರಿ. ಒಂದು ಪ್ಲೇಸ್ ಮಾಡ್ಕೊಡ್ರಿ, ಎಷ್ಟು ಮಾಡ್ಬೇಕು, ಏನ್ ಮಾಡ್ಬೇಕು ಅದನ್ನ ಈಸಿ ಮಾಡ್ಕೊಡ್ರಿ. ಡಿಫಿಕಲ್ಟಿ ಎಲ್ಲಾನು ತಗೊಂಡು ತಲೆ ಮೇಲೆ ಹೊತ್ಕೊಳ್ಳೋದಲ್ಲ. ಟೈಮ್ ಕೊಡ್ರಿ. ಏ ಸರ್ ನಮ್ಗೆ ಟೈಮ್ ಇಲ್ರಿ, ತಿನ್ನಾಕ ನಾನು ಒಟ್ಟ ಮುಂಜಾನೆ ಟೈಮ್ ಇರಂಗಿಲ್ಲ ಸರ್, ಏನ್ ಮಾಡುದು ಸರ್ ಅಂತಾರ. ನೋ ನೋ ನೋ, ಹಂಗಾದ್ರೆ ನಡೆಯಂಗಿಲ್ಲ. ಯಾವಾಗ ಹೆಲ್ದಿ ಆಗೋದು? ಟೈಮ್ ಕೊಡ್ಬೇಕ್ರಿ ಅಂತೇನ. ಒಂದ್ ಟೈಮ್ ಸರ್ ಬ್ಯಾಡ್ರಿ, ಲೇಟ್ ಆಗತ್ರಿ. ನಮ್ ಮನ್ಯಾಗ ನಾವು ಹೇಳುದ, ನಾವು 5 ಗಂಟೆಗೆ ಸರ್ 5:15 ಹೇಳುದಂದ್ರೆ ಹೆಂಗ್ರಿ? 5:15 ವ್ಯಾಯಾಮ ಆಗಿರ್ತೈತಿ ನಮ್ದು. ಎಷ್ಟು ಅರ್ಲಿ ಮಾಡ್ತೀರಿ ಅಷ್ಟು ನಿಮ್ಗೆ ಚಲೋ. ಅದಕ್ಕೆ ಬ್ರಾಹ್ಮಿ ಮುಹೂರ್ತದೊಳಗೆ ಪ್ರಾರಂಭ ಮಾಡ್ಬೇಕು ಇವನ್ನೆಲ್ಲ. ಎಷ್ಟೋ ಮಂದಿ ಅದು ಮಾಡ್ತಾರ. ಡೋಂಟ್ ಆ ರೀತಿ ಮಾಡ್ಬೇಡ್ರಿ. ಓಕೆ, ನೆಕ್ಸ್ಟ್ ಮೇಕ್ ಇಟ್ ಸೋಸಿಯಲ್. ಇದನ್ನ ಸೋಸಿಯಲ್ ಮಾಡ್ಕೊಡ್ರಿ, ಸಾಮಾಜಿಕವಾಗಿ. ಎಸ್, ಮೇಕ್ ಇಟ್ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ಎಲ್ಲರೂ ಕೂಡಿ ಮಾಡ್ರಿ, ಒಬ್ರ ಮಾಡ್ಬೇಡ್ರಿ. ಒಬ್ರ ಮಾಡಿದ್ರೆ ಮಜಾ ಬರಂಗಿಲ್ಲ, ಅದ ಮನಸ್ಸು ಬರಂಗಿಲ್ಲ. ಅದಕ್ಕ ಗ್ರೂಪ್ ನೋಡ್ರಿ, ನಮ್ಮ ಹಂಗ ಕುಣಿತಿರ್ತೇವೆ. ಎಷ್ಟು ಕುಣಿದ್ರು ಬೇಸರ ಆಗಂಗಿಲ್ಲ. ಯಾಕ? ಎಲ್ಲಾರು ಸೋಸಿಯಲ್ ಇರ್ತೀವಿ. ಮೇಕ್ ಇಟ್ ಇಂಟ್ರೆಸ್ಟಿಂಗ್. ಅದಕ್ಕೊಂದು ಮ್ಯೂಸಿಕ್ ಆಡ್ ಮಾಡ್ರಿ, ಖುಷಿ ಪಡ್ರಿ, ಎಲ್ಲಾರು ಕೂಡ ಎಂಜಾಯ್ ಮಾಡ್ರಿ. ನೋಡ್ರಿ ಅದು ಇಂಟ್ರೆಸ್ಟಿಂಗ್. ನಿಮ್ ಫಿಸಿಕಲ್ ಆಕ್ಟಿವಿಟಿ ಇಂಟ್ರೆಸ್ಟ್ ಮಾಡ್ಬೇಕು. ಸಂಗೀತ ಹಾಕ್ರಿ, ಏನ್ ಮಾಡ್ತೀರಿ ಮಾಡ್ರಿ. ಎಸ್, ಮಸ್ಟ್ ಎಂಜಾಯ್ ಇಟ್. ಮೇಕ್ ಇಟ್ ಫನ್. ಎಸ್, ಖುಷಿ ಪಡ್ರಿ, ಜೋಕ್ ಮಾಡ್ರಿ, ನಗ್ತಾ ಇರ್ರಿ, ಸ್ಮೈಲ್ ಅಂಡ್ ಎಲ್ಲರ ಜೊತೆ ಇರ್ರಿ. ನೋಡ್ರಿ ಹೆಂಗ ಇರ್ತದ. ಗೆಟ್ ಫಿಟ್. ಯುವರ್ ಏಜಿಂಗ್. ನಕ್ಕೊಂತ ಇದ್ರ ಅರ್ಧ ಆಯುಷ್ಯ ಬಂದ್ಬಿಡ್ತದ. ದೌಡ್ ಸಾಯಂಗಿಲ್ರಿ. ಯಾರು ನಗವ್ರ ಎಂದು ಜಲ್ದಿ ಸಾಯಂಗಿಲ್ಲ ಅವ್ರು. ಎಸ್, ಯೂಸ್ ಯುವರ್ ಬ್ರೈನ್. ಬ್ರೈನ್ ಯೂಸ್ ಮಾಡ್ಬೇಕು ಹೆಲ್ದಿ ಏಜಿಂಗ್ ಆಗ್ಬೇಕಂದ್ರ. ಅದಕ್ಕೆ ಸೋಷಿಯಲೈಸೇಷನ್ ಬಹಳಷ್ಟು ಮುಖ್ಯ. ಅಂದ್ರೆ ಸಾಮಾಜಿಕರಣ ಬಹಳಷ್ಟು ಮುಖ್ಯ. ಯೂಸ್ ಮಾಡೋದಂತಂದ್ರ ಯಾವಾಗ ಸಂಗೇಶ್ವರನ್ ಕೆಳಗ ಒಗದಿನಂತ ಕಾಲಿಡ ಜಗ್ಗನಂತ ಅಲ್ಲ. ಯೂಸ್ ಸೋಷಿಯಲೈಸೇಷನ್. ಸಾಮಾಜಿಕವಾಗಿ ಪ್ರೀತಿ, ಬಾಂಧವ್ಯ ಎಲ್ಲಗಳನ್ನ ಬೆಳೆಸ್ಬೇಕು. ಅದಕ್ಕೆ ನಿಮ್ಮ ಬ್ರೇನ್ ಅನ್ನ ಯೂಸ್ ಮಾಡ್ರಿ, ನಿಮ್ಮ ತನವನ್ನ ಯೂಸ್ ಮಾಡ್ರಿ. ಮೆಂಟಲ್ ಸ್ಟಿಮ್ಯುಲೇಷನ್. ಅದಕ್ಕೊಂದು ಸ್ಟಿಮ್ಯುಲೇಟ್ ಮಾಡ್ರಿ, ಪ್ರಚೋದನೆ ಮಾಡ್ರಿ, ಮನಸ್ಸನ್ನ ಪ್ರಚೋದನೆಗೊಳಿಸ್ರಿ. ಮನಸ್ಸನಿಗೆ ಮೆಡಿಟೇಷನ್ ಕೊಡ್ರಿ, ಏನೋ ಮಾಡ್ರಿ, ವಿಚಾರಗಳನ್ನ ಮಾಡ್ರಿ, ಸ್ಟಿಮ್ಯುಲೇಟ್ ಮಾಡ್ರಿ. ನೋಡ್ರಿ, ಫಿಸಿಕಲ್ ಆಕ್ಟಿವಿಟಿ, ನ್ಯೂಟ್ರಿಷನ್, ಸ್ಲೀಪ್ ಯಾವಾಗ ಆಗತ್ತೆ ಇವನ್ನೆಲ್ಲ ಕೊಟ್ಟಾಗ ಏನಾಗತ್ತಂದ್ರ ಬ್ರೇನ್ ಯೂಸ್ ಪ್ರಾಪರ್ ಮಾಡಕ್ ಚಲೋ ಮಾಡ್ತದ. ಇಲ್ಲಕಂದ್ರೆ ಈ ಕಲ್ಪನೆಗಳು ನನಗೆ ಬರಂಗಿಲ್ಲ, ಎಷ್ಟು ಹೇಳಕ್ ನನಗೂ ಆಗಂಗಿಲ್ಲ. ಎಸ್, ಅದಕ್ಕೆ ಯೂಸ್ ಯುವರ್ ಬ್ರೇನ್. ನೆಕ್ಸ್ಟ್ ಬಿ ಸೋಷಿಯಲ್. ಯಾವತ್ತೂ ಸೋಷಿಯಲ್ ಆಗಿರ್ರಿ, ಎಲ್ಲರ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿರ್ಲಿ, ಮೀನಿಂಗ್ಫುಲ್ ರಿಲೇಶನ್ಶಿಪ್ ಇರ್ಲಿ, ಸೋಷಿಯಲ್ ಎಕ್ಸ್ಪೀರಿಯನ್ಸ್ ಇರ್ಲಿ.
ಅಂತರ ಆಕ್ಟಿವಿಟೀಸ್, ಕಾಂಟ್ರಿಬ್ಯೂಟಿವ್ ಆಕ್ಟಿವಿಟೀಸ್, ಎಲ್ಲರ ಜೊತೆ ಕೂಡ ಖುಷಿಯಾಗಿ ಬೆರೀರಿ, ನಗ್ತಾ ಇರ್ರಿ, ಹ್ಯಾಪಿ ಆಗಿರ್ರಿ, ನಿಮ್ಮಲ್ಲಿ ಇರ್ತಕ್ಕಂಥ ಭಾವನೆಗಳನ್ನ ಹಂಚ್ಕೊಡ್ರಿ. ಆಗ ನೀವ್ ಏನಾಗತ್ತಂತಂದ್ರೆ ಸೋಸಿಯಲಿ ವೆಲ್ ಬೀಯಿಂಗ್ ಆಗಿರ್ತೀರಿ. ಎಸ್, ನೆಕ್ಸ್ಟ್ ಟ್ಯೂನಿಂಗ್ ಯುವರ್ ಟೈಮ್. ನಿಮ್ ಟೈಮ್ ಅನ್ನ ಟ್ಯೂನಿಂಗ್ ಮಾಡ್ಬೇಕು, ಬಹಳ ಇಂಪಾರ್ಟೆಂಟ್ ಇದು. ನೀವು ಯಾವಾಗ ಬೇಕಾದಾಗ ಸರ್ ನನಗ ಆಗಂಗಿಲ್ಲ, ನನಗ 7:30 ಆಗಂಗಿಲ್ರಿ, 8ಕ್ಕೆ ಸರ್. ಟ್ಯೂನ್ ಯುವರ್ ಟೈಮ್, ಪ್ರಮೋಟ್ ಯುವರ್ ಲೈಫ್ ಲಾಂಗ್ ವಿತ್ ದ ಲರ್ನಿಂಗ್ಸ್. ಕಲಿತೋದ್ರ ಜೊತೆಗೆ ನಾನು ಅದನ್ನ ಪ್ರಮೋಟ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಅದನ್ನ ಕಲೀರಿ, ಟ್ಯೂನ್ ಮಾಡೋದನ್ನ ಕಲೀರಿ. ಈ ಟೈಮ್ ಮೆಂಟೇದನ 7:30ಗೆ ಶಾರ್ಪ್ ಆಗಿ ಜಾಯ್ನ್ ಆಗ್ಬೇಕು ಅಂದಾಗ ಆ ಟ್ಯೂನ್ ಮಾಡೋದನ್ನ ಕಲಿಬೇಕು. ಹೆಂಗ ನಾವು ರೇಡಿಯೋ ಟ್ಯೂನಿಂಗ್ ಮಾಡ್ತೀವಿ, ಈಗ ಧಾರವಾಡ ಸ್ಟೇಷನ್ ಹತ್ಬೇಕಾದ್ರ ಆ ಧಾರವಾಡ ಸ್ಟೇಷನ್ ಫ್ರೀಕ್ವೆನ್ಸಿಗೆ ಅದನ್ನ ಟ್ಯೂನಿಂಗ್ ಮಾಡ್ಬೇಕು. ಹಂಗ ನಾವು ಟೈಮ್ ಅನ್ನ ಟ್ಯೂನಿಂಗ್ ಮಾಡ್ಬೇಕು, ನಾಲೆಜ್ ಅನ್ನ ಟ್ಯೂನಿಂಗ್ ಮಾಡ್ಬೇಕು. ಆಗ ಇನ್ಕ್ರೀಸ್ ಆಗ್ಲಿಕ್ಕೆ ಪ್ರಾರಂಭ. ಅಂಡ್ ನಿಮ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು, ಡಿಸಿಷನ್ ಮೇಕಿಂಗ್ ಟ್ಯೂನಿಂಗ್ ಮಾಡ್ಬೇಕು. ಅಂಡ್ ಟ್ಯೂನಿಂಗ್ ಮಾಡ್ಬೇಕು. ಅಂಡ್ ಸೋಷಿಯಲ್ ಅಪಾರ್ಚುನಿಟೀಸ್ ಗಳನ್ನ ಬ್ರಾಡನ್ ಮಾಡ್ಬೇಕು, ಅವಕಾಶಗಳನ್ನ ಕಲ್ಪಿಸ್ಬೇಕು, ಅವಕಾಶಗಳನ್ನ ಕಲ್ಪಿಸಿ ಕೊಡಬೇಕು. ಆಗ ಮಾತ್ರ ಏನಾಗತ್ತಂತಂದ್ರೆ ನಾವು ಚೆನ್ನಾಗಿ, ಹೆಲ್ದಿಯಾಗಿ, ಹ್ಯಾಪಿಯಾಗಿ, ಖುಷಿಯಾಗಿ ನಾವು ಇರೋದ್ರ ಜೊತೆಗೆ ಎಲ್ಲರೂ ಕೂಡ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಇದೆ. ಅದ್ರ ಜೊತೆಗೆ ನೀವು ಯೂಸ್ ಮಾಡ್ರಲ್ಲ, ಸೆಲ್ ಫೋನ್ ಯೂಸ್ ಮಾಡ್ರಿ, ಸ್ಮಾರ್ಟ್ ಫೋನ್ ಯೂಸ್ ಮಾಡ್ರಿ, ಅದ್ರ ಜೊತೆ ಟ್ಯೂನಿಂಗ್ ಮಾಡ್ಬೋದು. ಕಂಪ್ಯೂಟರ್, ಇಂಟರ್ನೆಟ್, ವಿಡಿಯೋಸ್, ಗೇಮ್ಸ್, ಮ್ಯೂಸಿಕ್, ಕರೆಂಟ್ ಇವೆಂಟ್ಸ್. ಅದಕ್ಕ ಇಲ್ಲಿ ಏನಿದೆ ಅಂತಂದ್ರೆ ಓಲ್ಡ್ ಡಾಗ್ಸ್ ಕ್ಯಾನ್ ಲರ್ನ್ ದ ನ್ಯೂ ಟ್ರಿಕ್ಸ್. ನಾಯಿ ಕೂಡ ನ್ಯೂ ಟ್ರಿಕ್ಸ್ ಗಳನ್ನ ಕಲಿತೈತಿ. ಜಿಗಿ ಅಂದ್ರೆ ಜಿಗಿತೈತಿ ಅದು. ಸ್ಪೀಕ್ ಅಂದ್ರೆ ಅವು ಮಾಡ್ತೈತಿ. ಕಾಲ್ಗಳನ್ನ ಎತ್ತಂದ್ರೆ ಹಿಂಗ್ ಮಾಡ್ತೈತಿ, ನಮಸ್ಕಾರ ಮಾಡಂದ್ರೆ ಹಿಂಗ್ ಮಾಡ್ತೈತಿ. ಆ ಪ್ರಾಣಿ ಕೇಳ್ತೈತಿ ಅಂದ್ರೆ ನಮ್ಗ ಆಗಂಗಿಲ್ಲ ಅಂತ. ಯಾಕಂದ್ರೆ ವಿ ಆರ್ ನಾಟ್ ರೆಡಿ ಟು ಟ್ಯೂನಿಂಗ್ ಅವರ್ ಬ್ರೈನ್. ನಮ್ ಬ್ರೈನ್ ಗಳನ್ನ ಟ್ಯೂನ್ ಮಾಡ್ತಾ ಇಲ್ಲ, ನಾವು ಟ್ಯೂನ್ ಮಾಡೋದ ಬೇರೆ. ಎಸ್, ಅದಕ್ಕೆ ನಾವೆಲ್ಲ ಅನ್ಹೆಲ್ದಿ ಆಗಿಬಿಟ್ಟಿದೀವಿ. ಎಸ್, ಸೇಫ್ಟಿನೂ ಬಹಳಷ್ಟು ಮುಖ್ಯ. ಸ್ಟೇ ಸೇಫ್ಟಿ. ಅದಕ್ಕೆ ಹೋಮ್ ಸೇಫ್ಟಿ ಆಗಿರ್ಬೇಕು, ನಿಮ್ಮ ವೆಹಿಕಲ್ ಸೇಫ್ಟಿ ಇರಬೇಕು, ಇನ್ಶೂರೆನ್ಸ್ ಮಾಡಿಸ್ತೀರಿ. ನಂತರ ಆಕ್ಸಿಡೆಂಟ್ ಸೇಫ್ಟಿ ಇರ್ತದೆ. ಯಾಕಂದ್ರೆ ನೋಡ್ರಿ, ಮುಂದೆ ಕಾರು ಅವಕ್ಕೆಲ್ಲ ಏನಾಗಿರ್ತಾವ ಅಂದ್ರೆ ಸೇಫ್ಟಿ ಇಟ್ಟಿರ್ತಾರೆ. ಪರ್ಸನಲ್ ಹೆಲ್ತ್ ಸೇಫ್ಟಿ ಇರಬೇಕು, ರಿಯಾಕ್ಷನಲ್ ಸೇಫ್ಟಿ ಇರಬೇಕು, ಎಮರ್ಜೆನ್ಸಿ ಎಲ್ಲ ಕೂಡ ಸೇಫ್ಟಿ ಆಗಿರ್ಬೇಕು. ಅದಕ್ಕೆ ನಾವೆಲ್ಲವದ ಸೇಫ್ಟಿಯು ಬಹಳಷ್ಟು ಮುಖ್ಯ. ಯಾಕೆ ನಾವು ಅನ್ನೇ ಹೆಲ್ದಿ ಆಗ್ತೀವಿ ಅಂದ್ರೆ ನಮ್ ಸೇಫ್ಟಿನೆಸ್ ಏನಾದ್ರು ಗೊತ್ತಿಲ್ಲ. ನಾವ್ ಎಷ್ಟು ದಿನ ಬದುಕಬೇಕು, ಹೇಗೆ ಬದುಕಬೇಕು ಅನ್ನೋದು ಗೊತ್ತಿಲ್ಲ, ಸೇಫ್ಟಿನ ಗೊತ್ತಿಲ್ಲ. ಅದಕ್ಕೆ ಅದನ್ನ ಪ್ರಿವೆನ್ಷನ್ ಮಾಡ್ಬೇಕು. ಅದಕ್ಕೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹೆಲ್ದಿ ಏಜಿಂಗ್ ಆಗ್ಬೇಕಂತಂದ್ರ ಹೆಲ್ದಿ ಏಜಿಂಗ್ ಇರ್ಬೇಕಂತಂದ್ರ ನೋ ಯುವರ್ ನಂಬರ್ಸ್. ಕೆಲವೊಂದು ನಂಬರ್ಸ್ ಗಳದಾವ, ಆ ನಂಬರ್ಸ್ ಗಳನ್ನ ತಿಳ್ಕೊಬೇಕು. ಏನು, ನಿಮ್ ಕೊಲೆಸ್ಟ್ರಾಲ್ ಲೆವೆಲ್ 200ಕ್ಕಿಂತ ಹೆಚ್ಚಿಗೆ ಹೋಗ್ಲಾರ್ದಂಗ ನೋಡ್ಕೋಬೇಕು. ಕೊಲೆಸ್ಟ್ರಾಲ್ ಲೆವೆಲ್, ನಿಮ್ಮ ಟ್ರೈಗ್ಲಿಸರೈಡ್ಸ್ ಲೆವೆಲ್ 150 ಏರದಂತೆ ನೋಡ್ಕೋಬೇಕು. ಪ್ರೆಷರ್ 20 to 80 ಅದಕ್ಕಿಂತ ಹೆಚ್ಚ ಕಡಿಮೆ ಆಗ್ಲಾರ್ದಂಗ ನೋಡ್ಕೋಬೇಕು. ಇವನ್ನೆಲ್ಲ ನಾವು ತಿಳ್ಕೊಬೇಕ. ನನಗೇನೋ ಆಗಿಲ್ಲ ಸರ್ ನನ್ನ ಅನಬಾರ್ದು, ಇವನ್ನೆಲ್ಲ ತಿಳ್ಕೊಂಡಿರ್ಬೇಕ. ಬ್ಲಡ್ ಶುಗರ್ 100ಕ್ಕಿಂತ ಹೆಚ್ಚಿಗೆ ಹೋಗ್ಲಾರ್ದಂಗ ನೋಡ್ಕೋಬೇಕು. ಬಾಡಿ ಮಾಸ್ ಇಂಡೆಕ್ಸ್ 18 to 25 ಇರಬೇಕು. ಎಸ್, ರಿಸ್ಟ್ ಏನೋ ಸರ್ಕಮ್ಸ್ಟನ್ಸ್, ನಿಮ್ಮ ನವಡ ಸುತ್ತಳತೆ. ಗಂಡ್ಮಕ್ಳಿದ್ರ 40, ಹೆಣ್ಮಕ್ಳಿದ್ರ 35. ಇದಕ್ಕಿಂತ ಹೆಚ್ಚು ಅಂತಂದ್ರೆ ಬಾದಿ ಸುಳಿಯಂಗಿಲ್ಲ ಅವ್ರು. ನಾ ಕರೆಕ್ಟ್ ಹೇಳ್ಬಿಡ್ತೀನಿ. ದೇ ಆರ್ ನಾಟ್ ಹೆಲ್ದಿ, ದೇ ಆರ್ ಅನ್ಹೆಲ್ದಿ ಏಜಿಂಗ್ ಆಗ್ತಾ ಇರ್ತದೆ. ಅದಕ್ಕಂತ ನಮ್ ಬಾಡಿ ಏಜ್ ಏನಾಗತ್ತಂದ್ರೆ ಕಡಿಮೆ ಆಗಿಬಿಡ್ತದೆ. ಎಸ್, ವಾಟ್ ಆರ್ ಯುವರ್ ನಂಬರ್ಸ್? BMI ನಂಬರ್ಸ್ ಏನು, ನೀವು ಎಷ್ಟು kg ಇದೀರಿ, ನಿಮ್ಮ ರಿಸ್ಟ್ ಸರ್ಕಮ್ಸ್ಟನ್ಸ್ ಏನಿದೆ, ಇವನ್ನೆಲ್ಲ ತಿಳ್ಕೋಬೇಕು. ಅದಕ್ಕೆ ನಾವೆಲ್ಲ ಇಲ್ಲಿ ತಿಳಿಸ್ಕೊಡ್ತೀವಿ. ಏನ್ ತಿನ್ಬೇಕು, ಏನ್ ಉಣ್ಬೇಕು, ಹೆಂಗಿರ್ಬೇಕು. ಹೇಳಿದ್ರ ಸರ್ ನಂದು ಈಗ ನೀವು 30 ವಯಸ್ಸ್ರಿ, ನೀವು 60 ವಯಸ್ಸಿನ ಏನಾರು ಹೇಳ್ತಿರಲ್ರಿ, ನನ್ 30 ವಯಸ್ಸು ಅಂತ ಅಂತಾರ. ನಾವ್ ಹೇಳ್ತಿರ್ತೇವೆ, ನಮ್ಮ ಕಾರ್ಡಿಯೋಷನ್ ಹೇಳ್ತಿರ್ತದ, ಸರ್ 60 ವರ್ಷ ಆಗೈತ್ರಿ ನನಗ, ಏನಾರು ಹೇಳ್ತಿರಲ್ರಿ ಅಂತಾರ. ನೋಡ್ರಿ ಎಂಥ ಜನ ಐತಂದ್ರ ಸತ್ಯ ಹೇಳಿದ್ರು ಕೂಡ ಅದ ಕಹಿ ಆಗಿಬಿಡ್ತದ. ಸತ್ಯ ಹೇಳಿದ್ರೆ ಯಾರು ನಂಬಂಗಿಲ್ಲ, ಅಷ್ಟು ನಂಬೋದು ಕಡಿಮೆ. ಅದಕ್ಕ ಎಸ್, ಮ್ಯಾನೇಜ್ ಯುವರ್ ಸ್ಟ್ರೆಸ್. ನಿಮ್ಮ ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡ್ರಿ, ಇಲ್ಲಕಂದ್ರೆ ಈ ಬೆಕ್ಕಿನ ತರ ಆಗ್ಬಿಡ್ತೀರಿ. ನೋಡೋ ಕೂದಲ ಹೆಂಗೆ ಏರ್ಯಾವ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಬಹಳ ಇಂಪಾರ್ಟೆಂಟ್. ಇಲ್ಲ ಅಂತಂದ್ರ ಅನ್ಹೆಲ್ದಿ ಆಗಿಬಿಡ್ತೀವಿ.
ಇದ್ದದ್ದು ಇರ್ಲಾರ ಒಳಗ್ ತಗೊಂಡು ಏನಾಕತಿ ಅಂದ್ರ ಎಲ್ಲಾ ಕಸ ಹೋಗಿ ಮುಸರಿ ಆಗ್ಬಿಡ್ತದ, ಮುಸರಿ ಗಡಿಗೆ ಹಂಗ ಆಗ್ಬಿಡ್ತದ. ಎಲ್ಲಾ ಹಾಕಿದ್ರ ಹಂಗಾಗತ್ತ. ಮ್ಯಾನೇಜ್ ಅನ್ನ ಮಾಡೋದನ್ನ ಕಲಿಬೇಕು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಚೇಂಜ್ ಯುವರ್ ಸಿಚುವೇಶನ್. ನಿಮ್ಮ ಸಂದರ್ಭಗಳನ್ನ ಅವಾಯ್ಡ್ ದ ಸ್ಟ್ರೆಸ್ ಗಳನ್ನ ಅವಾಯ್ಡ್ ಮಾಡಕ್ ಕಲೀರಿ. ಅಲ್ಟರ್ ದ ಸ್ಟ್ರೆಸ್ಸರ್, ಯಾವ್ದು ಬರ್ತೈತಲ್ಲ ಅದನ್ನ ಬರ್ಲಾರ್ದಂತ ತಡ್ಕೊಳ್ರಿ. ಬರ್ಲಾರ್ದಂತ ಪರ್ಯಾಯ ಹುಡುಕ್ರಲ್ಲ, ಅದಕ್ಕೇನೈತಿ. ನನಗ್ ವ್ಯಾಯಾಮ ಮಾಡಕ್ ಆಗುದಿಲ್ಲಪ್ಪ, ಮಾಡಕ್ ಹೆಂಗ್ ಮಾಡ್ಬೇಕು ಅನ್ನೋದನ್ನ ನೋಡ್ರಲ್ಲ, ಕಂಡ್ಕೋರಲ್ಲ, ಕಂಡ್ಕೋಬೇಕ. ಇರ್ಲಾರ್ದ ನಮ್ಗೆ ಆಗುದಿಲ್ಲ ಸರ್, ನಮ್ ಮುಂಜಾನೆ ಹೇಳಕ್ ಆಗಂಗಿಲ್ಲ, ನಮ್ಗ ಮಾರ್ನಿಂಗ್ ಕ್ಲಬ್ ಅಟೆಂಡ್ ಮಾಡಕ್ ಆಗಂಗಿಲ್ಲ ಸರ್, ಮತ್ತ ಫ್ರೀ ಆಗಿ ನಾಲೆಜ್ ಕೊಡ್ತೇವೆ ಅಂದ್ರೆ ಅಟೆಂಡ್ ಆಗಕ್ ಆಗುದಿಲ್ಲ ಅಂತ ಇದೆಂತದ್ದು. ಏನ್ ಮಾಡಕ್ ಬರಂಗಿಲ್ಲ. ಅವ್ರವ್ರ ಹಣೆ ಬರ, ಅವ್ರವ್ರ ಪಾಪ ಕರ್ಮಗಳು ನಡೀತವೆ, ರೈಟ್ ಅನ್ನೋದು. ಅದಕ್ಕೆ ಅವಾಯ್ಡ್ ದ ಸ್ಟ್ರೆಸ್ ಅಲ್ಲ ಅಲ್ಟರ್ ದ ಸ್ಟ್ರೆಸ್ ಅನ್ನ ಅಲ್ಟ್ರೇಷನ್ ಮಾಡಕ್ ಮಾಡ್ರಿ. ಎಷ್ಟು ಸಾಧ್ಯ ಆಗುತ್ತೆ ಅದನ್ನ ಅವಾಯ್ಡ್ ಮಾಡಕ್ ಪ್ರಯತ್ನ ಪಡ್ರಿ. ಚೇಂಜ್ ಯುವರ್ ರಿಯಾಕ್ಷನ್. ಎಸ್, ಪ್ರತಿರೋಧ ಏನು ವ್ಯಕ್ತಪಡಿಸ್ತಾರಲ್ಲ, ರಿಯಾಕ್ಷನ್ ಬರ್ತಾವಲ್ಲ, ಅದನ್ನ ಸ್ವಲ್ಪ ಚೇಂಜ್. ರಿಯಾಕ್ಟ್ ಪಟ್ನ ಮಾಡಬಾರ್ದು. ಅದಕ್ಕ ಆಕ್ಸೆಪ್ಟ್ ದ ಸ್ಟ್ರೆಸ್. ಆ ಸ್ಟ್ರೆಸ್ ಎಷ್ಟು ಬರ್ತೈತಲ್ಲ, ಪೇನ್ ಬಂದದ್ದನ್ನ ತಡ್ಕೋಬೇಕು. ತಡ್ಕೊಳ್ಳೋದು ಹಂಗಲ್ಲ, ಅದನ್ನ ಅನುಭವಿಸ್ಬೇಕು. ಯಾಕ ಏನು ಅಂತ ಯೋಚನೆ ಮಾಡ್ರಿ. ಆಕ್ಸೆಪ್ಟ್ ದ ಸ್ಟ್ರೆಸ್ಸರ್, ಅದಕ್ಕ ಅದನ್ನ ಸ್ವೀಕಾರ ಮಾಡ್ಬೇಕು. ಕಷ್ಟವನ್ನ ಸ್ವೀಕಾರ ಮಾಡ್ಬೇಕು. ಎಷ್ಟು ಸುಖ ಇರ್ತದ. ಅದಕ್ಕ ಕಷ್ಟದ ಹಿಂದ ಸುಖ ಬೆನ್ನತ್ತಿರ್ತದ, ಸುಖದ ಹಿಂದ ಕಷ್ಟ ಬೆನ್ನತ್ತಿರ್ತದ. ಈಗ ಸುಖದೊಳಗ ಅದೇ ರೀ, ಅವ್ರಿಗೆಲ್ಲಾ ಮುಂದ್ ಕಷ್ಟ ಐತಿ ಅಂತ ತಿಳ್ಕೊಂಡ್ಬಿಡ್ರಿ. ಈಗ ಯಾರಿಗೆ ಸುಖ ಐತಿ ಅವ್ರಿಗೆ ಮುಂದ್ ಕಷ್ಟ ಐತಿ. ಈಗ ಯಾರಿಗ ಕಷ್ಟ ಐತಿ ಅವ್ರಿಗೆ ಸುಖ ಐತಿ. ಅದಕ್ಕ ಮ್ಯಾನೇಜ್ ಯುವರ್ ಸ್ಟ್ರೆಸ್. ಓಕೆ, ಅದಕ್ಕೆ ಸೆಟ್ ಅಸೈಡ್ ರಿಲ್ಯಾಕ್ಷನ್ ಟೈಮ್. ಇದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಮ್ಯಾನೇಜ್ ಯುವರ್ ಸ್ಟ್ರೆಸ್. ಹೆಂಗಂದ್ರೆ ಸ್ಟ್ರೆಸ್ ಅನ್ನ ಬಿಡ್ಬೇಕು, ರಿಲ್ಯಾಕ್ಸ್ ಅನ್ನ ಪಡ್ಕೋಬೇಕು. ನಿಮ್ಗೆ ಎಲ್ಲಿ ರಿಲ್ಯಾಕ್ಸ್ ಅನಿಸ್ತತೆ, ಯಾರ ಜೊತೆ ಬೆರ್ತಾರ ರಿಲ್ಯಾಕ್ಸ್ ಅನಿಸ್ತ ಬೆರೀರಿ. ಯಾರ ಜೋಡಿ ಮಾತಾಡಿದ್ರೆ ಖುಷಿ ಅನಿಸ್ತತೆ ಮಾತಾಡ್ರಿ. ಯಾರ ಜೊತೆ ಯಾರ ಟೀಮ್ನ್ಯಾಗ ಕೂತ್ ವರ್ಕ್ ಮಾಡಿದ್ರೆ ಚಂದ ಅನಿಸ್ತತೆ ಅವ್ರ ಜೊತೆ ಬೆರೀರಿ. ನಿಮ್ನ ಯಾರು ಬೇಡ ಅಂತಾರ. ಯಾರ ವಿಚಾರಧಾರೆಗಳು ಅನಿಸ್ತು ಚಲೋ ಅನಿಸ್ತಾವ ಅವ್ರ ಜೊತೆ ಇರ್ರಿ. ಎಸ್, ಸ್ಟ್ರೆಸ್ ಯುವರ್ ಮ್ಯಾನೇಜ್ ಅಂಡ್ ರಿಲ್ಯಾಕ್ಸ್, ಬಹಳ ಇಂಪಾರ್ಟೆಂಟ್. ರಿಲ್ಯಾಕ್ಸ್ ಯುವರ್ ಟೈಮ್. ಎಸ್, ಕನೆಕ್ಟ್ ವಿತ್ ಅದರ್ಸ್. ಬೇರೆಯವರೊಂದಿಗೆ ಕನೆಕ್ಟ್ ಇರ್ರಿ. ಎಲ್ಲರ ಜೊತೆ ಹಂಚ್ಕೊಡ್ರಿ, ಶೇರ್ ಮಾಡ್ಬೇಕು. ಒಳ್ಳೆಯವ್ರ ಮುಂದೆ ಅಷ್ಟೇ ಹಂಚ್ಕೋರಿ, ಮತ್ತೆ ಹೋಗಿ ಎಲ್ಲಾರು ಹಂಚ್ಕೊಂಡ್ರಿ ಅವ್ರ ಏನಾರು ಮಾಡ್ತಿರ್ತಾರ ಹಿಡಿಗಿರ್ತಾನ. ಡೂ ಸಮಥಿಂಗ್ ಟು ಯು ಎಂಜಾಯ್ ಎವ್ರಿ ಡೇ. ಪ್ರತಿದಿನ ಎಂಜಾಯ್ ಮಾಡುವಂತಹದ್ದನ್ನ ಏನಾರು ಮಾಡ್ರಿ. ಡಾನ್ಸ್ ಮಾಡ್ರಿ, ಕುಣಿರಿ, ವ್ಯಾಯಾಮ ಮಾಡ್ರಿ, ಬೇರೆಯವ್ರ ಜೊತೆ ಮಾತನಾಡ್ರಿ, ಒಳ್ಳೆ ಇಂತ ಒಂದ ಪ್ರೋಗ್ರಾಮ್ನೊಳಗೆ ಅಟೆಂಡ್ ಆಗ್ರಿ. ಒಂದ್ ತಾಸು ಇಂಥದ್ ಕೇಳಿದ್ರೆ ಏನ್ ಹೋಗಂಗಿಲ್ಲ. ಸರ್ ನಮ್ ಟೈಮ್ ಇಲ್ರಿ ಇದನ್ನ ಕೇಳಾಕ. ಎಷ್ಟೋ ಮಂದಿ ಲಿಂಕ್ ಕಳಿಸಿದ್ರು ಜಾಯ್ನ್ ಆಗಂಗಿಲ್ಲ. ನಾ ದಿನಾ ನೋಡ್ತೇನೆ, ಏನ್ ಮಾಡಕ್ ಬರಂಗಿಲ್ಲ. ಓಕೆ, ಡೂ ಸಮಥಿಂಗ್ ಯು ಎಂಜಾಯ್ ಎವ್ರಿ ಡೇ. ಅದನ್ನ ಎಂಜಾಯ್ ಮಾಡ್ಬೇಕು. ಕೀಪ್ ಯುವರ್ ಸೆನ್ಸ್ ಆಫ್ ಹ್ಯೂಮರ್. ಎಲ್ಲರ ಜೊತೆ ಕಾಮಿಡಿಯಾಗಿ, ಹಾಸ್ಯ ಭರಿತವಾಗಿ, ಸ್ಮೈಲ್ ಮುಖಾಂತರ ಇರುವುದರಿಂದ ಏನಾಗತ್ತಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗತ್ತೆ. ಓಕೆ, ನೆಕ್ಸ್ಟ್ ನಿಮ್ ಬಜೆಟ್ ಡೆವಲಪ್ಮೆಂಟ್ ಅನ್ನ, ನಿಮ್ ಫೈನಾನ್ಸಿಯಲ್ ಬಜೆಟ್ ಅಫೇರ್ಸ್ ಇರ್ತಾವೆ ಕೆಲವೊಂದಿಷ್ಟು, ಅವುಗಳನ್ನ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಬಜೆಟ್ ಡೆವಲಪ್ಮೆಂಟ್, ನಿಮ್ಮ ಹಣಕಾಸಿನ ಇದನ್ನ ನೀವು ಮೇಂಟೈನ್ ಮಾಡ್ಕೊಡ್ರಿ. ಇಲ್ಲ ಅಂತಂದ್ರೆ ಸ್ಟ್ರೆಸ್ ಬಹಳಷ್ಟು ಆಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ, ಅನ್ಹೆಲ್ದಿ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮನಿ ಮ್ಯಾನೇಜ್ಮೆಂಟ್ ಮಾಡೋದನ್ನ ಕಲೀರಿ. ವಾಯ್ಸ್ ಯೂಸ್ ದ ಕ್ರೆಡಿಟ್ಸ್ ಡೆಬಿಟ್ಸ್ ಗಳ ಬಗ್ಗೆ ಒಂದ್ ಸ್ವಲ್ಪ ಗಮನ ಇರಲಿ. ಎಷ್ಟು ತಿಂತಾ ಇದೀವಿ, ಏನ್ ಮಾಡ್ತಾ ಇದೀವಿ ಅಂದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಇರಲಿ. ಸೇವಿಂಗ್ ಗೋಲ್ಗಳು ಇರ್ಬೇಕು. ಇಷ್ಟು ಸೇವ್ ಮಾಡ್ಬೇಕು, ಇಷ್ಟೇ ಇದನ್ನ ಮಾಡ್ಬೇಕು ಅಂತಕ್ಕಂಥ ಒಂದು ಗೋಲ್ ಇರ್ಬೇಕು. ಇವ್ನ ಇಟ್ಕೊಂಡ್ರೆ ಇಲ್ಕಂದ್ರೆ ಯದ್ವಾ ತದ್ವಾ ಆಗ್ಬಿಡ್ತದೆ, ಏನಾರ ಆಗ್ಬಿಡ್ತತಿ, ಅತ್ತ ತಲೆ ಕೆರ್ಕೊಂತ ಕುಂದ್ರೋದಾಗತ್ತೆ, ಮತ್ ಹೋಗಿ ಮೆಂಟಲ್ ಹಾಸ್ಪಿಟಲ್ ಸೇರೋದಾಗತ್ತೆ. ಅದಕ್ಕೆ ಆ ಪರಿಸ್ಥಿತಿ ಬರಬಾರ್ದಂತಂದ್ರೆ ಹೆಲ್ದಿ ಏಜಿಂಗ್ ಮೇಂಟೈನ್ ಮಾಡ್ಬೇಕಾದ್ರೆ ಇವನ್ನ ಎಲ್ಲ ಮ್ಯಾನೇಜ್ ಮಾಡ್ಬೇಕು. ಬಟ್ ಬಜೆಟ್ ಡೆವಲಪ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್, ವಾಯ್ಸ್ ಯುವರ್ ಕ್ರೆಡಿಟ್ ಅಂಡ್ ಕನ್ಸ್ಯೂಮರ್ ಪ್ರೊಟೆಕ್ಷನ್, ಸೇವಿಂಗ್ ಗೋಲ್ಸ್, ಇವನ್ನೆಲ್ಲ ಕೂಡ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಸ್ಲೀಪ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಲ್ದಿ ಏಜಿಂಗ್ ಆಗಿರ್ಬೇಕಂತಂದ್ರೆ ನೀವು ಮಲಗುವಂತ ಮಲಗುವ ಸಮಯ ಬಹಳಷ್ಟು ಮುಖ್ಯ. ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ರೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಲಿಬೇಕಾದ್ರೆ ನಮ್ ಮೆಮರಿ ಚೆನ್ನಾಗಿ ಸಪೋರ್ಟ್ ಮಾಡ್ಬೇಕಂತಂದ್ರೆ ಬಹಳಷ್ಟು ಸ್ಲೀಪ್ ಬಹಳಷ್ಟು ಮುಖ್ಯ. ಲರ್ನಿಂಗ್ ದ ಮೆಮರಿ, ಲರ್ನ್ ಅಂಡ್ ಮೆಮರೈಸ್. ಮೆಟಾಬಾಲಿಸಮ್ ಅಂಡ್ ವೇಟ್,
ಇವು ಬಹಳಷ್ಟು ಇಂಪಾರ್ಟೆಂಟ್. ಅದಕ್ಕ ನೀವು ಚೆನ್ನಾಗಿ ನಿದ್ದೆ ಮಾಡಿದ್ರೆ ನಿಮ್ ಮೆಟಾಬಾಲಿಸಮ್ ರೇಟ್ ಚೆನ್ನಾಗಿರ್ತದ, ವೇಟ್ ಚೆನ್ನಾಗಿರ್ತದ, ನೀವು ಚೆನ್ನಾಗಿ ಕಲಿತೀರಿ, ನಿಮ್ ಮೆಮರಿ ಕೂಡ ಚೆನ್ನಾಗಿರ್ತದ. ಏನ್ ಮಾತಾಡ್ತಾರ ಅವ್ರು ಸರಿಯಾದ ಉತ್ತರ ಕೊಡ್ತೀರಿ, ಇಲ್ಕಂದ್ರೆ ಏನೇನಾರು ಮಾತಾಡ್ತಾರ, ಏನಾರು ಹೇಳಿದ್ರೆ ಏನಾರು ಉತ್ತರ ಕೊಡ್ತಾರೆ. ವಿಶ್ರಾಂತಿ ಇರೋದಿಲ್ಲ, ಸೇಫ್ಟಿ ಆಗಿರ್ತಾರೆ, ಮೂಡ್ ಚೆನ್ನಾಗಿರ್ತದೆ, ಹಾರ್ಟ್ ಹೆಲ್ದಿ ಇರ್ತದೆ, ಡಿಸೀಸ್ ಪ್ರಿವೆಂಟ್ ಇರ್ತದೆ. ನೋಡ್ರಿ, ಬರೀ ಒಂದು ಮಲ್ಕೊಳ್ಳೋದು ಒಂದು ಔಷಧಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲದ. ಎಷ್ಟೋ ಮಂದಿ ಗುಳ್ಗಿ ತಗೊಂಡ್ ಮಕ್ಕೋತಾರ. ಗುಳ್ಗಿ ತಗೊಂಡ್ ಮಕ್ಕೋದ್ರು ಮಾತು ಅಡ್ಡಾಡ್ತಿರ್ತಾರ. ಅವ್ರು ನಿದ್ದಿನ ಹತ್ತಂಗಿಲ್ಲ. ಸರ್ 2 ಗುಳ್ಗಿ ಕೊಡ್ರಿ ಅಂತಾರ. ಮತ್ ಪಾಪ 2 ಗುಳ್ಗಿ ಮಾತು ಕೊಟ್ಟು ಅವ್ರು ಏನಾಗ್ತಾರ ಅಂದ್ರ ಅವ್ರ ಏನ್ ಕತಿ ಬೇರೆ ಐತಿ. ಮತ್ ಅದಕ್ಕೆ ಸ್ಲೀಪ್ ಇಸ್ ಹೆಲ್ದಿ ಸ್ಲೀಪ್ ಬರ್ಬೇಕು. ನಾ ಮೊನ್ನೆ ಟಾಪಿಕ್ ಮಾಡಿದೆ ಹೆಲ್ದಿ ಸ್ಲೀಪ್ ಅಂತೇಳಿ. ಯಾವಾಗ ಎಷ್ಟು ಟೈಮ್ ಮಲಗಬೇಕು, ಎಷ್ಟು ಗಂಟೆಗೆ ಮಲ್ಕೋಬೇಕು, ಹಂಗ್ ಮಲಗಬೇಕು, ಎಲ್ಲಾ ಬಹಳ ಇಂಪಾರ್ಟೆಂಟ್ ಐತಿ. ಕಲಿಯೋದು ಬಹಳ ಐತಿ. ಎಷ್ಟೋ ಜನಕ್ಕೆ ಅದು ಗೊತ್ತೇ ಇಲ್ಲ. ಏನ್ ಮಾಡಕ್ಕಾಗದು? ನಮ್ ಕಮ್ಯುನಿಟಿಗೆ ಬಂದ್ರ ಇಂಥವೆಲ್ಲ ಕಲ್ತಾ ಕಲಿತಾರೆ. ಓಕೆ, ನನಗೆ ಇನ್ನೂ ಮಾತಾಡಕ ಬಹಳಷ್ಟು ಟೈಮ್ ಅದಾವ ಹೇಳಕ, ಬಟ್ ಅದ ಟೈಮ್ ಇಲ್ಲ ಅಷ್ಟೇ. ಓಕೆ, ಸ್ಲೀಪ್ ರೆಕಮೆಂಡೇಶನ್ಸ್ ಹೆಂಗ್ ಮಾಡ್ಬೇಕು, ಹೆಂಗ ಸ್ಲೀಪ್ ಹೆಲ್ದಿ ಆಗಿ ಮಾಡ್ಬೇಕಂತಂದ್ರೆ, ಯೂಸ್ ದ ಬೆಡ್ ಫಾರ್ ಸ್ಲೀಪ್. ಚೆನ್ನಾಗಿ ಮಲಗೋದಕ್ಕೆ ಯೂಸ್ ಮಾಡ್ರಿ. ಡಿಟ್ಯಾಚ್ ದ ಸ್ಕ್ರೀನ್ ಗಳನ್ನ ತೆಗಿರಿ. ಎಲ್ಲ ಮನ್ಯಾಗ ಮಲ್ಕೊಳ್ಳೋ ರೂಮ್ನೊಳಗ ಟಿವಿ ಇಂಥವ್ ಯಾವ ಇರಬಾರ್ದು. ಯಾಕಂತಂದ್ರ ಅದನ್ನ ನೋಡ್ಕೊತ ಮಕ್ಕೊಂಡ್ಬಿಡ್ತೀವಿ. ಐತ್ ಅಂದ್ಕೂಡ ಹಂಗ ಚಾಲೋ, ಒಬ್ಬೊಬ್ರು ಮಕ್ಕೊಂದ್ ಅಲ್ಲೇ ಟಿವಿ ಆನ ಇರ್ತದ, ಅದು ಬೆಳತನ ಚಾಲೋ ಇರ್ತದ. ಯಾಕ ಸೀರಿಯಲ್ ಮುಗೋದ ರಾತ್ರಿ 12-1 ಗಂಟೆಕ. ಅವು ಈಗೆಲ್ಲ ಪೂರ್ತಿ ಬೆಳತನ ಅದಾವ, ಈಗ ಚಾಲೋನೇ ಇರ್ತದ. ಅದಕ್ಕ ಡಿಟ್ಯಾಚ್ ದ ಸ್ಕ್ರೀನ್ಸ್, ರೆಸ್ಟ್ರಿಕ್ಟ್ ದ ಟೈಮ್ ರೆಸ್ಟ್ರಿಕ್ಷನ್ ಮಾಡ್ರಿ. ಇಂತಿಷ್ಟು ಟೈಮ್ ಮಲಗಬೇಕಂತೇಳಿ. ಎಸ್, ಬೆಡ್ ನೊಳಗೆ ಎಷ್ಟು ಮಲ್ಕೋಬೇಕು, ಎಷ್ಟು ಹೇಳ್ಬೇಕು, ಇವನ್ನೆಲ್ಲ ರೆಸ್ಟ್ರಿಕ್ಷನ್ಸ್ ಮಾಡ್ಬೇಕು. ಎಕ್ಸರ್ಸೈಸ್ ಆಫ್ಟರ್ನೂನ್, ಮಾರ್ನಿಂಗ್, ಈವ್ನಿಂಗ್, ಇವನ್ನೆಲ್ಲ ಟೈಮ್ ಟೇಬಲ್ ಮಾಡ್ಬೇಕು. ಮತ್ತೆ ಇದ ಬರ್ಲಾರ್ದ ನಾವು ಇಲ್ಲ 200 ವರ್ಷ ಬದುಕಬೇಕ್ರಿ ಅಂತಂದ್ರ ಕನಸು, ರಿಯಾಲಿಟಿ ಅಲ್ಲ. ರಿಯಾಲಿಟಿ ಯಾವ್ದಂದ್ರೆ ಪ್ರಾಕ್ಟೀಸ್ ಯಾರು ಮಾಡ್ತಾರ ಅದು ರಿಯಾಲಿಟಿ. ಎಸ್, ಅವಾಯ್ಡ್ ದ ಕೆಫೇನ್, ನಿಕೋಟಿನ್, ಆಲ್ಕೋಹಾಲ್, ಇವನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಕೆಫೇನು, ನಿಕೋಟಿನ್, ಆಲ್ಕೋಹಾಲು, ಸ್ಮೋಕಿಂಗು, ಡ್ರಗ್ಸು, ಇವನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಗುಳಿಗೆ ತಗೊಂಡ್ರು ಡ್ರಗ್ ಅದ. ತೆಲಿನೋಸಾಕತ್ತೈತ್ರ ಒಂದು ಗುಳಿಗೆ ತಗೋತಾನ, ಅದು ಡ್ರಗ್. ಮತ್ತ ಮಾದಕ ವಸ್ತುಗಳನ್ನ ಬಳಕೆ ಮಾಡಿದ್ರೆ ಅಟ್ರ ಡ್ರಗ್ ಅಲ್ಲ, ಇದು ಕೂಡ ಡ್ರಗ್. ದಿನ ಸರ್ ಚಾ ಕುಡಿ ಚಟ ಬಿದ್ದತ್ರಿ, ಅದು ಡ್ರಗ್. ಸರ್ ಚಾ ಒಟ್ಟ ಬಿಡಕ್ ಆಗವಲ್ದ್ರಿ, ಡ್ರಗ್ ಅದ. ಡ್ರಗ್ ಅಂದ್ರೆ ಏನೋ ಎಡಿಕ್ಷನ್. ಅದಕ್ಕೆ ಎಡಿಕ್ಟ್ ಆಗೋದ ಡ್ರಗ್. ಟಿವಿ ನೋಡ್ಕೊತ ಕುಂದ್ರದ ಎಡಿಕ್ಷನ್, ಫೇಸ್ಬುಕ್ ನೋಡ್ಕೊತ ಕುಂದ್ರದ ಎಡಿಕ್ಷನ್, ಅದು ಡ್ರಗ್. ಇದು ಹಿಂಗ ಡ್ರಗ್, ಅದು ಹಂಗ ಡ್ರಗ್ ಅಷ್ಟ. ಅದಕ್ಕೆ avoid the drugs and avoid the caffeine, nicotine, alcohol. Yes, okay, try to get a bed at the same time. Night wake up ಆಗೋದು ಇವನ್ನೆಲ್ಲ ಒಂದ್ ಸ್ವಲ್ಪ ನೋಡ್ಕೊಡ್ರಿ. ಆಗ ಅದರಿಂದ ಏನಾಗುತ್ತೆ ಅಂದ್ರೆ ಸ್ಲೀಪ್ ಚೆನ್ನಾಗಿ ಆಗುತ್ತಾ. ಕೀಪ್ ಮೈಂಡ್ ಅಂಡ್ ಡೇ ಅಫೆಕ್ಟ್ ದ ನೈಟ್ ಸ್ಲೀಪ್. ಅದಕ್ಕೆ ಹಗಲು ಮಲ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ. ಎಷ್ಟೋ ಮಂದಿಗೆ ಹಗಲಿ ಮಲ್ಕೋಬೇಕು ಅನ್ಸತ್ತೆ, ಅದನ್ನ ಅವಾಯ್ಡ್ ಮಾಡಿ. ಯಾಕಂದ್ರ ರಾತ್ರಿ ನೈಟ್ ಮಲಗೋದಕ್ಕ ಎಫೆಕ್ಟ್ ಮಾಡ್ತದ, ಅನ್ಹೆಲ್ದಿ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಅದಕ್ಕೆ ಮಕ್ಕೋಬಾರ್ದ್ರಿ. ಸರ್ ಎಷ್ಟೋ ಮಂದಿ ಪ್ರಶ್ನೆ ಕೇಳ್ತಿರ್ತಾರ ನಮ್ಗ ಕ್ಲಬ್ನ್ಯಾಗ, ಸರ್ ಡೇದಾಗ ಹಗಲಿ ನಿಂತು ಬರ್ತೈತ್ರಿ, ಮಕ್ಕೋಬೇಕಂದ್ರೆ ಬ್ಯಾಡ್ರಿ ಅಂತ ಕೇಳ್ತಾರ. ಮಕ್ಕೋ ಬ್ಯಾಡ್ರಿ ಅಂತ ಹೇಳ್ತೀವಿ, ಮತ್ ಮಕ್ಕೋಬೇಕಂದ್ರೆ ಬ್ಯಾಡ್ರಿ ಅಂತ ಮತ್ ಪ್ರಶ್ನೆ ಕೇಳೋದು. ಎಸ್, ಬ್ಯಾಡ್ ಅಂದದನ್ನ ಬಾಳ ಮಂದಿ ಮಾಡ್ತಾರ. ನಮ್ಮ ಮಂದಿ ಏನ್ ಮಾಡಕ್ ಬರಂಗಿಲ್ಲ. ಅದಕ್ಕ ಟೇಕ್ ಟೈಮ್ ಫಾರ್ ಯು. ನಿಮ್ ಸಂಬಂಧ ಟೈಮ್ ತಗೊಳ್ರಿ. ಗೆಟ್ ನೌ ಯುವರ್ ಸೆಲ್ಫ್. ನೀವ್ ಏನದ್ರ ನಿಮ್ಮನ್ನ ಆತ್ಮ ವಿಮರ್ಶೆ ಮಾಡ್ಕೊಡ್ರಿ. ಇಂಟ್ರೋಸ್ಪೆಕ್ಟ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಡ್ರಿ. ನಾ ಏನ್ ಅದೇನಿ, ಹೆಂಗ್ ಅದೇನಿ, ಎಷ್ಟು ಸ್ಮಾರ್ಟ್ ಅದೇನಿ. ಕನ್ನಡಿ ಮುಂದಟ್ ನಿಂತ್ಕೊಂಡು ಹೋಗಿ ನಿಂದ್ರ ದಿನ ನೋಡ್ಕೊಂಡಿ ಹೆಂಗದೆ ಒಂದ್ ಸ್ವಲ್ಪ ನೋಡ್ಕೊರಿ ಹಿಂಗ. ಓಕೆ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಮ್ ಸಂಬಂಧ ನೀವು ಕೇರ್ ಮಾಡ್ಕೊಡ್ರಿ. ಟೇಕ್ ಅ ಬ್ರೇಕ್. ಏನ ಕೆಲಸ ಮಧ್ಯದೊಳಗೆ ಏನಾರ ಬ್ರೇಕ್ ಇರಬೇಕು. ಮೇಕ್ ಅ ಟು ಡೂ ಲಿಸ್ಟ್. ದಿನ ಏನ್ ಮಾಡಬೇಕಾದ್ರ ಟು ಡೂ ಲಿಸ್ಟ್ ಮಾಡ್ಬೇಕು. ಬಿ ಫಿಸಿಕಲಿ ಆಕ್ಟಿವ್. ಪ್ರತಿದಿನ ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕು. ಈಟ್ ಸ್ಮಾರ್ಟ್, ಡ್ರಿಂಕ್ ಸ್ಮಾರ್ಟ್. ಚಲೋದನ್ನ ಕುಡಿರಿ ಅಂತ ಮತ್ತೆ ಬ್ಯಾರೆದಕ್ಕೆ ಹೋದಿರಿ. ದಿನ ಎನರ್ಜಿ ಅಪ್ ಕುಡ್ರಿ. ಓಕೆ, ಇದು ಸ್ಮಾರ್ಟ್ ಡ್ರಿಂಕ್. ಓಕೆ, ರಿಲ್ಯಾಕ್ಸ್, ಲಾಫ್. ಎಲ್ಲರ ಜೊತೆ ನಗ್ತಾ ಇರ್ರಿ, ಖುಷಿಯಾಗಿರ್ರಿ. ಸೇ ಎಸ್, ನೋ ಅನ್ನೋದನ್ನ ಬಂದ್ ಮಾಡ್ರಿ. ಎಸ್, ಕ್ರಿಯೇಟ್ ಅ ಬಕೆಟ್ ಆಫ್ ಲಿಸ್ಟ್. ಇದರಿಂದ ನಿಮ್ಮ ಕನಸುಗಳನ್ನ ಕಟ್ರಿ. ನೋಡ್ರಿ ಹೆಂಗ ಹೆಲ್ದಿ ಏಜಿಂಗ್ ಆಗತ್ತ. ಎಸ್, ಓಕೆ, ಏಜಿಂಗ್ ಈಸ್ ಅನ್ ಇನ್ಎವಿಟಬಲ್ ಪ್ರೊಸೆಸ್. ಇದೊಂದು ಪ್ರಕ್ರಿಯೆ ಅಂತ ನಾ ಯಾವಾಗಲೇ ಹೇಳಿದೆ. ಏಜಿಂಗ್ ಆಗೋದಂತಂದ್ರೆ ಇದೊಂದು ಪ್ರಕ್ರಿಯೆ ಅಂತಂದ್ರೆ ನ್ಯಾಚುರಲ್ ಆಗಿ ನಡೀತಕ್ಕಂತ ಒಂದು ಕ್ರಿಯೆ.
ಇಟ್ ಇಸ್ ನಾಟ್ ಸ್ಟಾಪ್, ನಿಲ್ಲಂಗಿಲ್ಲ ಇದು. ಇಟ್ಸ್ ಗೋಸ್ ಆನ್ ಅಪ್ ಟು ಅವರ್ ಅಂಟಿಲ್ ಡೆತ್. ನಮ್ಮ ಸಾಯುವವರೆಗೂ ಕೂಡ ಈ ಪ್ರೊಸೆಸ್ ನಡೀತಾ ಇರ್ತದೆ. ಎಸ್, ಬೈ ಎಂಬಾರ್ಸಿಂಗ್ ಅ ಹೆಲ್ದಿ ಲೈಫ್ ಸ್ಟೈಲ್, ಇದಕ್ಕೆ ಒಂದ ಮದ್ದು ಏನಂತಂದ್ರ ಹೆಲ್ದಿ ಆಕ್ಟಿವ್ ಲೈಫ್ ಸ್ಟೈಲ್ ನಮ್ ಕಮ್ಯುನಿಟಿ ಕಲಿಸ್ಕೊಡ್ತದ. ಎಸ್, ಬಿ ಪ್ರೌಡ್ ಆಫ್ ಯು. ಇಂಥ ಒಂದು ಕಮ್ಯುನಿಟಿ ಒಳಗಿಗೆ ಇದ್ರಿ ಅಂತಂದ್ರ ನಿಮ್ಗೆ ಹೆಲ್ದಿ ಆಕ್ಟಿವ್ ಲೈಫ್ ಸ್ಟೈಲ್ ಅನ್ನ ಕಲಿಸ್ಕೊಡ್ತೀವಿ ಥ್ರೂ ಔಟ್ ಯುವರ್ ಲೈಫ್. ಯು ಹ್ಯಾವ್ ಅ ಗ್ರೇಟರ್ ಎಬಿಲಿಟಿ ಟು ಎನರ್ಜೈಸ್ ಯುವರ್ ಪಾಸಿಟಿವ್ ಅಪ್ರೋಚ್ ಅಂಡ್ ಏಜಿಂಗ್ ಪ್ರೊಸೆಸ್. ನಿಮ್ ಪ್ರೋಸೆಸ್ ನೀವು ಹೆಲ್ದಿ ಆಗಿ, ಏಜ್ ಆಗಿ, ಖುಷಿಯಾಗಿ ನೋಡ್ರಿ. ಆ ಚಿತ್ರದ ತೋರ್ಸಿ ನೋಡ್ರಿ, ಮುದುಕರಾಗ್ಯಾರ ಅವ್ರು, ಎಷ್ಟು ಖುಷಿ ಅದಾರ ನೋಡ್ರಿ. ಅವ್ರ ಫೇಸ್ ನೋಡಿದ್ರೆ ಖುಷಿ ಅನಿಸ್ತದ. ಹೌದು, ಎಷ್ಟ್ ಚಂದನ ನೋಡ್ರಿ, ಅವ್ರು ಎಷ್ಟು ಖುಷಿ ಅದಾರ. ನಾವ್ ಹಿಂಗ ಅಂಟು ಮರಿ ಹಾಕೊಂಡ್ ಹಿಂಗ ಕೂತಿರ್ತೀವಿ, ಆ ಸ್ಕ್ರೀನ್ನಾಗ ಹಿಂಗ ಲಾಫ್, ಖುಷಿ ಪಡ್ರಿ, ನಗಸ್ರಿ, ಇನ್ನೊರ ಜೊತೆ ಎಂಜಾಯ್ ಮಾಡ್ರಿ. ಓಕೆ, ಜಾಯಿನ್ ವಿತ್ us. Yes, we will make a fit India. Turn your dreams into reality. Yes, ನಮ್ಮೊಂದಿಗೆ ನೀವು ಸೇರ್ರಿ. ನಮ್ಮ ಜೊತೆ ಸೇರಿದ್ದೇ ಆದ್ರೆ ನಾವು ಈ ಭಾರತವನ್ನ ಹೆಲ್ದಿಯಾಗಿ, ಹ್ಯಾಪಿಯಾಗಿ, ಖುಷಿಯಾಗಿ ಮತ್ತು ನಿಮ್ಮ ಕನಸುಗಳನ್ನ ಸಾಕಾರ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲೇ ಮುಗಿಸ್ತೀನಿ. ಓಕೆ, ಬಾಯ್, ಥ್ಯಾಂಕ್ ಯು. ಬ್ಯಾಕ್ ಟು ಜೀವನದಲ್ಲಿ ಸದಾ ಆರೋಗ್ಯದಿಂದಿರಲು, ಸದೃಢವಾಗಿರಲು, ರೋಗ ಮುಕ್ತವಾಗಿರಲು ಮತ್ತು ತೂಕ ಹೆಚ್ಚಿಸಲು, ತೂಕ ಕಡಿಮೆ ಮಾಡಲು ಮತ್ತು ತೂಕ ನಿರ್ವಹಿಸಲು ಯಾವುದೇ ಚಿಕಿತ್ಸೆ ಇಲ್ಲದೆ ಸರಳ ಆಹಾರ ಪದ್ಧತಿಯ ಮೂಲಕ ಆರೋಗ್ಯವಂತರಾಗಲು ಸಹಾಯ ಮಾಡುತ್ತೇವೆ. ಹಾಗಿದ್ದರೆ ಹಿಂದೆ ಸಂಪರ್ಕಿಸಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳಿಗಾಗಿ. ಹೆಚ್ಚಿನ ಮಾಹಿತಿಗಾಗಿ 9036264401 ಈ ಸಂಖ್ಯೆಗೆ ಹಿಂದೆ ಸಂಪರ್ಕಿಸಿ. ಧನ್ಯವಾದಗಳು.